ಈ ಕಣೇರಿಯ ಸ್ವಾಮೀಜಿಗಳಿದೆಲ್ಲ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಕೆಲ ಲಿಂಗಾಯತ ಮಠಾಧೀಶರ ವಿರುದ್ಧ ಮಾತನಾಡಿದರ ಬಗ್ಗೆ ತಮ್ಮ ಅಭಿಪ್ರಾಯವೇನು? ಅಂಥ ಮಾತನ್ನು ಬಳಸಬಾರದಂಥ ಪದಗಳನ್ನು ಬಳಸಬಾರದಂಥವ್ರು ಬಳಸಿದ್ದಾರೆ ಅಂದರೆ ಏನಾದರೂ ಕಾರಣ ಇರ್ಬೇಕಲ್ಲ. ನಿಜಗುಣಾನಂದ ಸ್ವಾಮಿಗಳು ಅಂತಿದ್ದಾರೆ, ಹಿಂದೂ ಧರ್ಮದ ಬಗ್ಗೆ ಅಶ್ಲೀಲವಾದ ಪದಗಳನ್ನು ಬಳಸಿ ಮಾತಾಡ್ತಾರೆ. ಇಳಕಲ್ ಮಹಾನ್ ಸ್ವಾಮಿಗಳು ಈ ದೇವಾನುದೇವತೆಗಳಿಗೆ ಈ ಬೋಳಿ ಮಗ ಅನ್ನುವಂಥ ಪದವನ್ನು ಬಳಸುವುದು ಸರಿ ಕಾಣಲ್ಲ. ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮಿಗಳು ದೇವಾನುದೇವತೆಗಳನ್ನ ತೆಗೆದುಕೊಂಡು ನೀರಿಗೆ ಹಾಕ್ರಿ ಅಂತ ಹೇಳ್ತಾರೆ. ಮನೇಲಿರೋದಿಲ್ಲ. ಇದು ಸರಿಯಾದ ಮಾತಾ? ಒಬ್ರು ಸ್ವಾಮೀಜಿಗಳು ಮಾತಾಡೋ ಮಾತಾ? ಈಗ ಅದಕ್ಕೆ ಲಿಂಗಾಯತರು ಈ ಮಠಾಧೀಶರು ಈಗಿನ ಸೋಕಾಡ್ ಬಸವಾನುಯಾಯಿಗಳು ಅಂತ ಏನು ಸ್ವಾಮೀಜಿಗಳು ಬಸವಪರ ಇವರು ಉಗ್ರರು. ಲಿಂಗಾಯತರ ಮನೆಯಲ್ಲಿ ಶಿವನ ಪೂಜೆ ನಡೆಯಲ್ವಾ? ಲಕ್ಷ್ಮೀ ಪೂಜೆ ನಡೆಯಲ್ವಾ? ಸರಸ್ವತಿ ಪೂಜೆ ನಡೆಯಲ್ವಾ? ಮತ್ತೆ ಬಸವಣ್ಣನಿಗೇನೆ ಇದನ್ನ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇವ್ರು ಬಿಡಿಸ್ತಾರಾ? ಸ್ವಾಮೀಜಿಗಳ ಜಗಳಾಡೋದು ಬೇಡ, ನಮಗ್ ಭಕ್ತರಾಗಿ ನಾವು ಯಾವ ಕಡೆ ಹೋಗೋಣ? ಗಂಡ ಹೆಂಡತಿ ಜಗಳದಲ್ಲಿ ಮಗು ಬಡವಾಯ್ತಂತೆ. ಅಲ್ರಿ, ಧರ್ಮವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೋದವ್ರು ನೀವು ಇವನಾರವ ಅಂತ ಬಸವಣ್ಣ ಎಲ್ಲರನ್ನೂ ಅಪ್ಕೊಂಡವನು, ಅವನು ಧರ್ಮದವರು ಅಂತ ಹೇಳಕ್ ಕೊಡಿ. ಇವ ನಮ್ಮವನಲ್ಲ, ಅಲ್ಲಂಪ್ರಭು ನನ್ನವನಲ್ಲ, ಆತ್ಮದೇವಿ ನಮ್ಮವನಲ್ಲ, ಬಸವಣ್ಣ ಒಬ್ಬರೇ ನಮ್ಮವನು. ಯಾರು ಕಾಣ್ತಾರೋ ಅವ್ರಿಗೆಲ್ಲರಿಗೂ ಕೈ ಮುಗಿಬೇಕು ಅಂತ ಮತ್ ನೀವ್ ವಿರೋಧ ಮಾಡಕ್ ಹೋಗ್ತಿರಲ್ರಿ. ಒಬ್ಬ ಕಾವಿಧಾರಿ ಆಗಿರ್ತಕ್ಕಂಥ ಕಣೇರಿ ಸ್ವಾಮಿಗಳಂತವ್ರನ್ನ ವಿರೋಧ ಮಾಡಿ ಜನರನ್ನ ಹೆಂಗ್ ಚೂ ಬಿಡ್ತೀರಿ ಅಂದ್ರೆ, ಆ ಸ್ವಾಮೀಜಿ ಅವ್ರ ಭಾವಚಿತ್ರಕ್ಕೆ ಚಪ್ಪಲ್ ತಗೊಂಡ್ ಹೊಡಿಸ್ತಿರಲ್ರಿ ನೀವು. ನೀವ್ಯಾವ ಶಾಣ್ರ? ಎತ್ತನ ಪೂಜೆ ಮಾಡಲ್ವಾ? ಮತ್ ಮುಸ್ಲಿಮ್ರು ಹಸುಗಳನ್ನ ಎತ್ತುಗಳನ್ನ ಕಡ್ದು ತಿಂತಾರಲ್ರಿ, ಹೆಂಗ ಲಿಂಗಾಯತರು ಮುಸ್ಲಿಮ್ರು ಒಂದೇನಾ? ಜಕಾತ್ ಅದ ನಿಜಗೊಂಡ್ರು ಭಾಷಣ ಮಾಡ್ತಾರೆ. ಅದ್ಭುತವಾದಂತ ಶ್ರೇಷ್ಠ ಧರ್ಮ ಅಂದ್ರೆ ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ, ಏಕತೆಯ ಸಿದ್ಧಾಂತ ಸಾರ್ತಕ್ಕಂಥ ಶ್ರೇಷ್ಠ ಧರ್ಮ ಇಸ್ಲಾಂ ಧರ್ಮ ಅಂತ ನಿಜಗುಣಾನಂದ್ರ ಹೇಳ್ತಾರಲ್ಲ. ಆ ಒಂದು ಕಾರಣ ಈಡೇರಿದ್ರೆ ಇವ್ರು ಯಾರು ಹಿಂದೂ ಧರ್ಮವನ್ನು ವಿರೋಧ ಮಾಡೋದಿಲ್ಲ. ಏನ್ ಕಾರಣ ಅದು? ಏನ್ ಕಾರಣ ಬೇಕಲ್ಲ? ಲಿಂಗಾಯತ ಧರ್ಮ ಅನ್ನೋದು ಪ್ರತ್ಯೇಕವಾಗಿ ಮಾನ್ಯತೆ ಹೊಂದಿದ್ರೆ ಲಿಂಗಾಯತ ಸಮುದಾಯಕ್ಕೆ ಅನೇಕ ರೀತಿಯ ಸರ್ಕಾರಿ ಸೌಲಭ್ಯಗಳು ಸಿಗ್ತಾವ್. ಅದಕ್ಕೋಸ್ಕರ ಪ್ರತ್ಯೇಕ ಧರ್ಮ ಮಾನ್ಯತೆ ಆಗ್ಬೇಕಾಗಿದೆ. ನಾನು ಜಯ ಗಳಿಸ್ಬೇಕು ಅಂದ್ರೆ ಇನ್ನೊಬ್ಬನು ತುಳಿಬೇಕು, ತುಳಿದ ನಂತರ ನನಗೆ ಜಯ ಸಿಗ್ಲಿಕ್ಕೆ ಸಾಧ್ಯ. ನಾನು ಪ್ರತ್ಯೇಕ ಧರ್ಮದ ಮಾನ್ಯತೆ ಪಡಿಲಿಕ್ಕೆ ಹಿಂದೂ ಧರ್ಮ ಅಡ್ಡಿ ಆಗ್ತಾ ಇದೆ. ನಾವು ಹಿಂದೂಗಳು ಅಂತ ಅಂದ್ಬಿಟ್ರೆ ಅಡ್ಡಿ ಆಗ್ತದೆ. ಅದಕ್ಕೋಸ್ಕರ ನಾವು ಹಿಂದೂಗಳಲ್ಲ. ಆದ್ರೆ ಇದನ್ನ ಯಾವ ಶರಣರು ಬಸವಣ್ಣವ್ರು ಹೇಳಿಲ್ವಲ್ಲ? ಯಾರು ಹೇಳಿಲ್ಲ. ಯಾವ ಬಸವಾದಿ ಶರಣರು ಗುಡಿಗುಂಡಾರಗಳಿಗೆ ಹೋಗಬೇಡಿ ಅಂತ ಹೇಳಿಲ್ಲ. ಎಲ್ಲಾ ಶರಣರು ಅಂಕಿತಗಳನ್ನ ಹಾಕೊಂಡಿದ್ದಾರೆ. ಕಪಿಲ ಸಿದ್ಧ, ಮಲ್ಲಿಕಾರ್ಜುನ. ಡಿಜಿಟಲ್ ಹೌಸ್ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಮಾಧವಾನಂದ್. ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಗೋಹತ್ಯೆ ಅಭಿಯಾನದ ಕುರಿತು ಸಿದ್ಧಾರೂಢ ಮಿಷನ್ನ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿಗಳು ನಮ್ಮ ಜೊತೆಗಿದ್ದರು. ಇವತ್ತು ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ನಮಸ್ತೆ. ನಮಸ್ತೆ. ನಮಸ್ತೆ ಸ್ವಾಮೀಜಿ, ನನಗೆ ಇವತ್ತು ಒಂದು ಬೇರೆ ವಿಷಯವಾಗಿ ತಮ್ಮ ಜೊತೆಗೆ ಒಂದು ವಿಷಯಗಳನ್ನ ಜನತೆಗೆ ಮುಟ್ಟಿಸಲು ಅಥವಾ ಒಂದು ಚರ್ಚೆನೆ ಅನ್ನೋದು, ಅದು ಮತ್ತೆ ಗೋಹತ್ಯೆ ವಿಷಯವಾಗಿ ಏನು ಪ್ರಶ್ನೆಗಳು ಜನರಿಗೆ ಮೂಡಿದೆವು, ಅದೇ ಪ್ರಶ್ನೆಯನ್ನ ನಾನು ಜನರಿಂದ ನಮ್ಮ ಚಾನೆಲ್ ಮೂಲಕ ತಮ್ಮ ಎದುರುಗೆ ತರ್ತಾ ಇದ್ದೀನಿ. ಇತ್ತೀಚೆಗೆ ಬಸವ ಸಂಸ್ಕೃತಿ ಅಭಿಯಾನ ಅಂತ ನಾವು ಕೇಳಿದ್ವಿ. ಆ ಅಭಿಯಾನದ ಕುರಿತು ತಮ್ಮ ಅಭಿಪ್ರಾಯವೇನು? ಬಸವಣ್ಣವರು ಈ ನಾಡಿನ ಅತ್ಯಂತ ಶ್ರೇಷ್ಠ ದಾರ್ಶನಿಕರು, ಕ್ರಾಂತಿಕಾರಿಗಳು. ಬ್ರಾಹ್ಮಣರಾಗಿ ಹುಟ್ಟಿ ಲಿಂಗಾಯತರಾಗಿ ಅವರು ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಅವರು ಈ ಕ್ರಾಂತಿಗೆ ಮೂಲ ಕಾರಣ, ಬ್ರಾಹ್ಮಣ ಸಂಪ್ರದಾಯದಲ್ಲಿ 8 ವರ್ಷ, 11 ವರ್ಷ, 12 ವರ್ಷ ಆದ ನಂತರ ಅವರಿಗೆ ಉಪನಯನ ಸಂಸ್ಕಾರ ಮಾಡ್ತಾರೆ. ಉಪನಯನ ಸಂಸ್ಕಾರಕ್ಕೆ ಬಸವಣ್ಣವರಿಗೆ ಹೇಳಿದಾಗ, ನನ್ನ ಜೊತೆಗೆ ನನ್ನ ಅಕ್ಕನಿಗೂ ಉಪನಯನ ಸಂಸ್ಕಾರ ಆಗಬೇಕು ಅಂತ ಹೇಳ್ತಾರೆ. ಅವಾಗ ಹಾಗಾಗಲ್ಲಪ್ಪ, ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಉಪನಯನ ಸಂಸ್ಕಾರ ಇದೆ, ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಇಲ್ಲ ಅಂತ ಹೇಳ್ತಾರೆ. ಹೆಣ್ಣಿಗೊಂದು ಧರ್ಮ, ಗಂಡಿಗೊಂದು ಧರ್ಮ, ಈ ಭೇದ ಅಳಿತಕ್ಕಂಥ, ಭೇದ ಮಾಡ್ತಕ್ಕಂಥ ಈ ಧರ್ಮ ನನಗೆ ಬೇಡ ಅಂತ ತಿರಸ್ಕರಿಸಿ ವಿರೋಧ ಭಾವನೆಯಿಂದ ಅವರು ಕನ್ನಡದಲ್ಲಿ ವಚನಗಳನ್ನು ರಚನೆ ಮಾಡುವುದರ ಮೂಲಕ
10 ಹಲವು ಜನಾಂಗದವರನ್ನು ಒಟ್ಟು ಸೇರಿಸಿ ಅವರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಡುವ ಮೂಲಕ ಸಮಾಜದಲ್ಲಿ ನಾವೆಲ್ಲ ಒಂದು ಅನ್ನುವಂಥ ಜಾತಿ ವರ್ಗ ಭೇದ ರಹಿತವಾಗಿರತಕ್ಕಂಥ ಒಂದು ಅಖಂಡ ಸಮಸಮಾಜವನ್ನು ಕಾಯಕ ಸಿದ್ಧಾಂತದ ಮೇಲೆ ಅವರು ನಿರ್ಮಾಣ ಮಾಡ್ತಾರೆ. ಇದೊಂದು ಅದ್ಭುತವಾದಂಥ ಕ್ರಾಂತಿ. ಇಂಥ ಕ್ರಾಂತಿಕಾರಿ ಬಸವಣ್ಣನವರನ್ನು ನಮ್ಮ ಸಾಂಸ್ಕೃತಿಕ ನಾಯಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಉದ್ಘೋಷಣೆ ಮಾಡಿದ್ರಿಂದ ಅದರ ಸಂತೋಷದಲ್ಲಿ ಒಂದು ಅಭಿಯಾನವನ್ನು ಮಾಡಿ ಅಭಿಯಾನ ಅಂತ್ಯದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯವಾಗಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಒಂದು ಬಸವ ಸಂಸ್ಕೃತಿ ಅಭಿಯಾನ ಅಂತ ಒಂದು ತಿಂಗಳ ಕಾಲ ನಡೆದು ಸಮಾರೋಪ ಕಾರ್ಯಕ್ರಮ ಆಯಿತು. ಇದೊಂದು ಬಹಳ ಸಂತೋಷದ ಸಮಾಚಾರ, ಅಭಿನಂದನಾರ್ಹ ಕಾರ್ಯಕ್ರಮ. ಒಂದು ಕೃತಜ್ಞತಾ ಪೂರ್ವಕವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನನ್ನ ಅಭಿಪ್ರಾಯ. ಓಕೆ ಸ್ವಾಮೀಜಿ, ಈ ಕಾರ್ಯಕ್ರಮ ನಡೆದ ನಂತರ ಈ ಕಣೇರಿ ಸ್ವಾಮೀಜಿಗಳಿದೆಲ್ಲ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಕೆಲ ಲಿಂಗಾಯತ ಮಠಾಧೀಶರ ವಿರುದ್ಧ ಮಾತನಾಡಿದರ ಬಗ್ಗೆ ತಮ್ಮ ಅಭಿಪ್ರಾಯವೇನು? ಹೌದು, ಕಣೇರಿ ಸ್ವಾಮೀಜಿಯವರು, ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಮಹಾರಾಷ್ಟ್ರದ ಒಂದು ಮಠದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಅಶ್ಲೀಲವಾದ ಪದಗಳನ್ನು ಬಳಸಿ ಕೆಲ ಲಿಂಗಾಯತ ಮಠಾಧೀಶರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆ ಪದಗಳ ಬಳಕೆ ಮತ್ತೆ ನಾವು ಮಾಡುವ ಅನಿವಾರ್ಯತೆ ಇಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ. ನಮ್ಮ ಅಭಿಪ್ರಾಯದಲ್ಲಿ ಒಬ್ಬರು ಸ್ವಾಮೀಜಿ ಆಗಿರ್ತಕ್ಕಂಥವರು ಈ ರೀತಿಯ ಅಶ್ಲೀಲವಾದಂಥ ಮಾತುಗಳನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡೋದು ಸೌಜನ್ಯ ಅಲ್ಲ, ನಿಜ ಒಪ್ಕೊಳ್ತೇನೆ. ಆದರೆ ಜನರೂಢಿ ಭಾಷೆ ಅಂದ್ರಲ್ಲ, ಅದನ್ನ ಉತ್ತರ ಕರ್ನಾಟಕದ ಜನರೂಢಿ ಭಾಷೆ. ಈಗ ಪ್ರೀತಿಯಿಂದನೇ ಅಲ್ಲಿ ನಿಮಗೆ ಗೊತ್ತು, ಈಗ ಜನರಿಗೆ ಸಂಸ್ಕಾರಗಳಿರಲ್ಲ. ಸಂಸ್ಕಾರ ಇಲ್ಲದೆ ಇರತಕ್ಕಂಥ ನಾಲಿಗೆ ಏನು ಬೇಕಾದರೂ ಮಾತಾಡ್ತದೆ. ಇವರು ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮುಖ್ಯವಾದಂಥ ಮಠದ ಅಧಿಪತಿಗಳು, ಜನಾನುರಾಗಿಗಳು, ವಿದ್ಯಾವಂತರು, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು. ಅವರು ಇಂಥ ಮಾತುಗಳನ್ನು ಆಡಬಾರದು ಅನ್ನೋದು ಬಹುತೇಕರ ಆಕ್ಷೇಪ. ಅದರಲ್ಲೂ ಲಿಂಗಾಯತ ಮಠಾಧೀಶರ ತೀವ್ರತರವಾಗಿರ್ತಕ್ಕಂಥ ಆಕ್ಷೇಪ ಇದೆ. ಹಾಗಂತ ನಾನು ಕಾಡಸಿದ್ದೇಶ್ವರ ಸ್ವಾಮೀಜಿಗಳನ್ನು ದೂರ ಮಾಡ್ತೀನಿ ಅಂತಲ್ಲ, ಆದರೆ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ವಿದ್ಯಾವಂತರು. ಅವರು ಸಿದ್ದೇಶ್ವರ ಸ್ವಾಮೀಜಿಗಳವರ ಪರಮ ಶಿಷ್ಯರು, ಸಿದ್ದೇಶ್ವರ ಸ್ವಾಮಿಗಳವರಿಂದ ತರಬೇತಿಯನ್ನು ಹೊಂದಿದಂಥವರು. ಮತ್ತು ಅವರು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರೋರು, ಮಾಡಿ ತೋರಿಸಿದ್ದಾರೆ, ಇನ್ನೂ ಮಾಡ್ತಾನೇ ಇದ್ದಾರೆ. ಅಂಥ ಒಬ್ಬ ಶ್ರೇಷ್ಠ ಸ್ವಾಮೀಜಿಗಳವರ ಬಾಯಿಯಿಂದ ಇಂಥ ಮಾತುಗಳು ಬರಬಾರ್ದಿತ್ತು, ಬಂದಿದೆ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ನೋಡ್ಬೇಕಲ್ಲ. ವಿಷಯ ಏನಿದೆ ಈಗ ಅಲ್ಲಿ ಆ ಬೈದಿರೋ ಮಾತುಗಳು ಕೆಟ್ಟದಾಗಿದೆ, ಅದನ್ನೆಲ್ಲರೂ ಒಪ್ಕೋತಾ ಇದಾರೆ. ಬಟ್ ಅವ್ರು ಹೇಳೋ ರೀತಿ ಬೇರೆ ಆಗ್ಬೇಕಾಗಿತ್ತು. ಅಂಥ ಮಾತನ್ನು ಬಳಸಬಾರದಂಥ ಪದಗಳನ್ನ ಬಳಸಬಾರದಂಥವ್ರು ಬಳಸಿದ್ದಾರೆ ಅಂದ್ರೆ ಏನಾದ್ರೂ ಕಾರಣ ಇರ್ಬೇಕಲ್ಲ. ಹೌದು, ಅಷ್ಟು ಸಿಟ್ಟು ಬಂದಿದೆ ಅಂತ. ಈಗ ಒಂದು ಮಗು ತಪ್ಪು ಮಾಡ್ತದೆ, ನಮಗಾಗದೇ ಇರೋ ಮನೆಗೆ ಹೋಗ್ತದೆ ಅದು ಮಗು. ನಮ್ಮ ಶತ್ರುಗಳ ಮನೆಗೆ ಮಗು ಹೋಗಿ ಊಟ ಮಾಡ್ಕೊಂಡು ಬರ್ತದೆ. ಆ ವಿಷಯ ಗೊತ್ತಾಗ್ತದೆ ನಮಗೆ ಮಗು ಬಂದ ನಂತರ. ತಾಯಿ ಆಗ್ಲಿ ತಂದೆ ಆಗ್ಲಿ ಸಿಟ್ಟಿನಿಂದ ಮಗುಗೆ ಬೈತೇವೆ, ಹೋಗಿ ಸ್ವಲ್ಪ ವಿಷ ಉಣ್ಕೊಂಡು ಬಾ ಅಂತ. ವಿಷ ತಿನ್ನಿಸ್ತಾರೆ, ವಿಷ ತಿನ್ಕೊಂಡು ಬಾ ಅಂತಂತೇವೆ. ಅಂದ್ರೆ ವಿಷ ತಿನ್ನು ಅಂತನ ಅರ್ಥ ಅಲ್ಲ, ಅಲ್ಲಿಗೆ ಹೋಗಬಾರದು ಅನ್ನತಕ್ಕಂಥ ತಾತ್ಪರ್ಯ ಹೊರತು ವಿಷ ತಿನ್ನಿಸುವುದಲ್ಲ. ಹಾಗೇನೆ ಇಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ಬಾಯಿಂದ ಇಂಥ ಶಬ್ದಗಳು ಬಂದಿವೆ ಅಂದ್ರೆ ಅವರು ಲಿಂಗಾಯತ ಮಠಾಧೀಶರು ಅಂತಕ್ಕಂಥವ್ರು ಕೆಲವರು ಏನು ನಿಲುವುಗಳನ್ನ ತಾಳಿದಾರೋ, ಮಾತನಾಡಿದಾರೋ ಅದರ ವಿರುದ್ಧ ಸಾತ್ವಿಕ ಸಿಟ್ಟೆ ಹೊರತು ಇದು ತಾಮಸಿಕ ಅಥವಾ ರಾಜಸಿಕ ಸಿಟ್ಟಲ್ಲ. ವಿರುದ್ಧ ಅಂದ್ರೆ ಏನು? ಇದು ಬಹಳ ಯಾರು ಮಾತನಾಡಿದವರು ಬಹಳ ಮುಖ್ಯ. ನೋಡಿ, ನಿಜಗುಣಾನಂದ ಸ್ವಾಮಿಗಳು ಅಂತ ಇದ್ದಾರೆ. ಅವರು ಮಾತನಾಡ್ತಾ
ಏನ್ ಮಾತಾಡ್ತಾರೆ ಅಂದ್ರೆ ಹಿಂದೂ ದೇವಾನುದೇವತೆಗಳ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಬಹಳ ಕೀಳಾಗಿ, ಅವಹೇಳನಕಾರಿಯಾಗಿ, ಹ್ಮ್ ಅಶ್ಲೀಲವಾದ ಪದಗಳನ್ನು ಬಳಸಿ ಮಾತಾಡ್ತಾರೆ. ಹ್ಮ್. ಹೂ ಇಸ್ ಜೂಲಿ ಲಕ್ಷ್ಮಿ, ಹೂ ಇಸ್ ಲಕ್ಷ್ಮಿ, ಲಕ್ಷ್ಮಿ ಇಸ್ ಇಟ್ ಜೂಲಿ ಲಕ್ಷ್ಮಿ ದೇವರಿಗೆ, ದೇವ್ರ ಹಾ, ಲಕ್ಷ್ಮಿ ಅಂತ ಕೇಳ್ತಾರೆ. ಯಾವನ್ರಿ ಅವನು ಗಣಪತಿ ದೇವ್ರನ್ನವನು ಹ್ಮ್ ಅಂತ ಕೇಳ್ತಾರೆ. ಸೊ ಈಗ ಗಣಪತಿ ದೇವ್ರ ಹೇಗೆ, ಲಕ್ಷ್ಮೀ ದೇವ್ರ ಹೇಗೆ ಅನ್ನೋದನ್ನ ಸಾತ್ವಿಕವಾಗಿ ವಿಚಾರ ಮಾಡಲಿ, ವಿವರಣೆ ಮಾಡಲಿ. ಒಂದು ರೀತಿಯಿಂದ ಅಸಹ್ಯ ಬರುವ ರೀತಿಯಲ್ಲಿ ಮಾತಾಡ್ದಿದೆಯಲ್ಲ, ಇದು ತಪ್ಪು. ಹ್ಮ್. ಇಳಕಲ್ ಮಹಾನ್ ಸ್ವಾಮಿಗಳು ಅವನೇನೋ ಗಿಡ್ಡು ವೀರಭದ್ರ ಬಂದ, ವೀರಭದ್ರೇಶ್ವರರಿಗೆ ಹಾ, ಆಮೇಲೆ ಇವನೇ ಅವನು ಬೋಳಿ ಮಗ ಅಂತ ಅಂದ. ಈ ದೇವಾನುದೇವತೆಗಳಿಗೆ ಈ ಬೋಳಿ ಮಗ ಅನ್ನುವಂಥ ಪದವನ್ನ ಬಳಸುವುದು ಸರಿ ಕಾಣಲ್ಲ. ಈಗ ಪೂಜಿಸೋರು ಅವ್ರನ್ನ ಪೂಜಿಸ್ತಾರೆ, ಹಾ, ನಿಮಗ್ ಬೇಡ ಅಂದ್ರೆ ಬಿಡ್ಬೇಕು. ಹೌದು. ಇವ್ರು ಮಾತಾಡಿದ ತಪ್ಪಂದ್ರೆ ಇವ್ರದ್ದು ತಪ್ಪೇ ಆಗತ್ತೆ. ಹೌದು. ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮಿಗಳು ಮಾತನಾಡ್ತಾ ಏನ್ ಹೇಳ್ತಾರೆ ಅಂದ್ರೆ, ಲಿಂಗಾಯತರಾಗಿರ್ತಕ್ಕಂಥವ್ರು ಮೊದಲು ತಮ್ಮ ದೇವರ ಮನೆಯ ಜಗಲಿ ಮೇಲೆ ಇರ್ತಕ್ಕಂಥ ಎಲ್ಲಾ ದೇವಾನುದೇವತೆಗಳನ್ನ ತೆಗೆದುಕೊಂಡು ನೀರಿಗೆ ಹಾಕ್ರಿ ಅಂತ ಹೇಳ್ತಾರೆ. ಓ, ಮನೇಲಿರೋದೆಲ್ಲ. ಇದು ಸರಿಯಾದ ಮಾತಾ? ಒಬ್ರು ಸ್ವಾಮೀಜಿಗಳು ಮಾತಾಡೋ ಮಾತಾ? ಸ್ವಾಮೀಜಿಗಳು ಮಾತಾಡೋದಕ್ಕಿಂತ ಈಗ ನಮ್ಮಲ್ಲೇ ಒಂದು ಪ್ರಶ್ನೆ ಮೂಡುತ್ತೆ ಸ್ವಾಮೀಜಿ. ಈಗ ನಾವು ಲಿಂಗಾಯತ್ರ ಅಂತಲ್ಲ, ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ಗಣಪತಿ ಎಲ್ಲ ಪೂಜೆ ಮಾಡ್ತಾರೆ, ಎಲ್ಲ ದೇವಸ್ಥಾನಗಳಿಗೆ ಹೋಗೇ ಹೋಗ್ತಾರೆ. ಯಾಕಂದ್ರೆ ಆ ಭಾವನೆ ಆ ಹಿರಿಯರಿಂದ ಬಂದಂಥದ್ದು. ಇವ್ರು ಏಕಾಏಕಿ ಬಂದ್ಬಿಟ್ಟು ನೀರಿಗೆ ಹಾಕಿ ಅಂದ್ರೆ ಯಾರು ಒಪ್ಪಲ್ಲ. ಇವ್ರು ಈ ರೀತಿ ಯಾಕೆ ಮಾತಾಡ್ತಾರೆ ಅಂದ್ರೆ, ಬಸವಣ್ಣವರು ಲಿಂಗಾಯತ ಧರ್ಮ ಹುಟ್ಟಾಕಿದ್ದಾನೆ. ಈ ಲಿಂಗಾಯತ ಧರ್ಮದ ಪ್ರಕಾರ ಇಷ್ಟಲಿಂಗ ಮಾತ್ರ ದೇವರು. ಅದೇ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ. ಹಿಂದೂ ಧರ್ಮ ಮುಕ್ಕೋಟಿ ದೇವತೆಗಳನ್ನ ಹೇಳುತ್ತೆ, ಹ್ಮ್ ಬಸವ ತತ್ವ ಇಷ್ಟಲಿಂಗ ಪೂಜೆ ಮಾತ್ರ ಹೇಳುತ್ತೆ. ಇದನ್ನ ಹೇಳ್ತೀನಿ ನನಗ. ಈಗ ಅದಕ್ಕೆ ಲಿಂಗಾಯತರು, ಈ ಮಠಾಧೀಶರು, ಈಗಿನ ಸೋಕಾಡ್ ಬಸವಾನುಯಾಯಿಗಳು ಅಂತ ಏನು ಸ್ವಾಮೀಜಿಗಳು, ಬಸವ ಪರ, ಇವರು ಉಗ್ರರು, ಆಗಿದ್ದಾರೆ ಇವರು. ಈ ಧರ್ಮಾನುಯಾಯಿಗಳು ಸಾತ್ವಿಕರಾಗಬೇಕು. ಧರ್ಮ ಅಂದ್ರೆ ಏನು? ದಯವಿಲ್ಲದ ಧರ್ಮವದಾವುದಯ್ಯ, ದಯಾ, ಕರುಣೆ, ಸೌಜನ್ಯ, ಇವು ಧರ್ಮಾನುಯಾಯಿಗಳಲ್ಲಿ ಇರಬೇಕಾದಂಥವ್ರು ಗುಣಗಳು. ಈ ಧರ್ಮಾನುಯಾಯಿಗಳಲ್ಲಿ ಆ ಗುಣಗಳು ಬದಲಾಗಿ ಈ ದ್ವೇಷ, ಸಿಟ್ಟು, ಕ್ರೌರ್ಯ ತೋರ್ತಾ ಇದೆ. ದ್ವೇಷದಿಂದ ಬಂದವ್ರನ್ನ ಸಮಾಧಾನ ಮಾಡಿ ಕಳಿಸೋದು ಇವರೇ. ಅದು ಬಿಟ್ಟು ಈ ಉಗ್ರವಾದಿಗಳು ಏನ್ ಹೇಳ್ತಿದ್ದಾರೆ, ಲಿಂಗಾಯತರು ದೇವಾನುದೇವತೆಗಳನ್ನು ಪೂಜೆ ಮಾಡಬಾರ್ದು, ಅದು ಲಿಂಗಾಯತರಲ್ಲ ಇತ್ಯಾದಿ ಹೇಳ್ತಿದಾರಲ್ಲ. ನೋಡಿ, ಬಸವಣ್ಣವರು 12ನೇ ಶತಮಾನದಲ್ಲಿ ವಚನಗಳನ್ನು ಬರೆದ್ರು, ಈ ಕ್ರಾಂತಿಯನ್ನು ಮಾಡಿದ್ರು. 12ನೇ ಶತಮಾನಕ್ಕಿಂತಲೂ ಹಿಂದೆ ಹಿಂದೂ ಧರ್ಮ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಧರ್ಮ. ಈ ದೇವಾನುದೇವತೆಗಳ ಪೂಜೆ ಯಾವ ಕಾಲದಿಂದ ಇದೆ? ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇದೆ. ಬಸವಣ್ಣವರ ಕಾಲದ ಮೊದಲು ಇತ್ತು, ಬಸವಣ್ಣವರು ಬಂದ ನಂತರನು ಕೂಡ ಇದೆಯಾ ಇಲ್ವೋ? ಲಿಂಗಾಯತರ ಮನೆಯಲ್ಲಿ ಶಿವನ ಪೂಜೆ ನಡೆಯಲ್ವಾ? ಲಕ್ಷ್ಮೀ ಪೂಜೆ ನಡೆಯಲ್ವಾ? ಸರಸ್ವತಿ ಪೂಜೆ ನಡೆಯಲ್ವಾ? ಗಣೇಶನ ಪೂಜೆ ನಡೆಯಲ್ವಾ? ಅನೇಕ ದೇವಾನುದೇವತೆಗಳ ಪೂಜೆಯನ್ನ ಲಿಂಗಾಯತರೆಲ್ಲ ಮಾಡ್ತಾರೆ. ಮತ್ತೆ ಬಸವಣ್ಣನಿಗೇನೆ ಇದನ್ನು ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇವ್ರು ಬಿಡಿಸ್ತಾರಾ? ಅಲ್ಲ ಸ್ವಾಮೀಜಿ, ಇಲ್ಲಿ ಲಿಂಗಾಯತರು ಅಲ್ಲಿ ಅವ್ರ ಮದುವೆ ಅಥವಾ ಬೇರೆನೇ ಶುಭ ಸಮಾರಂಭಗಳಲ್ಲಿ, ಅದು ಮನೆ ವಾಸ್ತು ಶಾಂತಿ ಇರಬಹುದು, ಸೀಮಂತ ಇರಬಹುದು, ಏನೇ ಶುಭ ಸಮಾರಂಭಗಳಲ್ಲಿ ಯಾವ ವಿಧಿವಿಧಾನಗಳಲ್ಲಿ ಕಾರ್ಯಕ್ರಮಗಳು ನಡೆಯುತ್ತವೆ ಇಲ್ಲಿ ಒಂದು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ಸ್ವಾಮೀಜಿ, ನಾನು ಯಾಕೆ ಇದನ್ನು ಗಂಭೀರವಾಗಿ ಕೇಳ್ತೀನಿ, ಯಾಕೆ ಇಷ್ಟಲಿಂಗ ಪೂಜೆಯನ್ನು ಮಾತ್ರ ಹೇಳೋರು ಅದಕ್ಕೊಂದು ವಿಧಿವಿಧಾನ ಒಂದು ಹೊರಡಿಸ್ಬಿಟ್ಟು ಎಲ್ಲರ ಮನೇಲಿ ಮಾಡಿಸ್ಬೋದಿತ್ತಲ್ಲ? ಈ ಥರ ಸ್ವಾಮೀಜಿಗಳ ಜಗಳಾಡೋದು ಬೇಡ. ನಮಗೆ ಭಕ್ತರಾಗಿ ನಾವು ಯಾವ ಕಡೆ ಹೋಗೋಣ? ಗಂಡ ಹೆಂಡತಿ ಜಗಳದಲ್ಲಿ ಮಗು ಬಡುವಾಯ್ತಂತೆ. ಹೌದು. ಈಗ ನೋಡಿ, ಲಿಂಗಾಯತ ಧರ್ಮದ ಚೌಕಟ್ಟನ್ನು ಇವ್ರು ಕೊಡಬೇಕು. ಬಸವಣ್ಣ ಆಗಲಿ, ಬಸವಾದಿ ಶಿವಶರಣರಾಗಲಿ, ಲಿಂಗಾಯತ ಧರ್ಮದ ಚೌಕಟ್ಟು ಹೀಗೆ, ಧರ್ಮ ಪರಿಪಾಲನೆ ಹಿಂಗೆ ಮಾಡಬೇಕು, ಆಚಾರಗಳನ್ನ, ಸಂಸ್ಕಾರಗಳನ್ನ ಇಂತಿಂಥ ಸಂಸ್ಕಾರಗಳು ಹಿಂಗೆ ಆಚರಣೆ ಮಾಡಬೇಕು. ಈಗ ವಿವಾಹ ಅನ್ನೋದೊಂದು ಸಂಸ್ಕಾರ ಇದೆ. ಮದುವೆ ಆಗಬೇಕಾದ್ರೆ ಯಾವ ರೀತಿ ಮದುವೆ ಆಗಬೇಕು, ಯಾವ ವಚನಗಳನ್ನು ಬಳಸಬೇಕು, ಯಾವ ಕ್ರಮದಲ್ಲಿ ಬಳಸಬೇಕು, ಏನು ಹಚ್ಕೊಳ್ಬೇಕು, ಏನು ಹಚ್ಕೊಳ್ಬಾರದು, ಇದೇನಾದ್ರೂ ಕ್ರಮ ಮಾಡಿಟ್ಟಿದಾರಾ? ಇಲ್ಲ. ಮತ್ತೆ ಮಾಡಿಟ್ಟಿಲ್ಲ ಅಂದ್ರೆ ನೀವು ಏಕಾಏಕಿ ಹಿಂಗೆ ದ್ವೇಷ ಮಾಡಿದ್ರೆ ಹೇಗೆ? ನೀವು ಒಂದು ಚೌಕಟ್ಟು ಕೊಡಿ, ಅದು ಜನರು ನೋಡಿ ಇದು ಧರ್ಮ ಅಂತ ನೀವು ಹೇಳಿ. ಧರ್ಮವನ್ನ ಪ್ರತಿಪಾದನೆ ಮಾಡತಕ್ಕಂಥ ಹಕ್ಕು ಎಲ್ಲರಿಗೂ ಇದೆ.
ನನಗ್ ಮಾತ್ರ ಇದೆ, ನಾನು ಪೇಟೆಂಟ್ ತಗೊಂಡಿದ್ದೀನಿ ಅಂತ ಹೇಳಂಗಿಲ್ಲ. ಹೌದು. ಯಾರು ಬೇಕಾದ್ರೂ ಧರ್ಮ ಸಾಕ್ಷಾತ್ಕಾರ ಯಾರಿಗೆ ಆಗಿದೆಯೋ, ಅನುಭವ ಯಾರಿಗಿದೆಯೋ ಅವರು ಧರ್ಮ ಸ್ವರೂಪವನ್ನು ಪ್ರತಿಪಾದನೆ ಮಾಡಬಲ್ಲರು. ಅವರೊಂದು ಚೌಕಟ್ಟನ್ನ ಕೊಡ್ಲಿ. ಆ ಚೌಕಟ್ಟು ಜನರಿಗೆ ಇಷ್ಟ ಆದ್ರೆ ಸ್ವೀಕರಿಸ್ತಾರೆ, ಇಷ್ಟ ಆಗ್ಲಿಲ್ಲ ಬಿಡ್ತಾರೆ. ನೀವು ಇದನ್ನ ಮಾಡಬೇಡಿ, ಇದು ಮಾಡೋದು ಅಪರಾಧ ಅಂತ ಉಗ್ರ ರೀತಿಯಲ್ಲಿ ದ್ವೇಷ, ಟೀಕಾಸ್ತ್ರಗಳನ್ನ ಪ್ರಯೋಗ ಮಾಡ್ತಿರಲ್ಲ ಜನರ ಮೇಲೆ ಸಂಪ್ರದಾಯವನ್ನು ಇಟ್ಕೊಂಡು, ಇದು ಸರಿನಾ? ಇದು ಧರ್ಮ ಅನ್ಸ್ತದ? ಅಲ್ಲ, ಅವರು ಧರ್ಮದ ವಿಷಯಕ್ಕೆ ಬಂದ್ರೆ ಹಿಂದೂ ಧರ್ಮನೇ ಅಲ್ಲ ಅಂತಾರೆ. ಆ ಅದೊಂದು ಜೀವನ ಧರ್ಮ ಅಂತಾರೆ. ನೋಡಿ, ಧರ್ಮ ಅಂದ್ರೆ ಏನು? ಧರತಿ ಇತಿ ಧರ್ಮ. ಯಾವುದು ಕಾಪಾಡ್ತದೋ, ಬಿದ್ದವನನ್ನ ಎತ್ತಿ ನಿಲ್ಲಿಸ್ತದೋ, ಸಹಾಯ ಸಹಕಾರ ಮಾಡ್ತದೆ, ಇದು ಧರ್ಮ. ಹೌದು. ಈ ಧರ್ಮಕ್ಕೆ ಅನೇಕ ಲಕ್ಷಣಗಳನ್ನು ಹೇಳಿದ್ದಾರೆ. ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಹೀಗೆ 10 ಲಕ್ಷಣಗಳನ್ನು ಹೇಳಿದ್ದಾರೆ. ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಬಾರದು. ದಯವಿಲ್ಲದ ಧರ್ಮವದಾವುದಯ್ಯ ಬಸವಣ್ಣವ್ರು ಹೇಳಿದ್ದಾರೆ. ದಯೆ ಅನ್ನೋದು ಧರ್ಮ ಅಂತ ಬಸವಣ್ಣವ್ರು ಹೇಳಿಲ್ವಾ? ಹಾಗೆ ಲಿಂಗಾಯತರ ಧರ್ಮ ಆಯ್ತು ತಾನೆ. ಮತ್ತೆ ದಯಾ, ಅಹಿಂಸೆ, ಸತ್ಯ ಇವೆಲ್ಲ ಹಿಂದೂ ಧರ್ಮದಲ್ಲಿ ಹೇಳಿಲ್ವಾ? ಆದ್ದರಿಂದ ಧರ್ಮ ಈ 10 ಲಕ್ಷಣದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಅದು ಹಿಂದೂ ಧರ್ಮವೂ ಧರ್ಮ, ಇಸ್ಲಾಂ ಧರ್ಮವೂ ಧರ್ಮ, ಸಿಖ್, ಬೌದ್ಧ, ಲಿಂಗಾಯತ, ಜೈನ, ಏನೇನು ಹೇಳ್ತೀವಿ, ಯಾವುದು ಧರ್ಮದ ಅಂಶವನ್ನು ಪ್ರತಿಪಾದನೆ ಮಾಡ್ತಿದೆಯೋ ಅದೆಲ್ಲ ಧರ್ಮ. ಹಾಗಾದ್ರೆ ಸ್ವಾಮೀಜಿ, ಇಲ್ಲಿ ಈಗ ಬೇರೆ ಬೇರೆ ಧರ್ಮಗಳಲ್ಲಿ ಒಬ್ಬ ಸಂಸ್ಥಾಪಕ, ಧರ್ಮ ಗ್ರಂಥ ಎಲ್ಲ ಬರುತ್ತೆ. ಹಿಂದೂ ಧರ್ಮದ ಸಂಸ್ಥಾಪಕರು ಯಾರು, ಧರ್ಮ ಗ್ರಂಥ ಎಲ್ಲಿದೆ, ಆ ಮುಖ್ಯವಾದ ದೇವರು ಯಾರು, ಇದೆಲ್ಲ ಪ್ರಶ್ನೆ ಹೇಳುತ್ತಲ್ಲ. ಹಾ, ನೋಡಿ, ಈಗ ಒಂದು ಟ್ರೆಂಡ್ ಶುರು ಆಗಿದೆ. ಏನು? ಧರ್ಮ ಅಂದ್ರೆ ಒಬ್ಬ ಸಂಸ್ಥಾಪಕ ಇರಬೇಕು, ಒಂದು ಧರ್ಮ ಗ್ರಂಥ ಇರಬೇಕು, ಒಬ್ಬ ದೇವರು ಇರಬೇಕು, ಒಂದು ಭಾಷೆ ಇರಬೇಕು, ಎಲ್ಲ ಒಂದೊಂದು ಸಂಸ್ಥಾಪಕ ಇರಬೇಕು, ಗ್ರಂಥ ಇರಬೇಕು, ಭಾಷೆ ಇರಬೇಕು, ಒಂದೇ ದೇವರು ಇರಬೇಕು. ಎಷ್ಟು ಲಕ್ಷಣ ಇದ್ರೆ ಅದು ಧರ್ಮ ಅಂತ. ಯಾರು ಈ ಲಕ್ಷಣ ಮಾಡಿದವರು? ಅದು ಪ್ರಶ್ನೆ. ಲಕ್ಷಣ ಮಾಡಿದವ್ರು ಯಾರು? ಮಾಡಿದವ್ರು ಯಾರು ಗೊತ್ತಿಲ್ಲ. ಇದನ್ನೆಲ್ಲ ಪ್ರಶ್ನೆ. ನಿಮ್ ಮೂಗಿನ ನೇರಕ್ಕೆ ನೀವು ಲಕ್ಷಣ ಮಾಡ್ಕೊಂಡ್ಬಿಟ್ರೆ ಅಲ್ರಿ, ನೀವು ಲಕ್ಷಣ ಮಾಡೋರು ಯಾವ ಕಾಲದವರು? ಅಲ್ಲ, ನಾವು ಕೇಳಿದ್ವಿ. ನೀವೀಗ ಹಿಂದೂ ಅನ್ನೋದು ಧರ್ಮ ಅಲ್ಲ, ಒಂದು ಸ್ಥಾಪಕ ಇಲ್ಲ, ಒಂದು ಗ್ರಂಥ ಇಲ್ಲ, ಒಬ್ಬ ಗುರು ಇಲ್ಲ, ಆದ್ರಿಂದ ಅದು ಧರ್ಮ ಅಲ್ಲ ಅಂತ ಹೇಳೋರು ಯಾರು? ಈ ಕಾಲದವರು. ಅಂದ್ರೆ ಇಲ್ಲಿ ಅಂದ್ರೆ ಅಥವಾ ಒಂದು ಬಸವಾನುಯಾಯಿಗಳು, ಉಗ್ರರು ನೀವೇನು ಶುರು ಮಾಡಿದಿರಿ ಈ 21ನೇ ಶತಮಾನದಲ್ಲಿ ಹೇಳೋರು. ಹಂಗಾದ್ರೆ 21ನೇ ಶತಮಾನಕ್ಕಿಂತ ಹಿಂದೆ ಧರ್ಮನೇ ಇರ್ಲಿಲ್ವಾ? ಹಾಗಾದ್ರೆ ಜನ ಧರ್ಮ ಇಲ್ಲದೆ ಬದುಕ್ಬಿಟ್ರ? ನೀವು ಮಾತ್ರ ಧರ್ಮ ಪಾಲನೆ ಮಾಡ್ಕೊಂಡು ನೀವು ಮಾತ್ರ ಧರ್ಮದಿಂದ ಬದುಕು ನಡೆಸ್ತಾ ಇದ್ದೀರಾ? ಏನು ಮೂಗಿನ ನೇರಕ್ಕೆ ತಲೆಗೆ ಏನ್ ಹೊಳಿತದೋ ಆ ತರ ಎಲ್ಲ ಅರ್ಥ ಮಾಡೋದು. ನೋಡಿ, ನಾ ಹೇಳ್ತೀನಿ, ಒಂದ್ ಮನೆ ಅಂದ್ರೆ ಏನ್ರಿ? ಮನೆ ಅಂದ್ರೆ 1 ಅಥವಾ 2 ಬೆಡ್ರೂಮು, 1 ಹಾಲು, 1 ದೇವ್ರ ಮನೆ, ಒಬ್ಬ ಗಂಡ, ಒಬ್ಬ ಹೆಂಡತಿ, ಒಂದ್ ಮಗ, 1 ಮಗಳು, ಇದು ಮನೆ. ಹೌದಾ? ಮತ್ತೆ ಹಿಂದೆ ಅವಿಭಕ್ತ ಕುಟುಂಬ ಇತ್ತಲ್ಲ, ತಂದೆ ತಾಯಿ, ಅಣ್ಣ, 50 ಜನ, 100 ಜನ ಇರ್ತಿದ್ರಲ್ಲ, 10, 20, 100 ಕೋಣೆಗಳು ಇರ್ತಿದ್ದಲ್ಲ, ಮನೆ ಅಲ್ವಾ? ಹಂಗಾರೆ ಈಗಿನ ಕಾಲದ ನಿಮ್ಮ ಕುಟುಂಬ ಪದ್ಧತಿಯನ್ನು ಇಟ್ಕೊಂಡು ಮನೆ ಅಂತ ಲಕ್ಷಣ ಮಾಡ್ತೀರಿ, ಈಗ ಮಾಡ್ತೀರಿ ಲಕ್ಷಣನ. ನಿಮ್ಮ ಲಕ್ಷಣ ಇಟ್ಕೊಂಡು ಹಾಗಾದ್ರೆ ಮನೆ ಅಂದ್ರೆ ಈಗ ಮಾತ್ರ ಇದೆ, ಹಿಂದ್ ಮನೆಗಳಿರ್ಲಿಲ್ವಾ? ಆ ಮನೆತನ ಇಲ್ದಾನೆ ನೀವು ಹುಟ್ಟಿ ಬಂದ್ರ? ನೀವು ಹೋಗಿ ಬಂದಿರುವಂತ ಮನೆ, ಮತ್ತೆ ನಿಜವಾದ ಅವಿಭಕ್ತ ಕುಟುಂಬ. ಇದು ಒಬ್ಬ ಗುರು, ಒಬ್ಬ ಸ್ಥಾಪಕ, ಒಂದು ಗ್ರಂಥ, ಇದು ಧರ್ಮದ ಲಕ್ಷಣ ಅಲ್ಲ. ಧರ್ಮ ಅಂದ್ರೆ ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ ಮುಂತಾಗಿರ್ತಕ್ಕಂಥ ಆದರ್ಶ ಗುಣಲಕ್ಷಣಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಧರ್ಮ. ಈ ಲಕ್ಷಣ ಹಿಂದೂ ಧರ್ಮದಲ್ಲೂ ಇದೆ, ಇತರ ಧರ್ಮದಲ್ಲೂ ಇದೆ. ಆದ್ರಿಂದ ಎಲ್ಲವೂ ಧರ್ಮಗಳು ಅಂತ ಹೇಳ್ತೇವೆ. ಸ್ವಾಮೀಜಿ, ಇಲ್ಲಿ ಹಿಂದೂ ಎಂದ್ರೆ ಗುಲಾಮ, ಪರ್ಷಿಯನ್ನರಿಂದ ಬಂದಂತ ಪದ ಅಂತ ಹೇಳ್ತಾರೆ. ಹೌದು. ಹಿಂದೂ ನೋಡಿ, ಸಿಂಧೂ ನದಿಯ ನಾಗರಿಕತೆ. ಸಿಂಧೂ ಅನ್ನುವ ಶಬ್ದವನ್ನ ಪರ್ಷಿಯನ್ರು ಸಕಾರದ ಜಾಗದಲ್ಲಿ ಹಕಾರ ಉಚ್ಚಾರಣೆ ಮಾಡಿದ್ರು. ಅವ್ರಿಗೆ ಸಿಂಧು ಅಂತ ಉಚ್ಚಾರಣೆ ಮಾಡ್ಲಿಕ್ಕೆ ಬರಲಿಲ್ಲ, ಆದ್ರಿಂದ ಹಿಂದೂ ಅಂತ ಉಪಯೋಗ ಮಾಡಿದ್ರು. ಆದ್ರಿಂದ ಈ ಹಿಂದೂ ಅನ್ನುವ ಪದ ಪರ್ಷಿಯನ್ನರಿಂದ ಬಳಕೆ ಆಗಿದ್ದು ಅಂತ ವಾದ. ಈ ಪರ್ಷಿಯನ್ರು ಅಂದ್ರೆ ಮುಸ್ಲಿಮ್ರು ನಮ್ ದೇಶಕ್ಕೆ ಬಂದ ನಂತರ. ಆದ್ರಿಂದ ಇದು ಇತ್ತೀಚಿನ ಪದ, ಇದು ಪ್ರಾಚೀನ ಅಲ್ಲ, ಹಳೆ ಹಿಂದೂ ಧರ್ಮವೇ ಅಲ್ಲ ಅನ್ನುವಂತ ವಾದ ಮಾಡ್ತಾರೆ. ನೋಡಿ, ನಾನು ಇದಕ್ಕೆ ಪ್ರಮಾಣ ಕೊಡ್ತೀನಿ. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ. ಹಿಮಾಲಯದಿಂದ ಆರಂಭಿಸಿ ಅರಬ್ಬಿ ಸಮುದ್ರದ ಪರ್ಯಂತರ
ವಿಸ್ತೃತವಾಗಿರ್ತಕ್ಕಂಥ ಭೂಭಾಗ, ದೇವನಿರ್ಮಿತವಾದಂಥದ್ದು, ಸ್ವರ್ಗ ಸದೃಶವಾಗಿರ್ತಕ್ಕಂಥ ಈ ಭೂಭಾಗವನ್ನ ಹಿಂದೂಸ್ಥಾನ ಅಂತ ಕರೀತೇವೆ. ಎಲ್ಲಿ ಬರ್ತದೆ ಇದು ಮಾತು? ಬೃಹಸ್ಪತಿ ಆಗಮ ಅಂತ, ಋಗ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೃಹಸ್ಪತಿ ಆಗಮ ಇದು. ಸುಮಾರು 4-5 ಸಾವಿರ ವರ್ಷಗಳ ಹಿಂದಿನ ಮಾತು ಇದು. ನೀವು ಪರ್ಷಿಯನ್ರಿಂದ ಬಳಕೆ ಬಂತು ಅಂತ ಹೇಳ್ತೀರಲ್ಲ, ಪರ್ಷಿಯನ್ರು ಇಸ್ಲಾಂ ಧರ್ಮ ಹುಟ್ಟಿದ್ದೇ 7ನೇ ಶತಮಾನದಲ್ರಿ, ಕ್ರಿಸ್ತ ಶಕ 7ನೇ ಶತಮಾನ. ಹಿಂದೂ ಧರ್ಮದ ಅಸ್ತಿತ್ವ ಯಾವಾಗ? ವೇದ ಕಾಲಿನದು. ಇವರು ವೇದಗಳನ್ನೇ ಒಪ್ಪಲ್ಲ. ಬಾಲಗಂಗಾಧರ ತಿಲಕ್ ವೇದಗಳನ್ನ ನೀವು ಒಪ್ರಿ ಬಿಡ್ರಿ, ಬಾಲಗಂಗಾಧರ ತಿಲಕರು ಒಬ್ಬ ಅದ್ಭುತ ವಿದ್ವಾಂಸರು ಕೂಡ ಹೌದು. ಅವರು ವಕೀಲರು, ವಿದ್ವಾಂಸರು ಕೂಡ ಹೌದು. ಅವ್ರ ಪ್ರಕಾರ ಹಿಂದೂ ವೇದಗಳ ಕಾಲ ಕನಿಷ್ಠ ಕ್ರಿಸ್ತ ಶಕ ಪೂರ್ವ 5,000 ವರ್ಷ ಅಂತ ಹೇಳ್ತಾರೆ. ಇನ್ನೂ ಕೆಲವು ವಿದ್ವಾಂಸರು ಕ್ರಿಸ್ತ ಶಕ ಪೂರ್ವ 50,000 ವರ್ಷಗಳ ಅಂತ ಹೇಳ್ತಾರೆ. ಅಂದ್ರೆ ಕನಿಷ್ಠ 5,000 ವರ್ಷಗಳಿಂದ ಹಿಡಿದು ಗರಿಷ್ಠ 50,000 ವರ್ಷಗಳ ಪ್ರಾಚೀನವಾದದ್ದು ಹಿಂದೂ ಧರ್ಮ. ಇಂಥ ಹಿಂದೂ ಧರ್ಮ, ಇವು ಯಾವುದು ಧರ್ಮಗಳು ಇನ್ನೂ ಹುಟ್ಟಿರಲೇ ಇಲ್ಲ. ಆವಾಗಲೇ ಹಿಂದೂ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅಂತ ಹಿಂದೂ ಧರ್ಮ ಇತ್ತೀಚೆಗೆ ನಿನ್ನೆ ಮೊನ್ನೆ ಹುಟ್ಟಿರ್ತಕ್ಕಂಥ ಧರ್ಮಗಳಿಂದ ಧರ್ಮದ ಲಕ್ಷಣ ಕಲ್ತ್ಕೊಳ್ಬೇಕಾ? ಇವುಗಳು ಹೇಳಿದ್ರೆ ನಾನು ಧರ್ಮ ಅಪ್ಪ, ನೀ ಹೇಳಿದ್ರೆ ನಾನು ಧರ್ಮ ಅಲ್ಲ ಅಂತ ಹಿಂದೂ ಒಪ್ಕೊಳ್ಬೇಕಿದೆಯಾ? ಇದೆಲ್ಲ ಬಿಡಬೇಕು ನಾವು. ಅಹಂಕಾರದ ಮಾತುಗಳಿವೆಲ್ಲ ಬಿಡಬೇಕು. ಹಿಂದೂ ಅನ್ನುವಂಥ ಪದ ಪರ್ಷಿಯನ್ನರು ಬರೋಕ್ಕಿಂತ ಮುಂಚೆನೇ ಬಳಕೆಯಲ್ಲಿತ್ತು. ಇದು ಧರ್ಮ ಹೌದು. ಹಂಗ ನೋಡಿದ್ರೆ ನೀವು ಲಿಂಗಾಯತ ಧರ್ಮ. ನನ್ನ ಪ್ರಶ್ನೆ ಅದೇ ಹುಟ್ಟಿದ. ಕೇಳಿ ನಾನು ಯಾಕಂದ್ರೆ ತಾವು ಮಾತಾಡ್ಬೇಕಾರೆ ನೀವು ಕೇಳಿ. ಧರ್ಮದ ಬಗ್ಗೆನೇ ಮಾತಾಡಿದ್ರಿ. ಹಾಗಾದ್ರೆ ಲಿಂಗಾಯತ ಧರ್ಮ ಅಲ್ವಾ? ಹಾ, ನನ್ನ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಒಬ್ಬ ಗುರು, ಒಂದು ಗ್ರಂಥ, ಒಂದು ಭಾಷೆ, ಹೌದು, ಒಬ್ಬರ ದೇವರು, ಇಷ್ಟಿದ್ರೆ ಧರ್ಮ ಅಂತ ಹೇಳ್ತಿರಲ್ಲ ನೀವು. ಲಿಂಗಾಯತರ ಧರ್ಮ ಅನ್ನೋರು ನೀವು ಈ ಲಿಂಗಾಯತರು ಏನ್ ಹೇಳ್ತಾರೆ ಗೊತ್ತಾ? ಬಸವಣ್ಣನೇ ಗುರು, ಒಬ್ಬ ಗುರು ಅಂತ ಹೇಳಿದ್ರು. ಭಾಷೆ ಯಾವುದು? ಕನ್ನಡ ಭಾಷೆ, ಒಂದು ಭಾಷೆ ಆಯ್ತು. ಧರ್ಮ ಗ್ರಂಥ ಈ ಮೊದ್ಲು ಗುರು ತಗೊಳ್ಳೋಣ, ದೇವರು ತಗೊಳ್ಳೋಣ. ದೇವರು ಯಾರು? ಇಷ್ಟಲಿಂಗ, ಅದು ಒಂದೇ. ಒಂದು ದೇವರು, ಒಂದು ಭಾಷೆ, ಒಬ್ಬ ಗುರು, ಸರಿ. ಗ್ರಂಥ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಅವರು? ವಚನಗಳು, ವಚನ ಸಾಹಿತ್ಯ ಅಥವಾ ವಚನಗಳು. ವಚನ ಬರೆದವ್ರು ಯಾರು? ಶರಣರು. ಮತ್ತೆ ವಚನಗಳು ಧರ್ಮ ಗ್ರಂಥ ಅಂದ ಬಳಿಕ ವಚನಗಳನ್ನ ಬರೆದವರೆಲ್ಲ ಧರ್ಮಗುರುಗಳು ಆಗ್ತಾರೋ ಇಲ್ವೋ? ಎಲ್ರು. ಮತ್ತೆ ವಚನಗಳನ್ನ ಬಸವಣ್ಣ ಮಾತ್ರ ಒಬ್ಬನೇ ಬರೆದಿದ್ದ ಅಂದ್ರೆ ಧರ್ಮಗುರು ಒಬ್ಬ ಅಂತ ಹೇಳ್ತೀರಿ, ಒಪ್ಕೊಳ್ತೇವೆ. ನೀವು ವಚನ ಸಾಹಿತ್ಯ ಹಿಂದೂ ಧರ್ಮ ಗ್ರಂಥ ಅಂತ ಅಂದ ಬಳಿಕ ವಚನಗಳನ್ನ ಬರೆದವರೆಲ್ಲ ಧರ್ಮಗುರುಗಳು ಅಂತ ಹೇಳಬೇಕು. ಇಲ್ಲ, ಅದು ನಮ್ಗೆ ಒಪ್ಪಿಗೆ ಇಲ್ಲ ಅನ್ನೋದಾದ್ರೆ, ಹಾಗಾದ್ರೆ ಬಸವಣ್ಣ ಒಬ್ಬನೇ ಧರ್ಮಗುರು ಅಂತ ನೀವು ಹೇಳ್ತೀರಿ ಅನ್ನೋದಾದ್ರೆ ಬಸವಣ್ಣನ ವಚನಗಳೇ ಧರ್ಮ ಗ್ರಂಥ ಅಂತ ಹೇಳ್ಬೇಕು ನೀವು. ವಚನ ಸಾಹಿತ್ಯ ಎಲ್ಲಾ ಧರ್ಮ ಗ್ರಂಥ ಅಂತ ಹೇಳೋಂಗಿಲ್ಲ ನೀವು. ಏನ್ ಹೇಳ್ಬೇಕು? ಬಸವ ವಚನಗಳೇ ಧರ್ಮ ಸಾಹಿತ್ಯ, ಧರ್ಮ ಗ್ರಂಥ ಅಂತ ಹೇಳ್ರಿ. ಹ್ಞೂ ಅಂದ್ರೆ ನೀವು ಲಿಂಗಾಯತರು ನಾವ್ ಹೆಂಗಾದ್ರೂ ಮಾಡಿ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಸಾಬೀತ್ ಮಾಡ್ಬೇಕಾಗಿದೆ. ಆದ್ರಿಂದ ನಾವು ಬಸವಣ್ಣನವರು ವಚನಗಳೇ ಧರ್ಮ ಗ್ರಂಥ ಅಂತ ಹೇಳ್ತೀರಿ ಅಂದ್ರೆ ಅಲ್ಲಮ ಪ್ರಭುವಿನ ಶೂನ್ಯ ಸಂಪಾದನೆ ಧರ್ಮ ಗ್ರಂಥ ಅಲ್ಲ, ಅಕ್ಕ ಮಹಾದೇವಿ ವಚನಗಳು ಅಲ್ಲ, ಇನ್ನುಳಿದ ಯಾವ್ದು ಅಲ್ಲವೇ ಅಲ್ಲ. ಯಾವ್ದನ್ನು ಅಧ್ಯಯನ ಮಾಡಂಗಿಲ್ಲ. ನೀವೇನ್ ಹೇಳ್ತೀರಿ? ಗುಡಿ ಗುಂಡಾರಗಳು ಹೋಗುವಾಗ ಹಿಂಗೇನು ವಿರೋಧ ಮಾಡ್ತಿರಲ್ಲ, ಈ ಅಲ್ಲಮ ಪ್ರಭುವಿನ ವಚನ ಅಧ್ಯಯನ ಮಾಡೋರ್ನ ವಿರೋಧ ಮಾಡ್ಬೇಕಾಗುತ್ತೆ. ಆ ವಚನವನ್ನು ಓದ್ಬೇಡ್ರಿ ನೀವು, ಅಕ್ಕ ಮಹಾದೇವಿಯ ವಚನಗಳನ್ನ ಓದ್ಬೇಡ್ರಿ ನೀವು ಅಂತ ಎಲ್ಲ ವಿರೋಧ ಮಾಡ್ಬೇಕಾಗ್ತದೆ. ಬಸವಣ್ಣ ವಚನಗಳನ್ನ ಮಾತ್ರನೇ ಹೇಳ್ಬೇಕು, ಬೇರೆ ಯಾರ ವಚನಗಳನ್ನ ಓದಬಾರ್ದು. ಅಲ್ರಿ, ಧರ್ಮವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೋದವ್ರು ನೀವು ಇವನಾರವ ಅಂತ ಬಸವಣ್ಣ ಎಲ್ಲರನ್ನೂ ಅಪ್ಕೊಂಡವನು, ಅವನು ಧರ್ಮದವರು ಅಂತ ಹೇಳಕ್ ಕೊಡಿ. ಇವ ನಮ್ಮವನಲ್ಲ, ಅಲ್ಲಂ ಪ್ರಭು ನನ್ನವನಲ್ಲ, ಆತ್ಮದೇವಿ ನಮ್ಮವಳಲ್ಲ, ಬಸವಣ್ಣ ಒಬ್ಬರೇ ನಮ್ಮವನು ಅಂತ ಪ್ರಶ್ನೆ ಹೇಳುತ್ತೀನಿ. ಲಿಂಗಾಯತರು ಹಿಂದೂ ಧರ್ಮ ನಾವು ಅಲ್ಲ ಅಂತಾರೆ. ಹಿಂದೂ ಧರ್ಮನೇ ಅಂದ್ರೆ ಹಿಂದೂ, ಈಗ ನೀವು ಎಲ್ಲ ಅಲ್ಲ ಅಂದ್ರಲ್ಲ, ಹಿಂದೂ ಧರ್ಮ ನಾವು ಅಲ್ಲ ಅಂತಾರೆ. ಬಟ್ ಇಲ್ಲಿ ಹಿಂದೆ ಕೆಲವು ಲಿಂಗಾಯತರ ಇದರಲ್ಲಿ ನಾವು ಜಾತಿ ಇದರಲ್ಲಿ ನೋಡ್ಬೇಕಾದ್ರೆ ಹಿಂದೂ ಲಿಂಗಾಯತ ಅಂತ ಬರ್ಸಿರೋದು ಈ ತರ ಎಲ್ಲ ನಾವು ನೋಡ್ತೀವಿ. ಹೌದು ಸ್ವಾಮೀಜಿ, ಬಸವಣ್ಣವರು ಎಲ್ಲವರು ನಮ್ಮವರು ಅಂದ್ರು.
ಇವರು ಅಲ್ಲ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಈಗೆಲ್ಲ ನಮ್ಮವರಲ್ಲ ಅಂತ ತಾವು ಹೇಳಿದ್ರಿ ಈಗಲೇ. ಈಗ ಲಿಂಗಾಯತರು ಹಿಂದೂಗಳು ಅಲ್ಲ ಅಂತಾರಲ್ಲ ಕೆಲವರು, ಇದಕ್ಕೇನು ಅನ್ಬೇಕು? ಲಿಂಗಾಯತರು ಹಿಂದೂಗಳಲ್ಲ, ಇದ್ ಕಷ್ಟ ಇದೆ. ಇತ್ತೀಚೆಗೆ ಕೇಳ್ತಾ ಇದೀವಿ ನಾವು, ಹ್ಮ್. ನಮ್ದೊಂದು ಬೇರೆನೇ ಧರ್ಮ ಅಂತ. ಲಿಂಗಾಯತರೇ ಬೇರೆ ಧರ್ಮ, ಹಿಂದೂಗಳೇ ಬೇರೆಯವರು, ಅದು ಬೇರೆ ಧರ್ಮ. ಒಂದು ಎಷ್ಟರ ಮಟ್ಟಿಗೆ ಹೇಳ್ತಿದ್ದಾರೆ ಅಂದ್ರೆ ಇವರು, ಹಿಂದೂ ಅನ್ನೋದು ಧರ್ಮವೇ ಅಲ್ಲ, ಹ್ಮ್ ಹಿಂದೂ ಧರ್ಮವೇ ಅಲ್ಲ, ಅದೊಂದು ಜೀವನ ವಿಧಾನ ಅಂತಲೂ ಹೇಳ್ಕೊಂಡು ಬರ್ತಾರೆ. ಹ್ಮ್. ಅಲ್ಲಿ ಒಂದು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೌದು. ಈ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು ಒಂದು 3 ಬಾರಿ ಈ ಹಿಂದೂ ಧರ್ಮದ ಬಗ್ಗೆ ವಿಶ್ಲೇಷಣೆ ನಡೆದಿದೆ. ಹ್ಮ್ 3 ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ. ಹ್ಮ್ ಹ್ಮ್. ಆ ವಿಶ್ಲೇಷಣೆ ಮಾಡುವಾಗ ಅವರು ಏನು ಹೇಳ್ತಾರೆ ಅಂದ್ರೆ, ಹಿಂದೂ ಅಂತಕ್ಕಂಥದ್ದು ಒಂದು ಜೀವನ ವಿಧಾನ. ಹಿಂದೂ ಧರ್ಮ ಅನ್ನೋದಕ್ಕಿಂತ ಸನಾತನ ಧರ್ಮ ಅಂತಕ್ಕಂಥದ್ದು ಉತ್ತಮವಾದಂಥ ಹೆಸರು. ಹ್ಮ್ ಹ್ಮ್. ಸನಾತನ ಅಂದ್ರೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಧರ್ಮ. ಸುಪ್ರೀಂ ಕೋರ್ಟ್ ಅಲ್ಲಿ ಹೌದು, ನಡೆದ ಹೌದು, ಚರ್ಚೆಯಲ್ಲಿ. ಸುಪ್ರೀಂ ಕೋರ್ಟ್. ಹಿಂದೂ ಧರ್ಮ ಅಲ್ಲ ಅಂತ ಹೇಳಿಲ್ಲ. ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಇಲ್ಲ ಅಥವಾ ಸುಪ್ರೀಂ ಕೋರ್ಟ್ ಹೇಳಿರುವುದು? ಸುಪ್ರೀಂ ಕೋರ್ಟು ಬೇರೆ ಬೇರೆ ಪ್ರಕರಣಗಳನ್ನ ವಿಚಾರಣೆಗೆ ಒಳಪಡಿಸಿದಾಗ ಹ್ಮ್. ಸಾಂದರ್ಭಿಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಓಹೋ. ಧರ್ಮದ ಬಗ್ಗೆ ಜಡ್ಜ್ಮೆಂಟ್ ಅಲ್ಲ ಇದು. ಅಲ್ಲ. ಬಹಳ ಜನ ತಪ್ಪು ತಿಳ್ಕೊಳ್ತಾರೆ. ನೋಡಿ, ವಿಶ್ಲೇಷಣೆ ಮಾಡಿದ್ದಾರೆ. ಹಾ, ಹಿಂದೂ ಧರ್ಮದ ಬಗ್ಗೆ ವಿಚಾರಣೆ ಮಾಡಿ ಜಡ್ಜ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದಲ್ಲ. ಬೇರೆ ಪ್ರಕರಣಗಳ ವಿಚಾರಣಾ ಹಂತದಲ್ಲಿ ಹಿಂದೂ ಧರ್ಮದ ಬಗ್ಗೆ ವಿಶ್ಲೇಷಣೆ ಮಾಡಿರ್ತಕ್ಕಂಥ ವಿಚಾರ ಇದು. ಹ್ಮ್. ಹಿಂದೂ ಧರ್ಮ ಅನ್ನೋದಕ್ಕಿಂತ ಸನಾತನ ಧರ್ಮ ಅನ್ನೋದೊಂದು ಶ್ರೇಷ್ಠವಾದಂಥ ಹೆಸರು ಅಂತ ಹೇಳಿದೆ ಹೊರತು ಹಿಂದೂ ಧರ್ಮ ಅಲ್ಲ ಅಂತ ಹೇಳಿಲ್ಲ. ಇದನ್ನು ನಾವು ಮನಗಾಣಬೇಕು. ಆಮೇಲೆ ಹಿಂದೂ ಅಂತಕ್ಕಂಥದ್ದು ಒಂದು ಜೀವನ ವಿಧಾನ ಅಂತ ಹೇಳ್ತಾರೆ. ಹ್ಮ್. ಹೌದು, ಅಲ್ಲ ಅಂತಲ್ಲ. ಈ ಕಾನೂನು, ಲಾ ಇದೆ, ಸಂವಿಧಾನ ಕಾನೂನು, ಅದೊಂದು ಜೀವನ ವಿಧಾನ ಅಲ್ವಾ? ಹೌದು. ಲಿಂಗಾಯತ ಜೀವನ ವಿಧಾನ ಅಲ್ವಾ? ಜೀವನ ಮಾಡ್ಲಿಕ್ಕೆ ಎಲ್ಲ ಮಾಡ್ಕೊಂಡಿರೋದು ಮನುಷ್ಯ. ಹೀಗೆ ಬದುಕಬೇಕು ಅಂತ ತೋರಿಸೋದು ಅಲ್ವಾ ಅದು? ಹೌದು. ಜೈನ ಧರ್ಮ, ಜೈನನಾದಂಥವನು ಹೀಗೆ ಬದುಕಬೇಕು ಅಂತ ತೋರಿಸ್ತಾನೆ ಮಾಡಿಕೊಂಡಿದ್ದಾರೆ. ಮತ್ ಪ್ರತಿಯೊಂದು ಧರ್ಮವೂ ಜೀವನ ವಿಧಾನವೇ. ಹೌದು. ಅದರಲ್ಲೇನಂತ ವಿಶೇಷತೆ ಇದೆ? ಅದು ಹಿಂದೂ ಧರ್ಮ ಅಲ್ಲ, ಅದೊಂದು ಜೀವನ ವಿಧಾನ. ನಿಮ್ಮದು ಧರ್ಮ, ಇದು ನಿಮ್ಮದು ಜೀವನ ವಿಧಾನ ಅಲ್ಲ ಅಂತ ಹೇಳ್ಬೇಕಾ? ಹ್ಮ್. ಎಲ್ಲಾ ಧರ್ಮಗಳು ಜೀವನ ವಿಧಾನವೇ ಆಗಿವೆ ಸ್ವಾಮಿ. ಆದ್ರಿಂದ ಸಣ್ಣ ಬುದ್ಧಿ, ತಿಳಿಯಲಾರ್ದಕ್ಕೆ, ಓದ್ಲಾರ್ದೆ, ವಿಷಯ ಸಂಗ್ರಹ ಇಲ್ಲದೆ ಏನೇನೋ ಉಪದ್ಯಾಪಿಯಾಗಿ ಮಾತಾಡ್ದಿದೆಯಲ್ಲ, ಹಿಂಗ್ ಮಾತಾಡಬಾರ್ದು. ಸಾಮಾನ್ಯ ಜನರ ದಿಕ್ಕು ತಪ್ಪಿಸಬಾರದು. ಇನ್ನೂ ಒಂದು ದಿಕ್ಕು ತಪ್ಪಿಸಿದ್ದನ್ನು ನಾನು ಕೇಳಿದೀನಿ, ನೋಡಿದೀನಿ. ಹ್ಮ್ ಸ್ವಾಮೀಜಿ, ಈಗ ಎಲ್ಲರಿಗೂ ಗೊತ್ತು, ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ನಾವು ಲಿಂಗಾಯತ್ರಿ ವಿಭೂತಿನೂ ಹಚ್ಕೋತೀವಿ, ಕುಂಕುಮನೂ ಹಚ್ಕೋತೀವಿ. ಮೊನ್ನೆ ಒಂದು ಪ್ರಶ್ನೆಗಳನ್ನ ಇತ್ತೀಚೆಗೆ ಬಹಳ ನೋಡಿದ್ವಿ. ಕನೇರಿ ಶ್ರೀಗಳು ಕುಂಕುಮ ಹಚ್ಕೋತಾರೆ, ಅದು ಲಿಂಗಾಯತ್ರ ಮಠ. ಹಾಗಾದ್ರೆ ಲಿಂಗಾಯತರು ಕುಂಕುಮ ಧರಿಸಬಾರ್ದ ಹಣೆಗೆ? ಕುಂಕುಮ ಕೆಟ್ಟದ್ದ ಒಳ್ಳೇದ? ವಿಭೂತಿಯು ಶ್ರೇಷ್ಠ, ಕುಂಕುಮನೂ ಶ್ರೇಷ್ಠ. ಮನುಷ್ಯ ಮಾನವ ಹಚ್ಕೊಂಡ್ರೆ ಒಳ್ಳೇದಾಗತ್ತೆ, ನಮಗ್ ಗೊತ್ತಿರೋದಿಷ್ಟು. ಈಗ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಮೆಡಿಸಿನ್ಗಳಲ್ಲಿ ಏನೇನೋ ಹಾಕ್ತಾರೆ, ಆದ್ರೂ ಮೆಡಿಸಿನ್ ತಗೊಳ್ತೀವಿ ಒಳ್ಳೇದಾಗತ್ತೆ ಅಂತ. ಇದು ಒಳ್ಳೇದೇ ಅಲ್ವಾ? ಈ ಕುಂಕುಮ ಲಿಂಗಾಯತರು ಹಚ್ಕೊಳ್ಬೇಕಾ ಬೇಡ? ನೋಡಿ, ಈ ಲಿಂಗಾಯತರಿಂದ ಈ ವಾದ ಶುರುವಾಗಿದೆ. ಹೌದು. ವಿಭೂತಿ ಹಚ್ಕೊಳ್ಬೇಕು. ಹ್ಮ್. ವಿಭೂತಿ ಅಂದ್ರೇನು? ಭಸ್ಮ. ಕುಂಕುಮ ಹಚ್ಕೊಳ್ಳೋಂಗಿಲ್ಲ. ನಾನು ಹೇಳ್ತೀನಿ ಈಗ. ಭಸ್ಮ, ವಿಭೂತಿ ಅಂದ್ರೆ ಭಸ್ಮ. ಹೌದು. ಅದನ್ನ ಶುದ್ಧವಾಗಿ ಹೇಗ್ ಮಾಡೋದು ಅಂದ್ರೆ, ಗೋಮಯ ಸೆಗಣಿಯಿಂದ ಸಂಸ್ಕಾರ ಮಾಡಿ ಸುಟ್ಟು ಭಸ್ಮ ತಯಾರು ಮಾಡ್ತಾರೆ, ಅದನ್ನ ಹಚ್ಕೊಳ್ತೇವೆ. ಭಸ್ಮ ಏನ್ ಅಭಿಪ್ರಾಯ, ಏನ್ ಹೇಳ್ತದೆ? ಸುಡಬೇಕು. ನಾವು ಲೋಕವಾಸನೆಯನ್ನ ಸುಡಬೇಕು, ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳನ್ನು ಮೆಟ್ಟಿ ನಿಲ್ಲಬೇಕು ಇತ್ಯಾದಿಯಾಗಿ ಹೇಳ್ತದೆ ವಿಭೂತಿ. ಆದ್ದರಿಂದ ವಿಭೂತಿಯನ್ನು ಹಚ್ಕೊಳ್ಬೇಕು ಅಂತ ಹೇಳ್ತೇವೆ. ಹೌದು. ನೀವು ವಿಭೂತಿಯನ್ನೇ ಹಚ್ಕೊಳ್ಬೇಕು, ಬೇರೆದನ್ನ ಹಚ್ಕೊಳ್ಬಾರ್ದು, ಕುಂಕುಮ ಹಚ್ಕೊಳ್ಬಾರ್ದು ಅಂತ ಹೇಳ್ತೀರಲ್ಲ. ಹೌದು. ಈ ವಿಭೂತಿಯನ್ನ ಲಿಂಗಾಯತರು ಕಂಡ್ಕೊಂಡಿದ್ದೀರಾ? ವಿಭೂತಿಯನ್ನ ಲಿಂಗಾಯತರು ಕಂಡ್ಕೊಂಡ್ರೇನಪ್ಪ ಅಂತ ಕೇಳ್ತೇವೆ ನಾವು. ನಾನು ಲಿಂಗಾಯತನೇ, ಹುಟ್ಟಿನಿಂದ ನಾನು ಲಿಂಗಾಯತನೇ. ವಿಭೂತಿ ಲಿಂಗಾಯತರು ಕಂಡ್ಕೊಂಡ್ರ? ಏನ್ ಸ್ವಾಮಿ, ಎಷ್ಟು ಸಣ್ಣ ಬುದ್ಧಿ ಬರ್ತದಲ್ಲ ಜನರಿಗೆ.
ಇದು ಹಿಂದೂ ಧರ್ಮದಲ್ಲೇ ವಿಭೂತಿ ಇದೆ. ಹ್ಮ್. ಭಸ್ಮ ಅಂತಕ್ಕಂಥ ಪದ ಶಿವ ನೀವು ನೋಡಿ, ಬಸವಣ್ಣವರೊಂದ ಮೇಲೆ ಹಾಕ್ತೀರಿ ಅಲ್ಲ ನಿಮ್ಮ ವಾದವನ್ನ. ಹೌದು. ವಚನಗಳನ್ನ ಬರೆದ್ರು, ಹ್ಮ್. ಕನ್ನಡ ಭಾಷೆ ಅಲ್ವಾ? ಹ್ಮ್. ವಿಭೂತಿ ಯಾವ ಭಾಷೆ ಇದು? ಕನ್ನಡ. ಕನ್ನಡ ಅಂತ ನೀವು ಹೇಳ್ತೀರಿ, ನಾವು ಕನ್ನಡದಲ್ಲಿ ಬಳಸ್ತಾ ಇದೀರಿ, ಕನ್ನಡ ಅಂತ ಹೇಳ್ತೀರಿ. ನೀರು ಅನ್ನೋದು ಯಾವ ಭಾಷೆ? ಕನ್ನಡ. ಕನ್ನಡದಲ್ಲಿ ಬಳಸ್ತೀರಿ. ನೀರು ಅನ್ನೋದು ಸಂಸ್ಕೃತ ಪದ, ಜಲ. ಜಲ ಅನ್ನೋದು ಸಂಸ್ಕೃತ ಸಂಸ್ಕೃತ. ಪದ, ನೀರು ಅನ್ನೋದು ಸಂಸ್ಕೃತ ಪದ, ವಿಭೂತಿ ಸಂಸ್ಕೃತ ಪದ, ಭಸ್ಮ ಸಂಸ್ಕೃತ ಪದ. ಓಹೋ. ಹ್ಮ್. ಬಹಳಷ್ಟು ಪದಗಳನ್ನ ನಾವು ನಮ್ ಕನ್ನಡದ ಭಾಷೆಯ ಪದಗಳೇ ಅನ್ನುವ ರೀತಿಯಲ್ಲಿ ಬಳಸ್ತಾ ಇದ್ದೇವೆ ನಾವು. ಹೌದು. ತಪ್ಪಿಲ್ಲ, ಸಂತೋಷ ಪಡ್ತೇವೆ. ಇದು ಹಿಂದೂ ಧರ್ಮದಲ್ಲಿ ವಿಭೂತಿಯ ಬಳಕೆ ಇದೆ. ಹ್ಮ್. ಪ್ರಾಚೀನ ಕ್ರಮದಲ್ಲೇ ವಿಭೂತಿ ಬಳಕೆ ಇದೆ. ಕುಂಕುಮವು ಬಳಕೆಯಲ್ಲಿದೆ. ನೀವು ವಿಭೂತಿ ಮಾತ್ರ ಶ್ರೇಷ್ಠ ಅಂತ ನೀವು ಹೇಳುದಾದ್ರೆ, ಆ ಶ್ರೇಷ್ಠ ಅಂತ ಹೇಳಿದ್ದು ಹಿಂದೂ ಧರ್ಮದ ಒಳ್ಳೆ ತತ್ವವೋ ಕೆಟ್ಟ ತತ್ವವೋ? ಒಳ್ಳೆಯದು. ಒಳ್ಳೇದ ಅಲ್ವಾ? ಮತ್ತೆ ಕುಂಕುಮವನ್ನು ಅದೇ ಧರ್ಮ ಹೇಳಿದೆ ಅಲ್ಲ. ಅಲ್ಲ, ಅನೇಕ ವಿಭೂತಿ ಬಗ್ಗೆ ಪುರಸ್ಕಾರ, ಕುಂಕುಮ ಬಗ್ಗೆ ತಿರಸ್ಕಾರ. ಯಾಕೆ? ಇದು ಒಂದು ಪ್ರಶ್ನೆ ಅಂದ್ರೆ ಹಲವು ಪ್ರಶ್ನೆ ಮೂಡ್ತಾ ಇದೆ. ನಾನು ನಿಮ್ಗೆ ಈ ಪ್ರಶ್ನೆ ಕೇಳ್ತಿದಂಗೆ ಇನ್ನೊಂದು ಪ್ರಶ್ನೆನೂ ಮೂಡಿತು. ಹಾಗಾದ್ರೆ ದೇವಸ್ಥಾನಗಳಲ್ಲಿ ಕುಂಕುಮ ಉಪಯೋಗಿಸ್ತಾರೆ, ಲಿಂಗಾಯತರು ದೇವಸ್ಥಾನಗಳಿಗೆ ಹೋಗ್ಬೋದಾ? ಈಗ ನೋಡಿ, ಇದು ನೋಡಿ, ವಿಭೂತಿ ಹಚ್ತೀರಿ, ನಮ್ಮ ವಿರೋಧ ಇಲ್ಲ. ಕುಂಕುಮ ಹಚ್ಚಬಾರದು ಅಂತ ನೀವು ಹೇಳ್ತೀರಲ್ಲ, ಯಾಕೆ? ಹ್ಮ್. ತೊಂದರೆ ಏನಾಗ್ತದೆ? ಕುಂಕುಮವನ್ನ ಈಗ ಉದಾಹರಣೆ, ನಾವು ಲಿಂಗಾಯತರ ಮನೆಯಲ್ಲಿ ಹೆಣ್ಮಕ್ಳು ಕುಂಕುಮ ಹಚ್ಚಲ್ವಾ? ಅಯ್ಯೋ, ಅದು ಇಲ್ಲದೆ ಇದ್ರೆ ವಿಧವೆ ಅಂದ್ಬಿಡ್ತಾರೆ. ಮತ್ತ ಹಂಗಾದ್ರೆ ನೀವು ಬಸವಣ್ಣವರಿಂದ ಶುರುವಾಗಿದ್ದ ಧರ್ಮ ಈಗ 12ನೇ ಶತಮಾನ 800 ವರ್ಷ ಆಗೋಯ್ತು. ಈಗ ನೀವು ವಿರೋಧ ಶುರು ಮಾಡ್ತಾ ಇದ್ದೀರಿ. ಲಿಂಗಾಯತನಾದಂಥವನು ಕುಂಕುಮ ಹಚ್ಚಬಾರದು ಅಂತ ವಚನಕಾರ ಎಲ್ಲಾದ್ರೂ ಬರೆದಿದಾರ? ಎಲ್ಲಿ? ಅಥವಾ ಲಿಂಗಾಯತರಾಗಿರ್ತಕ್ಕಂಥವ್ರು ವಿಭೂತಿಯನ್ನೇ ಹಚ್ಚಬೇಕು ಅಂತ ಏನೋ ಬರೆದಿದಾರ? ಅದು ಇಲ್ಲ. ಮತ್ತೆ ಯಾಕೆ ನೀವು ಈ ಕುತರ್ಕ, ಕುಯುಕ್ತಿ, ಇದನ್ನ ಬಿಡಬೇಕು? ಅದು ಧರ್ಮ ಸಂಕೇತ. ಕುಂಕುಮ ಯಾವ್ದ್ರಿಂದ ಮಾಡ್ತಾರೆ? ಅರಿಶಿಣದಿಂದ ಮಾಡ್ತಾರೆ. ಅರಿಶಿಣ ಪವಿತ್ರ ಅಲ್ವಾ? ಪವಿತ್ರ. ಮತ್ತೆ ಅರಿಶಿಣ ಹೆಂಗೆ, ಕುಂಕುಮ ಹೆಂಗೆ ಕೆಟ್ಟ ಆಗ್ತದೆ? ನೀವು ಆ ಕುಂಕುಮ ಹಿಂದೂ ಧರ್ಮದ ಸಂಕೇತ, ನಾವು ಲಿಂಗಾಯತರು ಹಿಂದೂ ಧರ್ಮದ ವಿರೋಧಿಗಳು, ಆ ವಿರೋಧಿಗಳು ಅನ್ನೋದಕ್ಕೋಸ್ಕರ ಮಾತ್ರ ಕುಂಕುಮವನ್ನು ವಿರೋಧ ಮಾಡ್ತೀನಿ ಅನ್ನೋದಾದ್ರೆ, ಮತ್ತೆ ಹಿಂದೂ ಧರ್ಮದಲ್ಲಿ ಏನೇನಿದೆಯೋ ಅದನ್ನೆಲ್ಲ ಕೈ ಬಿಡಿ. ಹಿಂದೂ ಧರ್ಮ ನಾವು ಒಪ್ಪಲ್ಲ. ಆದ್ರಿಂದ ನಮ್ದು ಸ್ವತಂತ್ರ ಏನು ಸಪರೇಟ್ ಪ್ರತ್ಯೇಕ ಧರ್ಮ ನಮ್ಮದು. ಆದ್ದರಿಂದ ನಾವು ಆ ಧರ್ಮದ್ದು ಒಪ್ಪಲ್ಲ ಅಂದ್ರೆ, ಧರ್ಮದಲ್ಲಿ ವಿಭೂತಿನ ಉಪಯೋಗಿಸಲ್ಲ, ಆ ಧರ್ಮದ ನಾವು ಯಾವ್ದನ್ನು ಒಪ್ಪಲ್ಲ ಅಂದ್ರೆ, ನೋಡಿ ಎಲ್ಲಿವರೆಗೂ ನೀವು ಬಿಡ್ಬೇಕಾಗ್ತದೆ ಅಂದ್ರೆ, ಎಷ್ಟು ಬದಲಾವಣೆ ಬಸವಣ್ಣವ್ರಿಗೆ ಬದಲಾವಣೆ ಮಾಡಕ್ಕಾಗಿಲ್ಲ, ನೀವು ಬದಲಾವಣೆ ಮಾಡಿ ತೋರಿಸ್ಬೇಕಾಗ್ತದೆ. ಏನು? ಕುಂಕುಮ ಬಿಡಿ ಅಂತಿರಲ್ಲ, ಕುಂಕುಮ ಬಿಡಿ, ವಿಭೂತಿಯನ್ನು ಬಿಡಿ, ರುದ್ರಾಕ್ಷಿಯನ್ನು ಬಿಡಿ. ರುದ್ರಾಕ್ಷಿನೂ ಅದು ಹಿಂದೂ ಧರ್ಮದ್ದು. ಕಾವಿ ಬಿಡಿ. ಮಠ ಹಿಂದೂ ಧರ್ಮದ ಪರಂಪರೆ. ಬಸವಾದಿ ಶರಣರ ವಚನ ಸಂಪ್ರದಾಯದಲ್ಲಿ ಎಲ್ಲಿ ಮಠಗಳ ಪರಂಪರೆ ಇದೆ? ಮಠಗಳ ಪದ್ಧತಿ ಎಲ್ಲಿದೆ? ಅದ್ ನನಗೆ ಪ್ರಶ್ನೆ ಮೂಡಿತ್ತು. ನನ್ನ ಪ್ರಶ್ನೆಗೆ ನೀವು ಮೊದಲೇ ಉತ್ತರ ಕೊಟ್ಬಿಡ್ತಾ ಇದ್ದೀರಿ. ಯಾಕಂದ್ರೆ ಒಂದು ಕುಂಕುಮ ಎಷ್ಟು ಪ್ರಶ್ನೆನ ಹುಟ್ಟಾಗ್ತಾ ಇದೆ ಸ್ವಾಮಿ. ಹೌದು. ಗುಡಿ ಗುಂಡಾಂತರಗಳಿಗೆ ಲಿಂಗಾಯತರು ಹೋಗ್ಬಹುದೇನೋ ಪ್ರಶ್ನೆ ಹುಟ್ಟುತ್ತೆ. ಇವ್ರು ಕಾವಿ ಧರಿಸಬಹುದಾ ಅಂತ ಪ್ರಶ್ನೆ ಹುಟ್ಟುತ್ತೆ. ಯಾಕಂದ್ರೆ ಲಿಂಗಾಯತ ಸ್ವಾಮೀಜಿಗಳು ಮಠಗಳಲ್ಲಿ ಅವ್ರು ಇರ್ಬೋದು. ಯಾಕಂದ್ರೆ ಬಸವಣ್ಣವ್ರು ಇದ್ದಾಗ ಎಲ್ಲ ಶರಣ ಯಾವ್ದು ಮಠ ಕಟ್ಟಿಲ್ಲ ಅಲ್ಲ. ನಮ್ದು ತಪ್ಪಿದೆಯಾ ಸ್ವಾಮೀಜಿ? ಇಲ್ಲ, ನೀವು ಹೇಳೋದು ಒಂದಾದ್ರೂ ಮಠ ಇದೆಯಾ? ಅವಾಗ ಆಮೇಲೆ ಕಟ್ಕೊಂಡಿರೋದು ಅವ್ರ ಹೆಸರಲ್ಲೇ ಮಠಗಳ ಆಗಿರೋದು. ಬಸವಣ್ಣವ್ರು ಯಾವ ಮಠದಲ್ಲಿ ಇಲ್ಲ. ಬೇರೆ ಅಲ್ಲಮ್ಮ ಪ್ರಭುಗಳಿಲ್ಲ. ಆಕ್ಚುಲಿ ಅಲ್ಲಮ್ಮ ಪ್ರಭು ಅಂತ ಒಂದು ಸಿನಿಮಾ ಮಾಡಿದೀನಿ, ಅವ್ರ ಹುಟ್ಟು ಸ್ಥಳ ನೋಡಿದೀನಿ. ಈ ಶರಣರು ಹೋಗ್ಬಿಟ್ಟು ಆ ಹುಟ್ಟು ಸ್ಥಳನ ಒಂದು ಇದನ್ನ ಮಾಡಿಲ್ಲ. ನಾನೇ ಒಂದು ಸುಮಾರು ಸಾರಿ ಹೋಗ್ಬಿಟ್ಟು ಅದ್ರ ಕಡೆ ಗಮನ ಹರಿಸಿ ಅಂತ ಹೇಳ್ಬಿಟ್ಟು ಸುಮಾರು ಕೆಲಸ ಮಾಡಿದ್ದೀನಿ. ಬಟ್ ಮಠಗಳು, ಲಿಂಗಾಯತ ಮಠಗಳು ಅಂತ ವಿಜೃಂಭ ಕೋಟ್ಯಾಂತರ ರೂಪಾಯಿ ಇದೆ. ಆದ್ರೆ ಈ ಪ್ರಶ್ನೆಗಳು ಯಾಕೆ ಕೇಳುತ್ತೆ? ಒಂದು ಕುಂಕುಮ ಇಷ್ಟೊಂದು ಪ್ರಶ್ನೆ ಎಬ್ಸಿದೆ, ಅವರೇ ಎತ್ತಿರೋ ಪ್ರಶ್ನೆ. ನೀವು ವಿರೋಧಕ್ಕಾಗಿ ವಿರೋಧ ಮಾಡ್ಲಿಕ್ಕೆ ಹೋಗ್ಬೇಡಿ. ಧರ್ಮ ವಿರುದ್ಧವಾಗಿತ್ತು ಅಂದ್ರೆ ವಿರೋಧ ಮಾಡಿ, ಕೈ ಬಿಡಿ. ಕುಂಕುಮ ಹಚ್ಚುವುದರಲ್ಲಿ ಧರ್ಮ ವಿರೋಧ ಏನಿದೆ? ಗುಡಿ ಗುಂಡಾಂತರಗಳಿಗೆ ಹೋದ್ರೆ, ಗುಡಿ ಗುಂಡಾರಗಳಿಗೆ ಹೋಗ್ಬಾರ್ದು ಅಂತ ಹೇಳ್ತೀರಿ ನೀವು, ಅದು ವಿಚಾರ ಬರ್ತದೆ. ಈಗ JS ಪಾಟೀಲ್ ಅಂತ ಒಬ್ರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ? ಲಿಂಗಾಯತರಾಗೋದಂದ್ರೆ ಏನ್ರಿ? ಗುಡಿ ಗುಂಡಾರಗಳಿಗೆ ಹೋಗೋದು ಬಿಡೋದು. ಗುಡಿ ಗುಂಡಾರಗಳಿಗೆ ಹೋಗ್ಬಾರ್ದು. ಧರ್ಮ ಅಂದ್ರೆ ಏನ್ರಿ ಅಂತಂದ್ರೆ ನೀವ್ ಏನ್ ಹೇಳ್ಬೇಕು? ನೋಡ್ರಪ್ಪ, ಬಸವಣ್ಣವ್ರು ಇಷ್ಟಲಿಂಗ ಹೇಳಿದ್ದಾರೆ,
ನೀವು ಇಷ್ಟಲಿಂಗ ಧಾರಣೆ ಮಾಡ್ರಿ, ಇಷ್ಟಲಿಂಗ ಪೂಜೆ ಮಾಡಿ, ಇಷ್ಟಲಿಂಗ ಧ್ಯಾನ ಮಾಡಿ, ವಿಭೂತಿ ಹಚ್ಚ್ರಿ, ಸಂಸ್ಕಾರವಂತರಾಗ್ರಿ, ಇದು ಲಿಂಗಾಯತರಾಗೋದು ಅಂತ ಹೇಳ್ರಿ. ಅದನ್ನ ಬಿಟ್ಟು ಲಿಂಗಾಯತರಾಗೋದಂದ್ರೆ ಏನ್ರಿ? ಗುಡಿ ಗುಂಡಾರಗಳಿಗೆ ಹೋಗೋದ್ ಬಿಡೋದು. ಈಗ 90% ಗುಡಿ ಗುಂಡಾರಗಳಿಗೆ ಹೋಗೋದ್ ಬಿಟ್ಬಿಟ್ಟು ಸರಾಯಿ ಕುಡ್ಕೊಂಡು ಮನಸ್ಸಿಗೆ ಬಂದಂಗ ನಡ್ಕೊಂಡ್ರ ಹಂಗದ್ ಲಿಂಗಾಯತರಾದಂಗ. ಅಲ್ಲ, ತಾವು ಹೇಳೋದು ಗಮನಿಸಿದ್ರೆ ಸ್ವಾಮೀಜಿ, ಈಗ ಅವ್ರು ಹೇಳೋದು ತಾವು ಹೇಳಿದ್ರಿ, ಅವ್ರು ಹೇಳಿದ್ದಾರೆ ಅಂತ. ಈಗ 90% ಲಿಂಗಾಯತರು ಗುಡಿ ಗುಂಡಾಂತರಗಳಿಗೆ ಹೋಗ್ತಾರೆ, ಕುಂಕುಮ ಹಚ್ಕೋತಾರೆ. ಈಗ ನಿಜವಾಗ್ಲೂ ಅವ್ರು ಬಿಡದೇ ಇದ್ರೆ ಅವ್ರು ಹಿಂದೂಗಳಾಗ್ತಾರ, ಲಿಂಗಾಯತರಾಗ್ತಾರ, ಅಥವಾ ಇವ್ರು ಬಿಡಿಸ್ಲಿಕ್ಕೆ ಆಗಲ್ವಾ, ಅವ್ರು ಬಿಡಲ್ವಾ? ನೋಡ್ರಿ, ಗುಡಿ ಗುಂಡಾರಗಳಿಗೆ ಹೋಗಬಾರ್ದು ಅಂತ ಯಾರು ಹೇಳಿದ್ದಾರೆ? ಬಸವಾದಿ ಶರಣರು ವಚನಕಾರ ಹೇಳಿದಾರ. ಅಲ್ಲ, ಅವ್ರು ಯಾರು ಹೇಳಿಲ್ಲ ಇದನ್ನ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಭವು ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳಿದ್ರು. ಇದೊಂದು ವಚನ. ಹೌದು. ಅನುಕೂಲವಾಗಿದ್ದವರು ದೇವಸ್ಥಾನಗಳನ್ನು ಕಟ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ. ನಾನು ಬಡವ, ನನ್ನ ದೇವಸ್ಥಾನ ಕಟ್ಟಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ಶಕ್ತಿ ಇಲ್ಲ, ನಾನು ಇಲ್ಲೇ ಕೂತಲ್ಲೇ ಇದೇ ದೇವಾಲಯ ಅಂತ ತಿಳ್ಕೊಂಡು ನಾನು ನನ್ನ ಆತ್ಮವನ್ನು ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದು. ನಿಜ, ಒಪ್ಕೊಳ್ಳೋಣ. ಅಂದ್ರೆ ಇದು ಬಸವಣ್ಣವರಿಂದನೇ ಶುರು ಆಯ್ತಾ? ದೇಹೋ ದೇವಾಲಯ ಪ್ರೋಕ್ತಃ ಸಜೀವ ಕೇವಲ ಶಿವ. ಆಗಮದ ಮಾತು ಬಸವಣ್ಣವ್ರು ಬರೋಕಿಂತ ಮುಂಚೆನೆ ಇದೆ ಸ್ವಾಮಿ ಈ ಮಾತುಗಳು. ದೇಹ ಅಂತಕ್ಕಂಥದ್ದು ದೇವಾಲಯ, ದೇಹದ ಒಳಗಡೆ ಇರ್ತಕ್ಕಂಥ ಜೀವವೇ ಪರಮಾತ್ಮ ಶಿವ. ಈ ಮಾತು ಮೊದಲೇ ಹೇಳಿದಾರೆ. ಹೌದು ಹೌದು, ಈಗ ಹೇಳೋದಲ್ಲ. ಬಸವಣ್ಣವರಿಂದ ಶುರು ಆಯ್ತು ಅಂತ ಇವರು ಬಿಂಬಿಸ್ತಾ ಇದ್ದಾರೆ. ಯಾಕೆ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕಾಣಲ್ಲ ಅಂತ ತಿಳ್ಕೊಳ್ತಿತ್ತಂತ. ಹಂಗೆ ಇವರೆಲ್ಲ ಏನ್ ತಿಳ್ಕೊಂಡಿದ್ದಾರೆ? ನಾವೇನ್ ಹೇಳ್ತೇವೆ ಅದನ್ನ ಜನ ಒಪ್ಕೊಳ್ತಾರೆ, ಅದ್ರ ಆಚೆಗೆ ಏನು ಇಲ್ಲ. ಆಗಮ ವೇದಗಳಲ್ಲಿ ಹೇಳಿರೋದನ್ನೇ ಕನ್ನಡದಲ್ಲಿ ಹೇಳಿ. ಹೌದು ಹೌದು ಸ್ವಾಮಿ. ಅಲ್ಲರಿ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ಜಗದಗಲ ಮುಗಿಲಗಲ ಮಿಗೆಯಗಲ. ಹೌದು. ಇವೆಲ್ಲ ಮಾತುಗಳೆಲ್ಲೂ ಅಣೋರಣೀಯಾನ್ ಮಹತೋ ಮಯ್ಯಾನ್ ಆತ್ಮಾಸ್ಯ ಜಂತೋ ನಿಹಿತೋ ಗುಹಾಯಾಮ್. ಉಪನಿಷತ್ತಿನ ಮಾತುಗಳಿವು. ಅಣುವಿಗಿಂತ ಅಣು, ಬೃಹತ್ತಿಗಿಂತ ಬೃಹತ್ತು, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮನಾಗಿರ್ತಕ್ಕಂಥ ಆ ಪರಮಾತ್ಮನೇ ಈ ದೇಹದಲ್ಲಿ ಸೂಕ್ಷ್ಮ ರೀತಿಯಾಗಿ ವಾಸವಾಗಿದ್ದಾನೆ. ಉಪನಿಷತ್ತಿನ ಮಾತು. ಇವೆಲ್ಲ ಕೇಳಿದ್ಮೇಲೆ ನನಗೆ ಒಂದು ವಿಷಯ ನೆನಪಾಗ್ತಾ ಇದೆ. ಕರ್ತಾರಣ ಕಮ್ಮಟ ಅಂತ ಹೇಳ್ಬಿಟ್ಟು ಒಂದು ಕಾದಂಬರಿ ಓದಿದ್ದೀನಿ. ಅದರಲ್ಲಿ ಬಸವಣ್ಣನವರು ಇನ್ನು ಹುಟ್ಟದೇ ಇರುವಾಗ ಅವ್ರ ಮನೆಯಲ್ಲಿ ನಡೆದಾಗ ಅಲ್ಲಿ ಜಾತವೇದ ಮುನಿಗಳು ಅಂತ ಬರ್ತಿರ್ತಾರೆ. ಇಲ್ಲಿ ಎಲ್ಲ ಕೂಡ್ತಾ ಇದೆ ನೋಡಿ ಸ್ವಾಮೀಜಿ. ಈಗ ಜಾತವೇದ ಮುನಿಗಳು ಬಸವಣ್ಣವ್ರ ಗುರುಗಳು ಅಂತ ಎಲ್ರಿಗೂ ಗೊತ್ತಿರುವಂತ ವಿಷಯ. ಮನೆಯ ಗುರುಗಳವರು. ಹೌದು. ವೇದ ಆಗಮನ ಎಲ್ಲ ಬಂದು ಇಲ್ಲಿ ಸರಳೀಕರಣವಾಗಿ ಕನ್ನಡದಲ್ಲಿ ಬಂದಿದೆ. ನೋಡ್ರಿ, ನಾ ಹೇಳ್ತೀನಿ, ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳ್ತಿರಲ್ಲ, ಅಲ್ಲೊಂದ್ ಮಾತೇನ್ ಹೇಳಿದ್ರಿ? ಮಂತ್ರ, ಒಂದೇ ಮಂತ್ರ. ಆಯ್ತಾ? ಮಂತ್ರ ಏನ್ ಒಪ್ಕೊಳ್ತಾರ ಗೊತ್ತಾ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೌದು. ಭಾಷೆ ಯಾವುದು? ಕನ್ನಡ. ಕನ್ನಡ. ಲಿಂಗಾಯತ ಧರ್ಮದ ಭಾಷೆ ಕನ್ನಡ ಅಂತ ಹೇಳ್ತೀರಿ. ಮಂತ್ರ ಯಾವುದು ಅಂತ ಕೇಳಿದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಃ ಓಂ ಯಾವ ಭಾಷೆ ಇದು? ಸಂಸ್ಕೃತ ಬರುತ್ತೆ. ಬಸವಲಿಂಗಾಯ ಚತುರ್ಥಿ ಏಕವಚನ. ಶ್ರೀ ಗುರು ಬಸವಲಿಂಗನಿಗೆ ನಮಸ್ಕಾರ. ನೀವು ಕನ್ನಡ ಭಾಷೆ ಅಂತ ಹೇಳಿದವ್ರು ಕನ್ನಡದ ಮಂತ್ರ ಸೃಷ್ಟಿ ಮಾಡ್ಕೊಳ್ಳಿ. ಇದನ್ನ ಮಾಡಿದವ್ರು ಯಾರು? ಈ ಮಂತ್ರ ಕಂಡ್ಕೊಂಡವ್ರು ಯಾರು? ಯಾರು ಅದು ಗೊತ್ತಿಲ್ಲ. ಒಬ್ಬ ಬಸವಣ್ಣ ಹೇಳಿದ್ನ ಈ ಮಂತ್ರ? ನನಗೆ ಇದನ್ನ ತಿಳ್ಕೊಳ್ಳುವಂತ ಒಂದು ಅವಶ್ಯಕತೆ ಅಲ್ವಾ? ಈಗ ಒಬ್ಬ ಗುರು ಅಂತ ಹೇಳ್ತೀರಿ, ಧರ್ಮ ಗ್ರಂಥ ಅಂತ ಹೇಳ್ತೀರಿ, ಮಂತ್ರ ಅಂತ ಹೇಳ್ತಿರಲ್ಲ. ಮಂತ್ರ ಎಲ್ಲಿರ್ತದೆ? ಧರ್ಮ ಗ್ರಂಥದಲ್ಲೇ ಇರ್ಬೇಕಲ್ಲ. ಧರ್ಮ ಗ್ರಂಥ ಯಾರು ಬೋಧನೆ ಮಾಡಿರ್ತಾರೋ ಅವರೇ ಈ ಮಂತ್ರ ಹೇಳಿರ್ಬೇಕಲ್ಲ. ಹಂಗಾದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇದು ಮಂತ್ರ ಅಂದ್ರೆ ಇದು ವಚನ ಸಾಹಿತ್ಯದಲ್ಲಿ ಇರ್ಬೇಕಲ್ಲ. ಇಲ್ಲ, ಈಗ ನಾವು ಲಿಂಗಾಯತ್ರಿ ಬಸವಾದಿ ಶರಣರು ಇದನ್ನ ಹೇಳಿರ್ಬೇಕಲ್ಲ. ಲಿಂಗಾಯತ್ರಿ ನಾವು ತಿಳ್ಕೊಳ್ಬೇಕಾದಂತ ವಿಷಯ. ನಾನು ಲಿಂಗಾಯತ್ನಾಗ ಏನ್ರಿ ಅಸಂಬದ್ಧವಾಗಿ ಏನ್ ಯಾರು ಕೇಳೋರು ಇಲ್ಲ, ಯಾರು ಹೇಳೋರು ಇಲ್ಲ ಅಂತ ತಿಳ್ಕೊಂಡು ಬಾಯಿಗೆ ಬಂದಿದ್ದೆಲ್ಲ ಒದರ್ ಬಿಟ್ಟು ನಾವ್ ಪ್ರತ್ಯೇಕ ಧರ್ಮ ಅಂತ ಹೇಳಿದ್ರೆ ಆಗ್ತದ? ಅಲ್ಲ, ಕೊನೆಗೆ ನಮ್ಗೆ ಎಲ್ಲಾ ಲಿಂಗಾಯತ್ರಿಗೆ, ನಾವೆಲ್ಲ ಲಿಂಗಾಯತ್ರಿಗೆ ಈ ಎಲ್ಲ ಸ್ವಾಮೀಜಿಗಳು ಒಂದು ಬುಕ್ ಮಾಡಿನೋ ಅಥವಾ ಒಂದು ಪ್ರವಚನ ಬರೀ ಕತೆ ಬೇಡ. ಈಗ ಅದಕ್ಕಿಂತ ಇವೆಲ್ಲ ವಿಷಯಗಳನ್ನ ತಿಳಿಸ್ಬಿಡ್ಲಿ.
ಹೌದು. ಬುಕ್ ಪ್ರಕಾರ ನಮ್ಗೆ ನೋಡ್ರಿ. ಗೊಂದಲ ಇರಲ್ಲ, ನಾವು ಭಕ್ತರಿಗೆ ಗೊಂದಲ ಇರಲ್ಲ, ನಾವು ಲಿಂಗಾಯತರಿಗೆ ಗೊಂದಲ ಬರಲ್ಲ. ನೋಡ್ರಿ, ಬಸವಣ್ಣವ್ರ ನಿಲುವು ಏನಿತ್ತು? ಹ್ಮ್. ಈ ಹಿಂದೂ ಧರ್ಮದಲ್ಲಿ ವರ್ಗ ವ್ಯವಸ್ಥೆ ಇದೆ, ವರ್ಣ ವ್ಯವಸ್ಥೆ ಇದೆ. ಹೌದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹುಟ್ಟಿನಿಂದ ಜಾತಿ ವ್ಯವಸ್ಥೆಯನ್ನು ಅಳೆದ್ಬಿಟ್ಟು ಆ ಜಾತಿಯನ್ನು ಇಟ್ಕೊಂಡು ಮೇಲು ಕೀಳು ಅನ್ನುವಂತ ಭಾವ, ತಾರತಮ್ಯ ಭಾವ ಇತ್ತಲ್ಲ. ಹೆಣ್ಣಿಗೊಂದು ಸ್ಥಾನ, ಗಂಡಿಗೊಂದು ಸ್ಥಾನ ಇತ್ತು, ಭೇದ ಭಾವ ಇತ್ತು. ಸಮಾನತೆ, ಇದನ್ನು ಬಸವಣ್ಣ ವಿರೋಧ ಮಾಡಿಬಿಟ್ಟು ಸಮಾನತೆ. ಜಾತಿಯಿಂದ ಭೇದ ಮಾಡಬಾರ್ದು, ಹೊಲಸು ತಿನ್ನುವವನೇ ಹೊಲೆಯ, ಬಸವಣ್ಣವ್ರು ಹೇಳಿದ ಮಾತಿದು. ಹೌದು. ಯಾರು ಹೊಲಸು ತಿಂತಾರೋ, ಬರೀ ತಿನ್ನುವುದಂದ್ರೇನು, ಮಾಂಸ ತಿನ್ನುವುದು ಅಷ್ಟೇ ಅಲ್ಲ, ಏನು ಒಳಗಡೆಗೆ ಹಾಕೊಳ್ತಾರೋ ಬೌದ್ಧಿಕವಾಗಿ ಹೊಲಸು ವಿಚಾರಗಳನ್ನ ತಲೆಗೆ ಹಾಕೊಳ್ತಕ್ಕಂಥವನು ಹೊಲೆಯನೇ. ಎಲ್ಲರೂ ಹೊಲಸು ತಿಂದ್ರೆ ಮಾತ್ರ ಅಂದ್ರೆ ಅದೇ ಮಾಂಸ ತಿನ್ನೋದಂತ ತಿಳಿತಾ ಇದೆ. ಅಷ್ಟು ಮಾತ್ರ ಅಲ್ಲ, ಕೆಟ್ಟ ವಿಚಾರಗಳನ್ನು ತಗೊಂಡ್ರು ಅದು ತಪ್ಪು. ಇನ್ನೊಂದು ಮಾತಿದೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಶರಣ. ಯಾರು ಕಾಣ್ತಾರೋ ಅವ್ರಿಗೆಲ್ಲರಿಗೂ ಕೈ ಮುಗಿಬೇಕು ಅಂತೀರಿ. ಮತ್ ನೀವು ವಿರೋಧ ಮಾಡಕ್ ಹೋಗ್ತಿರಲ್ರಿ. ಒಬ್ಬ ಕಾವಿಧಾರಿ ಆಗಿರ್ತಕ್ಕಂಥ ಕಣೇರಿ ಸ್ವಾಮಿಗಳಂತವ್ರನ್ನ ವಿರೋಧ ಮಾಡಿ ಜನರನ್ನ ಹೆಂಗ್ ಚೂ ಬಿಡ್ತೀರಿ ಅಂದ್ರೆ, ಆ ಸ್ವಾಮೀಜಿ ಅವ್ರ ಭಾವಚಿತ್ರಕ್ಕೆ ಚಪ್ಪಲ್ ತಗೊಂಡು ಹೊಡಿಸ್ತಿರಲ್ರಿ ನೀವು. ನೀವ್ಯಾವ ಶಾಣ್ರ? ಚರ್ಚೆಯಾಗಿತ್ತು. ಶಾಣ್ರ ಇದು ಶಾಣ್ರ ಧರ್ಮ, ಧರ್ಮಾನುಯಾಯಿಗಳು ನಡ್ಕೊಳ್ಳೋ ರೀತಿನ ಇದು. ಕಂಡ ಭಕ್ತರಿಗೆ, ದೇವರಿಗೆ ಅಲ್ಲ, ಕಂಡ ಭಕ್ತರಿಗೆ. ಕಂಡ ಭಕ್ತರಿಗೆ ಅಂದ್ರೆ ಎರಡು ಸೂಕ್ಷ್ಮ ಅರ್ಥ ಇದೆ ಅಲ್ಲಿ. ಯಾರ್ಯಾರು ಕಣ್ಣಿಗೆ ಬೀಳ್ತಾರೋ ಅವ್ರಿಗೆ ಅಂತ ಒಂದ್ ಅರ್ಥ, ಯಾರು ಕಂಡಿರ್ತಾರೋ, ದಿವ್ಯ ದರ್ಶನವನ್ನ ಪಡೆದಿರ್ತಾರೋ, ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೋ, ಪರಮಾತ್ಮನ ಅನುಭವವನ್ನ ಪಡೆದಿರ್ತಾರೋ ಅಂತ ಭಕ್ತನನ್ನ ಕಂಡು ಕೈ ಮುಗಿಯುವಾತನೇ ಶರಣ ಅಂತ ಹೇಳಿದ್ದಾರೆ. ಹಂಗಾಗಿ ನೋಡಿ, ಬಸವಣ್ಣವರ ವಿರೋಧ ಯಾಕೆ ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜಾತಿ ವಿರೋಧಿ ಇದ್ರು ಬಸವಣ್ಣವರು. ಯಾವುದೇ ಧರ್ಮ ಇರಲಿ, ಈಗ ಅಕ್ಕಿ ಬೆಳೀತದಂದ್ರೆ ತೌಡಿರ್ತದೆ, ತೌಡ್ ತೆಗಿತೇವೆ, ಅಕ್ಕಿ ಉಪಯೋಗಿಸ್ತೇವೆ. ಹೌದು. ಹಂಗೆ ಯಾವುದೇ ಒಂದು ಧರ್ಮದಲ್ಲಿ ಗುಣಗಳು ದೋಷಗಳು ಸಹಜವೇ. ಇಸ್ಲಾಂ ಧರ್ಮ ತಗೊಳ್ಳಿ, ಕ್ರಿಶ್ಚಿಯನ್ ಧರ್ಮ ತಗೊಳ್ಳಿ, ಹಿಂದೂ ಧರ್ಮ ತೆಗೆದುಕೊಳ್ಳಿ. ಈ ಗುಣದೋಷಗಳಿರುವಾಗ ದೋಷಗಳನ್ನ ಕೈ ಬಿಡಬೇಕು, ಗುಣಗಳನ್ನ ಸ್ವೀಕರಿಸಬೇಕು. ಹಿಂದೂ ವಿರೋಧ ಮಾಡುವ ಉದ್ದೇಶದಿಂದ ಹಿಂದೂ ಧರ್ಮದ ಎಲ್ಲವನ್ನು ವಿರೋಧ ಮಾಡತಕ್ಕಂಥ ನಿಲುವನ್ನು ನಾವು ಒಪ್ಪೋದಿಲ್ಲ. ಅದು ಸರಿಯಾದದಲ್ಲ, ಸಮಾಜದ ದಾರಿಯನ್ನ ತಪ್ಪಿಸ್ತದೆ ಆ ನಿಲುವು. ಸ್ವಾಮೀಜಿ, ಈಗ ಮಾತಾಡ್ತಾ ತಾವು ಇಸ್ಲಾಂ ಧರ್ಮದ ಮಾತನ್ನ ಅಂದ್ರಿ, ಇಲ್ಲಿ ಮತ್ತೊಂದು ಪ್ರಶ್ನೆ ಹೇಳ್ತಾ ಇದೆ. ಜನ ಮಾತಾಡೋದನ್ನ ನಾವು ಕೇಳಿದೀವಿ, ಅದನ್ನ ತಮಗೆ ಅಥವಾ ತಮ್ಮ ಅಭಿಪ್ರಾಯನು ಏನಂದ್ರೆ, ಲಿಂಗಾಯತ ಧರ್ಮ ಹಾಗೂ ಲಿಂಗಾಯತ ಧರ್ಮ ಅನ್ನಕ್ ಬರಲ್ಲ ನಾವು, ಲಿಂಗಾಯತರಿಗೆ ಮತ್ತು ಇಸ್ಲಾಂಗೆ ಏನಾದ್ರೂ ಸಾಮ್ಯತೆ ಇದೆಯಾ? ನೋಡಿ, ನಾನು ಲಿಂಗಾಯತ ಧರ್ಮ ಅನ್ನಕ್ ಬರಲ್ಲ ಅನ್ನೋದನ್ನ ಒಪ್ಕೊಳ್ಳಲ್ಲ. ಲಿಂಗಾಯತ ಧರ್ಮ ಅನ್ನೋಣ. ಅಲ್ಲ, ಈಗ ಏನಿಲ್ಲ. ಏನಾಗಿಲ್ಲ ಸ್ವಾಮೀಜಿ, ನಾನೀಗ ಅಂದ್ಬಿಟ್ರೆ ಇದನ್ನೇ ಅಷ್ಟೇ ಕ್ಲಿಪ್ ಅನ್ನು ಕಟ್ ಮಾಡ್ಬಿಟ್ಟು ಅಥವಾ ನಿಮ್ದೇ ಕೆಲವೊಂದು ಮಾತಿನ ಕ್ಲಿಪ್ ಮಾಡ್ಬಿಟ್ಟು ಅದು ಬೈಯೋದೊಂದು ದೊಡ್ಡ ವರ್ಗನೇ ಇರುತ್ತೆ. ಇರ್ಲಿ, ನಾವು ಆ ಚರ್ಚೆಗೆ ಗ್ರಾಸವಾಗಬಾರ್ದು. ಈಗ ಧರ್ಮದ ಲಕ್ಷಣ ಹೇಳಿದೀನಿ. ಆ ಧರ್ಮವನ್ನ ಯಾವುದು ಪ್ರತಿಪಾದನೆ ಮಾಡ್ತದೋ ಅದೆಲ್ಲ ಧರ್ಮವೇ. ಹೌದು. ಲಿಂಗಾಯತ ಅದನ್ನು ಪ್ರತಿಪಾದನೆ ಮಾಡ್ತದೆ. ಲಿಂಗಾಯತ ಧರ್ಮ ಅಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ, ಲಿಂಗಾಯತ ಧರ್ಮ. ಆದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋ ಅಭಿಪ್ರಾಯದಲ್ಲಿ ಸ್ವಲ್ಪ ನಂದು ಭಿನ್ನಾಭಿಪ್ರಾಯ ಇದೆ. ಮತ್ತೆ ಹಿಂದೂ ಧರ್ಮವನ್ನ ವಿರೋಧಿಸುವುದೇ ಲಿಂಗಾಯತ ಧರ್ಮದ ಉದ್ದೇಶ ಅನ್ನುವ ಅಭಿಪ್ರಾಯದಲ್ಲಿ ನನ್ನ ವಿರೋಧ ಇದೆ. ಹಿಂದೂ ಧರ್ಮ ವಿರೋಧನೆ ಮಾಡುವುದೇ ಲಿಂಗಾಯತ ಧರ್ಮ ಅಲ್ಲ. ಲಿಂಗಾಯತ ಧರ್ಮ ಅಂತ ಒಪ್ಕೊಳ್ಳೋಣ. ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ನಾನು ಹೇಳೋದಿದೆ, ಈಗಲೂ ಹೇಳ್ಬೋದು, ಆಮೇಲೆ ಹೇಳ್ತೀನಿ. ಮುಂದೆ ಈಗ ಲಿಂಗಾಯತರಿಗೂ ಇಸ್ಲಾಂಗೂ ಏನಾದ್ರು ಇಲ್ಲಿ ಹೇಳ್ತೇನೆ ನೋಡ್ರಿ. ಇಸ್ಲಾಂ ಧರ್ಮದಲ್ಲಿ ನಿರಾಕಾರ ದೇವರ ಪೂಜೆ ಇದೆ. ಹೌದು, ಇದೆ. ಲಿಂಗಾಯತ ಧರ್ಮದಲ್ಲಿ ಇಷ್ಟಲಿಂಗ ಇದೆ. ಇಷ್ಟಲಿಂಗ ಅಂದ್ರೆ ಏನದು ಗೋಲಾಕಾರ ಇದೆ, ಶೂನ್ಯವನ್ನ ಹೇಳ್ತದೆ. ಹೌದು. ವಾಸ್ತವಿಕವಾಗಿ ಇಷ್ಟಲಿಂಗ ಅನ್ನೋದು ದೇವರಲ್ಲ. ಇಷ್ಟಲಿಂಗದಿಂದ ಕಲ್ಪನೆಗೆ ಹೊಳೆಯತಕ್ಕಂತ ನಿರಾಕಾರ ಬಯಲು, ನಿರ್ಬಯಲು, ಆ ಬಯಲೇ ದೇವರು. ಆದ್ದರಿಂದ ಲಿಂಗಾಯತ ಧರ್ಮದಲ್ಲಿ ಬಯಲು ಅನ್ನೋದು ನಿರಾಕಾರ ದೇವರು, ಮುಸ್ಲಿಂ ಧರ್ಮದಲ್ಲಿ ನಿರಾಕಾರ ದೇವರು, ಒಂದೇ ದೇವರು ನಿರಾಕಾರ. ಆದ್ದರಿಂದ ಎರಡೂ ಧರ್ಮಕ್ಕೆ ಸಾಮ್ಯ ಇದೆ, ಒಪ್ಕೊಳ್ತೇವೆ ನಾವು, ಏನು ವಿರೋಧ ಇಲ್ಲ. ಆದರೆ ನೋಡ್ರಿ, ದಯವಿಲ್ಲದ ಧರ್ಮ, ಈ ಸಾಮ್ಯ ಇದ್ದ ಮಾತ್ರಕ್ಕೆ ಎರಡೂ ಧರ್ಮ ಒಂದು ಅಂತ ಹೇಳಕ್ಕಾಗಲ್ಲ. ಸಾಮ್ಯ ಇರ್ತಾವೋ, ಯಾವುದೋ ಒಂದು ಭಾಗದಲ್ಲಿ, ಅಂಶದಲ್ಲಿ ಸಾಮ್ಯ ಇದ್ದ ಮಾತ್ರಕ್ಕೆ ಎಲ್ಲಾ ಒಂದು, ಎಲ್ಲಾ ಶ್ರೇಷ್ಠ ಅಥವಾ ಎಲ್ಲಾ ಕನಿಷ್ಠ ಅಂತ ಹೇಳಿಕ್ಕಾಗಲ್ಲ.
ಅಲ್ಲ ಇಲ್ಲಿ ಇನ್ನೂ ಕೆಲವೊಬ್ರು ಕೇಳ್ತಾರೆ ಈ ಕಡೆ ಈ ಲಿಂಗಾಯತರು ಅಲ್ಲದೇ ಇರೋರು ಬೇರೆ ಈಗ ಬೇರೆ ಕಮ್ಯುನಿಟಿಗಳಲ್ಲಿ ಮರಣಾನಂತರ ಸಮಾಧಿ ಮಾಡುವ ಒಂದು ಕ್ರಿಯೆ ಇಲ್ಲಿ ಮಣ್ಣು ಮಾಡೋದು ಅಂತಾರೆ. ಅವರು ಮಣ್ಣು ಮಾಡ್ತಾರೆ, ಅವರು ಮಣ್ಣು ಮಾಡ್ತಾರೆ, ಇವರು ಸುಡಲ್ಲ. ಮಣ್ಣು ಇದು ಮಾಡ್ತಾರೆ. ಇದು 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 ಒಂದು ಪ್ರಶ್ನೆ. ಇರ್ಲಿ, ಸಾಮ್ಯತೆ ಅಲ್ಲಿ ಇಂಥವು ಬರುತ್ತೆ. ಕೆಲವು ಸಾಮ್ಯತೆ ಇರ್ಬೋದು, ಇರ್ಲಿ. ಈಗ ಆ ಹೊಲಸು ತಿನ್ನುವನು ಹೊಲೆಯ ಅಂದ್ರು, ದಯವಿಲ್ಲದ ಧರ್ಮವದಾವುದಯ್ಯ ಅಂದ್ರು ಬಸವಣ್ಣವರು. ಮಾಂಸಾಹಾರವನ್ನ ಏನ್ ಮಾಡಿದ್ರು, ತಿರಸ್ಕರಿಸಿದ್ರು. ಹೌದು. ಲಿಂಗಾಯತರು ಮಾಂಸಾಹಾರಿಗಳ ಇಲ್ವಲ್ಲ, ಇಲ್ವಾ? ಮಾಂಸವನ್ನೇ ತಿನ್ನೋದಿಲ್ಲ. ಗೋಮಾಂಸ ತಿಂತಾರ ಲಿಂಗಾಯತರು? ಇಲ್ಲ. ಅಯ್ಯೋ, ಪೂಜಿಸ್ಬೇಕು. ಇಲ್ಲ, ಅದು ಹಿಂದೂ ಧರ್ಮದಲ್ಲಿ ಪೂಜ್ಯದೆ. ಗೋಮಾತೆ ಅನ್ನೋದು ದೇವ್ರು ಅಂತ ಹಿಂದೂ ಧರ್ಮದ್ದು. ನಾವು ಹಿಂದೂ ಧರ್ಮ ವಿರೋಧ ಮಾಡ್ತೇವೆ ಅಂದ್ರೆ ಹಂಗಾದ್ರೆ ನೀವು ಹಸುವನ್ನು ಕಡ್ದು ತಿಂತೀರಾ ನೀವು ಲಿಂಗಾಯತರು? ಈಗಲೂ ಬಸವ ಜಯಂತಿಗೆ ನಮ್ಮ ಕರ್ನಾಟಕದಲ್ಲಿ ಹಾ, ಬಸವಣ್ಣನ ಪೂಜೆ ಮಾಡ್ತಾರೆ. ಎತ್ತಿನ ಪೂಜೆ ಮಾಡಲ್ವಾ? ಮಾಡೇ ಮಾಡ್ತಾರೆ. ಅಲ್ಲ ಸ್ವಾಮಿ, ನೀವು ಲಿಂಗಾಯತರು ಮುಖ್ಯವಾಗಿ ಕಾಯಕ ಸಿದ್ಧಾಂತಿಗಳು, ನಾವು ಹೌದು. ಕಾಯಕ ದಾಸೋಹ ಸಿದ್ಧಾಂತಿಗಳು. ಹೌದು. ಕಾಯಕವೇ ಕೈಲಾಸ ಅಂತ ಒಪ್ಕೊಂಡಿರ್ತಕ್ಕಂಥವ್ರು ನಾವು. ನಮ್ಮ ಕಾಯಕ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಲೇಸು. ಹೌದು. ನಮಗ ಕೃಷಿಯೇ ಮುಖ್ಯವಾದ ಜೀವನ. ಕೃಷಿಗೆ ಹಸು ಮತ್ತು ನಂದಿ ಇವರು ನಮಗೆ ಮುಖ್ಯವಾದ ಪ್ರಧಾನ. ಆದ್ದರಿಂದ ನಾವು ಹಸು ಪೂಜೆ ಮಾಡಲ್ವಾ ಲಿಂಗಾಯತರು? ಮಾಡ್ತೀವಿ. ಎತ್ತಿನ ಪೂಜೆ ಮಾಡಲ್ವಾ? ಮಾಡ್ತೀವಿ. ಮುಸ್ಲಿಮ್ರು ಹಸುಗಳನ್ನ ಎತ್ತುಗಳನ್ನ ಕಡ್ದು ತಿಂತಾರಲ್ರಿ, ಹಂಗಾರೆ ಲಿಂಗಾಯತರು ಮುಸ್ಲಿಮ್ರು ಒಂದೇನಾ? ಆದ್ರಿಂದ ಯಾವುದೋ ಒಂದು ಅಂಶದಲ್ಲಿ ಸಾಮ್ಯ ಇದೆ ಅಂತ ತಿಳಿದುಕೊಂಡು ಇನ್ನೊಂದು ಈ ಒಂದು ಸಾಮ್ಯಕ್ಕಾಗಿ ನೀವು ಲಿಂಗಾಯತರು ಪ್ರತ್ಯೇಕವಾದಿಗಳು ಮುಸ್ಲಿಂ ಧರ್ಮವನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತೀರಿ. ಜಕಾತ್ ಅಂತ ನಿಜಗೊಂಡ್ರು ಭಾಷಣ ಮಾಡ್ತಾರೆ. ಅದ್ಭುತವಾದಂತ ಶ್ರೇಷ್ಠ ಧರ್ಮ ಅಂದ್ರೆ ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ, ಏಕತೆಯ ಸಿದ್ಧಾಂತ ಸಾರ್ತಕ್ಕಂಥ ಶ್ರೇಷ್ಠ ಧರ್ಮ ಇಸ್ಲಾಂ ಧರ್ಮ ಅಂತ ನಿಜಗೊಂಡು ನಾನಂದ್ರೆ ಹೇಳ್ತಾರಲ್ಲ. ಯಾಕೆ ಹಿಂದೂ ಧರ್ಮದ ಶ್ರೇಷ್ಠ ಅಂಶಗಳು ನಿಮ್ ಕಣ್ಣಿಗೆ ಕಾಣಲ್ವಾ ನಿಮ್ಗೆ? ಹಿಂದೂ ಧರ್ಮದಲ್ಲಿ ಈಗ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಇವೆಲ್ಲ ಹೇಳಿದಾರಲ್ಲ. ನಿಮ್ ಕಣ್ಣಿಗೆ ಕಾಣಲ್ವಾ ಇವು ಹಿಂದೂ ಧರ್ಮದ ಆದರ್ಶಗಳು? ಇವನ್ನ ಯಾಕೆ ತಿರಸ್ಕರಿಸ್ತೀರಿ? ಕುಂಕುಮ ಹಚ್ಚುದನ್ನೇ ಇಷ್ಟು ತಿರಸ್ಕಾರ ಮಾಡ್ತೀರಿ, ದ್ವೇಷದಿಂದ ತಿರಸ್ಕರಿಸ್ತೀರಿ. ಇಸ್ಲಾಂ ಧರ್ಮನ್ ತಲೆ ಮೇಲೆ ಹೊತ್ಕೊಂಡು ಮೆರಿತೀರಿ. ಇದು ನ್ಯಾಯನಾ ಇದು? ನೀವು ನೋಡ್ರಿ, ಈ ಒಂದ್ ಮಾತಿಲ್ಲಿ ಹೇಳ್ತೀನಿ ನಾನು. ಈ ಲಿಂಗಾಯತ ಪ್ರತ್ಯೇಕ ಧರ್ಮವಾದಿಗಳು ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಹಿಂದೂ ಧರ್ಮವನ್ನ ದ್ವೇಷ ಮಾಡ್ಲಿಕ್ಕೆ ಕಾರಣ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಹಿಂದೆ ಬೇರೆ ಕಾರಣ, ಅದ್ರ ಹಿಂದೆ ಒಂದು ಕಾರಣ ಇದೆ. ಆ ಒಂದು ಕಾರಣ ಈಡೇರಿದ್ರೆ ಇವ್ರು ಯಾರು ಹಿಂದೂ ಧರ್ಮವನ್ನು ವಿರೋಧ ಮಾಡೋದಿಲ್ಲ. ಏನ್ ಕಾರಣ ಅದು? ಏನ್ ಕಾರಣ ಬೇಕಲ್ಲ? ಲಿಂಗಾಯತ ಧರ್ಮ ಅನ್ನೋದು ಪ್ರತ್ಯೇಕವಾಗಿ ಮಾನ್ಯತೆ ಹೊಂದಿದ್ರೆ ಲಿಂಗಾಯತ ಸಮುದಾಯಕ್ಕೆ ಅನೇಕ ರೀತಿಯ ಸರ್ಕಾರಿ ಸೌಲಭ್ಯಗಳು ಸಿಗ್ತಾವು. ಅದಕ್ಕೋಸ್ಕರ ಪ್ರತ್ಯೇಕ ಧರ್ಮ ಮಾನ್ಯತೆ ಆಗ್ಬೇಕಾಗಿದೆ. ನಾನು ಜಯ ಗಳಿಸ್ಬೇಕು ಅಂದ್ರೆ ಇನ್ನೊಬ್ಬನ ತುಳಿಬೇಕು, ತುಳಿದ ನಂತರನೇ ನನಗೆ ಜಯ ಸಿಗ್ಲಿಕ್ಕೆ ಸಾಧ್ಯ. ನಾನು ಪ್ರತ್ಯೇಕ ಧರ್ಮದ ಮಾನ್ಯತೆ ಪಡಿಲಿಕ್ಕೆ ಹಿಂದೂ ಧರ್ಮ ಅಡ್ಡಿ ಆಗ್ತಾ ಇದೆ. ನಾವು ಹಿಂದೂಗಳು ಅಂತ ಅಂದ್ಬಿಟ್ರೆ ಅಡ್ಡಿ ಆಗ್ತದೆ. ಅದಕ್ಕೋಸ್ಕರ ನಾವು ಹಿಂದೂಗಳಲ್ಲ. ಆದ್ರೆ ಇದನ್ನ ಯಾವ ಶರಣರು ಬಸವಣ್ಣವ್ರು ಹೇಳಿಲ್ವಲ್ಲ? ಯಾರು ಹೇಳಿಲ್ಲ. ಯಾವ ಬಸವಾದಿ ಶರಣರು ಗುಡಿಗುಂಡಾರಗಳಿಗೆ ಹೋಗಬೇಡಿ ಅಂತ ಹೇಳಿಲ್ಲ. ಎಲ್ಲಾ ಶರಣರು ಅಂಕಿತಗಳನ್ನ ಹಾಕೊಂಡಿದ್ದಾರೆ. ಕಪಿಲ ಸಿದ್ಧ, ಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ ಇವೆಲ್ಲ ದೇವಾನುದೇವತೆಗಳನ್ನ ಅಂಕಿತದಲ್ಲಿ ಸ್ಮರಿಸಿದ್ದಾರೆ. ಇನ್ನು ಕೆಲವರು ಇದಕ್ಕೆ ಕುಚೋದ್ಯದ ವಾದವನ್ನು ಮಾಡ್ತಾರೆ. ಅಂಕಿತದಿಂದ ದೇವರನ್ನು ಸ್ಮರಿಸಿದಾರಂತಲ್ಲ, ಅದಕ್ಕೆ ಬೇರೆ ಅರ್ಥವೇ ಇದೆ ಅಂತ. ಈ ಹಿಂದೂ ಮಠಾಧಿಪತಿಗಳು, ಸ್ವಾಮೀಜಿಗಳು ಕಾವ್ಯ ಧರಿಸ್ತಾರೆ. ಇಲ್ಲಿ ಕುಂಕುಮ ಹಚ್ಕೋಬೇಡಿ, ಇವ್ರಿಗೂ ಅವ್ರಿಗೂ ವಿಭೂತಿ ಹಚ್ಕೊಳ್ಳಿ ಲಿಂಗಾಯತಲ್ಲಿ ಹೇಳೋದು. ಯಾಕಂದ್ರೆ ಇವರು ಲಿಂಗಾಯತ ಮಠಾಧಿಪತಿಗಳು ಕಾವಿ ಧರಿಸ್ತಾರೆ. ಅವ್ರು ಕಾವಿ ಧರಿಸ್ಬೇಕಾ ಬೇಡವಾ? ಏನ್ ಅಭಿಪ್ರಾಯ? ನೋಡಿ, ಈ ಕಾವಿ ಇದು ಹಿಂದೂ ಧರ್ಮದ ಸಂಕೇತ, ತ್ಯಾಗದ ಸಂಕೇತ. ಬಸವಣ್ಣವರಿಂದ ಬಂದಿದ್ದಲ್ಲ ಇದು. ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥದ್ದು. ಶಂಕರಾಚಾರ್ಯರು ನಮ್ಮಲ್ಲಿ ಸಿಗುವಂತವರು ಶಂಕರಾಚಾರ್ಯರು, 8ನೇ ಶತಮಾನದ ಶಂಕರಾಚಾರ್ಯರು. ಬಸವಣ್ಣನವರಿಗಿಂತ 400 ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥವ್ರು. ಆದ್ರಿಂದ ಇದು ಹಿಂದೂ ಧರ್ಮದ ಸಂಕೇತ. ನೀವು ಹಿಂದೂ ಧರ್ಮವನ್ನ ಸರಾಸಗಟಾಗಿ ಎಲ್ಲವನ್ನೂ ತಿರಸ್ಕಾರ ಮಾಡ್ತೀರಿ ಅಂದ್ರೆ A to Z ಹಿಂದೂ ಧರ್ಮ ದ್ವೇಷಿಗಳು ನಾವು ಅನ್ನೋದೇ ನಿಮ್ಮ ಏಕೈಕ ಲಕ್ಷ್ಯ, ಗುರಿ ಆಗಿತ್ತು ಅಂದ್ರೆ ನೀವು ಮಠಾಧೀಶರು ಮೊದಲು ಸನ್ಯಾಸವನ್ನ ತ್ಯಾಗ ಮಾಡಬೇಕು. ಕಾವಿ ಬಿಟ್ಟು ಮಠ ಬಿಟ್ಟು ತೊರೆದು ನೀವು ನಮ್ಮಲ್ಲಿ ಶರಣ ಸಂಪ್ರದಾಯದಲ್ಲಿ ವಚನ ಸಿದ್ಧಾಂತದಲ್ಲಿ ಸತಿಪತಿಯರೊಂದಾದ ಭಕ್ತಿ ಅಂತ ಹೇಳಿದ್ದಾರೆ.
ಅವ್ ಎಲ್ಲರೂ ಎಲ್ಲಾ ಶರಣರನ್ನು ತಗೊಳ್ರಿ, ಬಸವಾದಿ ಶರಣರೆಲ್ಲ, ಅಲ್ಲಮ ಪ್ರಭು ಬಹುಶಃ ಇಲ್ಲ ಅವ್ರು ಮದ್ವೆ ಆಗಿಲ್ಲ, ಇಲ್ಲ. ಉಳಿದ ಎಲ್ಲಾ ಶರಣರನ್ನ ತೆಗೆದು ಅಕ್ಕಮಹಾದೇವಿ ಮದ್ವೆ ಆಗಿಲ್ಲ. ಹಾ. ಬಹುತೇಕ ಎಲ್ಲ ಶರಣರು ಗೃಹಸ್ಥರು, ಮದ್ವೆ ಆದಂಥವ್ರು. ಮತ್ತೆ ಅಕ್ಕಮಹಾದೇವಿ ಸನ್ಯಾಸ ತಗೊಂಡಿಲ್ಲ, ಅಲ್ಲಮ ಪ್ರಭು ಸನ್ಯಾಸ ತಗೊಂಡಿಲ್ಲ ಅಂದ್ರೂ ಕೂಡ ಅವ್ರೇನ್ ಕಾವಿ ಹಾಕಿಲ್ಲ, ಮಠ ಕಟ್ಟಿಲ್ಲ, ಕಾವಿ ಹಾಕಿಲ್ಲ. ಹೌದಾ ಅಲ್ವಾ? ನೀವು ಅಪ್ಪಟ ಕನ್ನಡ ಲಿಂಗಾಯತ ಪ್ರತ್ಯೇಕ ಧರ್ಮವಾದಿಗಳು ಅಂತ ಅನ್ನೋದಾದ್ರೆ ಕಾವಿ ಬಿಟ್ಟು ಮಠ ತ್ಯಜಿಸಿ ಗೃಹಸ್ಥರಾಗಿ ಲಿಂಗಾಯತ ಧರ್ಮದ ಪ್ರತಿಪಾದನೆಯನ್ನು ಮಾಡ್ರಿ, ನಮ್ ಅಡ್ಡಿ ಇಲ್ಲ. ಸ್ವಾಮೀಜಿ ಇಲ್ಲಿ ಪ್ರಶ್ನೆ ಹೇಗೆ ಹೇಳತ್ತಂದ್ರೆ ಅವ್ರು ಕಾವಿ ಧರಿಸಿದಾರೋ ಏನೋ ಇವ್ರಿಗೂ ಗುರುಗಳಿಲ್ಲ. ಇನ್ನೊಂದ್ ಮಾತು ಸೇರಿಸ್ತೀನಿ ಇದಕ್ಕೆ. ಅಂದ್ರೆ ಈ ಸ್ವಾಮೀಜಿಗಳು ಕಾವಿ ತೋರದು ಮಠ ಬಿಡಬೇಕು ಅನ್ನೋ ನನ್ನ ತಾತ್ಪರ್ಯ ಅಲ್ಲ. ನೀವು ಹಿಂದೂ ಧರ್ಮವನ್ನು ಪೂರ್ಣ ವಿರೋಧ ಮಾಡೋದಾದ್ರೆ ಈ ಮಾತು. ನನ್ನ ಅಭಿಪ್ರಾಯ ಏನ್ ಹಾಗಾದ್ರೆ, ನನ್ನ ಸಲಹೆ ಏನ್ ಅವ್ರಿಗೆ ಅಂದ್ರೆ, ಹಿಂದೂ ಧರ್ಮದ ಆದರ್ಶಗಳನ್ನು ಒಪ್ಕೊಳ್ರಿ, ಲಿಂಗಾಯತ ಧರ್ಮದ ಆದರ್ಶಗಳನ್ನು ಪ್ರತಿಪಾದನೆ ಮಾಡ್ರಿ. ಹಾಗಾದ್ರೆ ಲಿಂಗಾಯತ ಮಠದಲ್ಲಿ ಸನ್ಯಾಸ ಮತ್ತು ಈ ಮಠಗಳ ಸ್ಥಾನ ಏನಿದೆ ಅಂತ? ಈ ಲಿಂಗಾಯತ ಧರ್ಮದಲ್ಲಿ ಶರಣ ಪದ್ಧತಿಯಲ್ಲಿ, ಶರಣ ಸಂಸ್ಕಾರ ಪರಂಪರೆಯಲ್ಲಿ ಮಠಗಳಿಗೆ ಸ್ಥಾನ ಇಲ್ಲ. ಮಠ ಸನ್ಯಾಸ ಮಠಗಳಿಗೆ ಸ್ಥಾನ ಇಲ್ಲ. ಇದು ಹಿಂದೂ ಧರ್ಮದ ಸನಾತನ ಈ ಪರಂಪರೆ. ವಚನಾಂಕಿತಗಳ ಬಗ್ಗೆ ತಮ್ಮ ಹೌದು. ಅಭಿಪ್ರಾಯ ಏನು? ವಚನಾಂಕಿತಗಳದೇ ಹಿಂದೂ ದೇವಾನು ದೇವತೆಗಳನ್ನ ಸ್ಮರಿಸ್ತದೆ. ವಚನಾಂಕ. ಹೌದು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ, ದೇವರನ್ನ ದೇವಾನು ದೇವತೆಗಳನ್ನ ಒಪ್ಕೊಳ್ತಾವ್, ಒಪ್ಕೊಳ್ತಾರೆ. ನೋಡಿ ಈ ವಿಚಾರದಲ್ಲಿ ನಾನೊಂದು ಮಾತು ಹೇಳ್ಬೇಕಿದೆ. ಹ್ಮ್. ನೋಡಿ, ಲಿಂಗಾಯತ ವಚನ ಸಾಹಿತ್ಯದಲ್ಲಿ ಇಷ್ಟಲಿಂಗವನ್ನು ಹೇಳಿದ್ದಾರೆ. ಹೌದು. ಅದು ನಿರಾಕಾರ ಏಕದೇವ ಉಪಾಸನೆ. ಹಿಂದೂ ಧರ್ಮದಲ್ಲಿ ನೀವು ಆಗ್ಲೇ ಕೇಳ್ಬೇಕು ಅಂತಿದ್ರಿ ಮುಕ್ಕೋಟಿ ದೇವತೆಗಳ ಬಗ್ಗೆ, ಹೌದು ಹೌದು ಅದನ್ನ ಈಗ ಪ್ರಸ್ತಾಪ ಮಾಡ್ಬೋದಾ? ಮಾಡ್ಬೋದು. ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳ ಪ್ರತಿಪಾದನೆ ಇದೆ. ಆದ್ದರಿಂದ ಹಿಂದೂ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ವೈಷಮ್ಯ ಬಂತಲ್ಲ ಅಂತ ನೀವು ಹೇಳ್ತೀರಿ. ಹೌದು. ಆದ್ರಿಂದ ಹಿಂದೂ ಧರ್ಮನ ನಾವು ವಿರೋಧ ಮಾಡ್ತೇವೆ, ಏಕದೇವೋಪಾಸನೆಯನ್ನು ನಾವು ಒಪ್ಕೊಳ್ತೇವೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಏಕದೇವೋಪಾಸನೆ ಇದೆ, ಇಸ್ಲಾಂ ಧರ್ಮದಲ್ಲಿ ಏಕದೇವೋಪಾಸನೆ ಇದೆ, ಲಿಂಗಾಯತ ಧರ್ಮದಲ್ಲಿ ಏಕದೇವೋಪಾಸನೆ ಇದೆ. ನಾವೆಲ್ಲ ಬಾಯಿ ಹಿಂದೂ ಅರ್ಥವಿಲ್ಲದ ಮೂಢನಂಬಿಕೆ, ಸ್ವಕಪೋಲ ಕಲ್ಪಿತ, ಇದನ್ನ ನಾವು ವಿರೋಧಿಸ್ತೇವೆ. ಹಿಂದೂ ಅನ್ನೋದು ಧರ್ಮವೇ ಅಲ್ಲ ಅಂತ ನಿಲುವು ಹೇಳ್ತೀರಿ. ತಪ್ಪು. ಹಿಂದೂ ಧರ್ಮದಲ್ಲಿ ಏಕದೇವೋಪಾಸನೆ ಹೇಳಿಲ್ಲ ಅಂತ ತಿಳುವಳಿಕೆನೆ ತಪ್ಪು. ಇದು ಮೂರ್ಖ ತಿಳುವಳಿಕೆ. ಹಿಂದೂ ಧರ್ಮ ಈಗ ಒಂದು ನೊರೆ ಎದ್ದಿದೆ, ನೀರಿನಲ್ಲಿ ಸೋಪು ಹಾಕಿ ಕಲಿಕಿದಾಗ ನೊರೆ ಎದ್ದಿದೆ. ಹಾಲು ಮೇಲೆ ಕೆಳಗಡೆ ಮಾಡಿದಾಗ ನೊರೆ ಬರ್ತಾ ಇದೆ. ನಾವೇನ್ ತಿಳ್ಕೊಂಡಿದ್ದೇವೆ, ಈ ನೊರೆನೇ ನೀರು, ನೊರೆನೇ ಹಾಲು ಅಂತ ತಿಳ್ಕೊಂಡಿದ್ದೇವೆ. ತಳದಲ್ಲಿದೆ ಗಟ್ಟಿ ಹಾಲು, ಗಟ್ಟಿ ನೀರು. ಹಂಗೆ ಈ ಮುಕ್ಕೋಟಿ ದೇವತೆಗಳು ಸಾಕಾರ, ಸಗುಣ ಸಾಕಾರ, ಅನೇಕ ದೇವಾನು ದೇವತೆಗಳ ಕಲ್ಪನೆ ಇದು ಮೇಲ್ನೋಟಕ್ಕೆ. ಇದೇ ಹಿಂದೂ ಧರ್ಮದ ಅಂತಃಸತ್ವ ಅಲ್ಲ. ಹಿಂದೂ ಧರ್ಮದ ಅಂತಃಸತ್ವವೇ ಬೇರೆ ಇದೆ, ಅದು ಉಪನಿಷತ್ತು. ಉಪನಿಷತ್ತುಗಳನ್ನು ಓದಬೇಕು ನಾವು. ಸದೇವ ಸೌಮ್ಯ ಇದಮಗ್ರ ಆಸೀತ್, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳುವ ಮಾತಿದು. ಹೇ ಶಿಷ್ಯ ಶ್ವೇತಕೇತು, ಉದ್ದಾಲಕ ಮಹರ್ಷಿಗಳು ಶ್ವೇತಕೇತು ಹೇಳುವ ಮಾತು, ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತಿನ ಸೃಷ್ಟಿಯಕ್ಕಿಂತ ಮುಂಚೆ ಒಂದೇ ಒಂದು ಬ್ರಹ್ಮ ತತ್ವ, ಪರಮಾತ್ಮ ತತ್ವ ಇತ್ತು. ಸದೇವ ಸೌಮ್ಯ ಇದಮಗ್ರಮಾಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಲಿಂಗಾಯತರು ನೀವು ಲಿಂಗ ಅಂತ ಯಾವುದಕ್ಕೆ ಅಂತೇವೋ ಅದಕ್ಕೆ ಉಪನಿಷತ್ತಿನಲ್ಲಿ ಬ್ರಹ್ಮ ಅಂತ ಹೇಳ್ತಾರೆ. ಆ ಬ್ರಹ್ಮ ಒಂದೇ ಇತ್ತು ಸೃಷ್ಟಿ ಆಗೋಕ್ಕಿಂತ ಮುಂಚೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಇದು ಉಪನಿಷತ್ತಿನ ಮಾತು. ಸಾಕ್ಷಿಯಾಗಿತ್ತು, ಎಲ್ಲದಕ್ಕೂ ಸಾಕ್ಷಿ. ಸೂರ್ಯನು ಎಲ್ಲ ವ್ಯವಹಾರಗಳಿಗೆ ಹೇಗೆ ಸಾಕ್ಷಿಯಾಗಿದಾನೋ ಹಾಗೆ ಪರಮಾತ್ಮ ಎಲ್ಲ ಜಗದ ಎಲ್ಲ ವ್ಯವಹಾರಗಳಿಗೆ ಸಾಕ್ಷಿ, ನಿರ್ಗುಣನಾಗಿದ್ದಾನೆ. ಅಲ್ಲಿ ಯಾವ ಗುಣಗಳೂ ಇಲ್ಲ, ಕೇವಲನಾಗಿದ್ದಾನೆ, ನಿರಾಕಾರ ಆಗಿದ್ದಾನೆ. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಉಪನಿಷತ್ತಿನ ಮಾತುಗಳಿವು. ಇದೆಲ್ಲ ತೋರುದು, ನಾಮರೂಪಾತ್ಮಕವಾಗಿ ತೋರುದು ಮಾಯಾ ಮಾತ್ರ. ಮಾಯನ್ನ ಒಪ್ಕೊಂಡಿದ್ದೇವೆ ಲಿಂಗಾಯತರು. ಅದ್ವೈತ ಮಾತ್ರ ಸತ್ಯ ಅಂತ ಹೇಳ್ತದೆ. ಅಲ್ಲಿಗೆ ಹಿಂದೂ ಧರ್ಮದ ಮೂಲ ಸಿದ್ಧಾಂತ ನಿರಾಕಾರವಾಗಿರತಕ್ಕಂತ ಒಂದೇ ಒಂದು ಬ್ರಹ್ಮ ತತ್ವವನ್ನು ಹೇಳ್ತದೆ, ನಿರ್ಗುಣೋಪಾಸನೆ ಇದು. ಹಾಗಾದ್ರೆ ಬಸವಾದಿ ಶರಣರು
ದೇವರ ವಿರೋಧಿಗಳಲ್ಲ. ದೇವರ ವಿರೋಧಿಗಳಂತ ನಾವ್ ಹೇಳ್ತಾ ಇದ್ದೇವೆ ಮತ್ತೆ ಅಷ್ಟೇ. ಬಸವಾದಿ ಶರಣಗಳ ಮೇಲೆ, ಅವರ ಹೆಸರ ಮೇಲೆ ಇರುವಂತ ಮಠಗಳ ಕೆಲ ಸ್ವಾಮೀಜಿಗಳು ಯಾಕೆ ದೇವತೆಗಳನ್ನ ವಿರೋಧಿಸ್ತಾ ಇದ್ದಾರೆ, ಇದು ಪ್ರಶ್ನೆ ಮೂಡುತ್ತೆ. ಅದೇ ಇದು ತಿಳುವಳಿಕೆ ಇಲ್ಲ. ಅಲ್ಲ, ಶರಣರ, ಈಗ ಶಿವಶರಣರ ಮೇಲೇನೆ, ಬಸವಾದಿ ಶರಣರ ಮೇಲೇನೆ ಲಿಂಗಾಯತ ಅನ್ನೋದು ಹುಟ್ಟಿರೋದು. ಹೌದು ಅವರೇ ವಿರೋಧ ಮಾಡಿಲ್ಲ, ಹೌದು. ಇವ್ರು ಯಾಕೆ ವಿರೋಧ ಮಾಡ್ತಾರೆ? ಅದೇ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾನ್ಯತೆ ಸಿಗಬೇಕಾಗಿದೆ. ಮತ್ತೆ ಈಗ ಭಕ್ತರು ಏನ್ ಮಾಡ್ಬೇಕು? ಇವ್ರ ಮಾತು ಕೇಳ್ಬೇಕಾ, ಯಾರ ಮಾತು ಕೇಳ್ಬೇಕು? ಯಾಕಂದ್ರೆ ಇದು ಜೀವನ ಹಿರಿಯರಿಂದ ಸಾಗಿಸ್ಕೊಂಡು ಬಂದಿರುವಂತದ್ದು. ಭಕ್ತರು ಈಗ ಎಲ್ರು ದಡ್ರು ಅಂತ ಏನಿಲ್ಲ. ಹೌದು, ಭಕ್ತರು ಹುಷಾರಾಗಿದ್ದಾರೆ, ಎಲ್ಲ ಜಾಣರಾಗಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಕುಂಕುಮ ಇಟ್ಕೊಳ್ತಾರೆ, ಅದು ನಡೆಯೋದೇ ಅಲ್ಲ. ಅವ್ರು ಮಾಡುವಂತ ಮದುವೆ ಶುಭ ಸಮಾರಂಭಗಳಲ್ಲಿ ಈ ಸ್ವಾಮೀಜಿಗಳು ಹೋಗ್ತಾರೆ, ದಕ್ಷಿಣೆ ತಗೊಂಡ್ ಬರ್ತಾರೆ. ಹೌದು. ಇವ್ರು ಹೋಗ್ಬಾರ್ದು, ಫಸ್ಟ್ ಇವರೇ ಬಿಡ್ಬೇಕು. ಇವರೇ ಬಿಡಲ್ಲ ಸ್ವಾಮೀಜಿ. ನಾವು ಕರಿತೀವಿ, ನಾವು ಭಕ್ತರು, ನಮ್ಗೆಲ್ರೂ ಬೇಕು, ಬರೋರ್ಗಾದ್ರೂ ತಿಳಿಬೇಕಲ್ಲ. ಈ ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ಹೌದು. ಈ ಭಾಲ್ಕಿ ಸ್ವಾಮೀಜಿಯವರು ಸಿದ್ದರಾಮಯ್ಯನವ್ರನ್ನ ಹೊಗಳಿ ಕೊಂಡಾಡಿದ್ರು. ಸರಿ. ಸರಿ. ಈಗ ಯಡಿಯೂರಪ್ಪನವ್ರು ಇದ್ದಾರೆ, ಬಿಜೆಪಿ ನಾಯಕರು. ಹೌದು. ಬಿಜೆಪಿ ಅವರು ಹಿಂದೂ ಧರ್ಮದ ಪ್ರತಿಪಾದಕರು, ಅನುಯಾಯಿಗಳು. ಯಡಿಯೂರಪ್ಪನವ್ರ ಸನ್ಮಾನ ಕಾರ್ಯಕ್ರಮಕ್ಕೂ ಬಾಲ್ಕಿ ಸ್ವಾಮಿಗಳು ಹೋಗಿ ಕಾರ್ಯಕ್ರಮಕ್ಕೆ ಹೋಗಿ ಭಾಗವಹಿಸಿದ್ರು. ಮತ್ ನೀವು ಹಿಂದೂ ಧರ್ಮ ವಿರೋಧಿ ಮಾಡೋರು ಹಿಂದೂ ಧರ್ಮ ಪಾಲಕರ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತೀರಿ? ಇದು ಯಾಕೆ ಹೇಳ್ತೀನಿ, ಹೋಗ್ಬೇಡಿ ಅಂತ ನನ್ನ ತಾತ್ಪರ್ಯ ಅಲ್ಲ. ನೀವ್ ಹೆಂಗ್ ಹೋಗ್ತೀರ ಹಂಗ, ಇದು ವೇದಿಕೆ ಸಾರ್ವಜನಿಕವಾಗಿಯೇ ನೀವು ಭಾಗವಹಿಸಿದ ಕಣ್ಣಿಗೆ ಬಿತ್ತು. ಇನ್ನು ಲಿಂಗಾಯತರ ಮನೆಗಳಲ್ಲಿ ಹಿಂದೂ ಧರ್ಮದ ವೈದಿಕ ಸಂಪ್ರದಾಯ ಪ್ರಕಾರ ಮದುವೆ ಆಗದಾಗ ನೀವು ಹೋಗಲ್ವಾ? ಹೋಗ್ತೀರಿ ಸ್ವಾಮಿ. ಬ್ಯಾಡ, ನಿಮ್ ಮಠಗಳಲ್ಲೇ ಮೂರ್ತಿಗಳನ್ನ ಸ್ಥಾಪನೆ ಮಾಡಿದ್ದೀರಿ. ಕುಂಕುಮಗಳು ಉಪಯೋಗಿಸ್ತಾರಲ್ಲ. ಈಗ ನೋಡಿ, ನಾನು ಸಿದ್ಧಗಂಗಾ ಮಠದ ಸ್ವಾಮಿಗಳ ಬಗ್ಗೆ ಹೇಳ್ತೀನಿ. ಹಿಂದಿನವರು ನಾವು ಅಪ್ಪಟ ಹಿಂದೂಗಳು ಅಂತ ಪ್ರತಿಪಾದನೆ ಮಾಡ್ಕೊಂಡ್ ಬಂದ್ರು ಶಿವಕುಮಾರ ಸ್ವಾಮಿಗಳು. ಹೌದು. ಈಗಿನವರು ಇವ್ರೇನ್ ಮಾಡಿದ್ರು, ಸತ್ಯನಾರಾಯಣ ಪೂಜೆಗೂ ಲಿಂಗಾಯತರಿಗೂ ಏನು ಸಂಬಂಧ ಅಂತ ಒಂದು ಹೇಳಿಕೆ ಕೊಟ್ರು. ಈಗಿರುವ ಹೌದು. ಆ ಸತ್ಯನಾರಾಯಣ ಪೂಜೆ ವೈದಿಕರದು, ಹಿಂದೂ ಧರ್ಮದ್ದು, ನಾವು ಲಿಂಗಾಯತರು ಹಿಂದೂ ಧರ್ಮದವರಲ್ಲ, ನಮ್ಗೆ ಸಂಬಂಧ ಇಲ್ಲ ಅನ್ನೋ ತರ ಅಭಿಪ್ರಾಯದಲ್ಲಿ ಹೇಳಿಕೆ ಕೊಟ್ರು. ಸಿದ್ಧಗಂಗಾ ಮಠದಲ್ಲಿ ನೀವು ಲಿಂಗ ಸ್ಥಾಪನೆ ಮಾಡಿಲ್ವಾ? ಲಿಂಗಾಯತರು ಹಿಂದೂ ಪ್ರತ್ಯೇಕ ಅಂತ ಅನ್ನೋದಾದ್ರೆ ಇಷ್ಟಲಿಂಗವನ್ನು ಮಾತ್ರ ಪೂಜೆ ಮಾಡ್ಬೇಕು, ಸ್ಥಾವರ ಲಿಂಗ ಪೂಜೆ ಮಾಡಬಾರ್ದು. ನೀವು ಸ್ಥಾವರ ಲಿಂಗ ಪೂಜೆ ಮಾಡ್ತಿರಲ್ಲ ನಿಮ್ಮ ಮಠದಲ್ಲಿ. ಅನೇಕ ಕಡೆಗೆ ಬೆಟ್ಟದ ಮೇಲೆ ಎಷ್ಟು ಲಿಂಗಗಳನ್ನ ಸ್ಥಾಪನೆ ಮಾಡಿದಿರಿ. ನೀವು ಏನು ವಿರೋಧ ಮಾಡ್ತಿರಲ್ಲ, ಅನೇಕ ಜನ ಮಠಾಧಿಪತಿಗಳು ನಿಮ್ ಮಠಗಳಲ್ಲೂ ಕೂಡ ಇಷ್ಟ ಸ್ಥಾವರ ಲಿಂಗಗಳನ್ನ ಸ್ಥಾಪನೆ ಮಾಡಿದಿರಿ. ನೀವು ಯಾರ್ಯಾರು ಲಿಂಗಾಯತರ ಮನೆಗೆ ಹೋಗ್ತಿರಲ್ಲ, ಅಲ್ಲಿ ಅನೇಕ ದೇವರು ಇರ್ತಾರೆ. ಹೋದ ನೀವು ಸಭೆಯಲ್ಲಿ, ವೇದಿಕೆಯಲ್ಲಿ ನಿಮ್ ದೇವರನ್ನ ಒಳಗೆ ಹಾಕ್ರಿ ಅಂತ ಸಭೆಯಲ್ಲಿ ಹೇಳಿದ್ರಲ್ಲ, ಹಂಗೆ ಮನೆಗೆ ಹೋಗಿ ಆ ದೇವರನ್ನೆಲ್ಲ ಆಚೆಗೆ ಹಾಕಿಸ್ರಿ. ಪ್ರತಿಯೊಬ್ಬರ ಮನೆಗೆ ಹೋಗಿ ಹಾಕಿಸ್ರಿ. ಕೆಲವು ಮನೆಗಳಲ್ಲಿ ನೀವು ಹೊರಗೆ ಹಾಕಿಸ್ಬಹುದು, ಇನ್ ಕೆಲವು ಕಡೆಗೆ ಏನ್ ಅನುಭವಿಸ್ಬೇಕಾಗುತ್ತೆ? 90% ಯಾರು ಹಾಕಲ್ಲ. ಮತ್ತೆ ನೀವು ರೌಡಿಗಳ ತರ ನಡ್ಕೊಂಡ್ರೆ ಮತ್ತೆ ನೀವು ಧರ್ಮಗುರುಗಳಿಗೆ ಹೆಂಗ್ ಆಗತ್ತೀರಿ, ಸ್ವಾಮೀಜಿ ಅಂತ ಹೆಂಗ್ ಆಗ್ತೀರಿ ನೀವು? ಈ ನಿಲುವನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಈ ನಿಲುವಿನಿಂದ ಏನಾಗ್ತದೆ, ಬಸವಣ್ಣ ಇವನಾರವ ಅಂತೇಳಿ ವ್ಯಾಪಕ ಆಗಿದ್ನಲ್ಲ, ಅವನು ನೀವು ಸಂಕೋಚತೆಗೆ ಇಳಿಸ್ತಾ ಇದ್ದೀರಿ. ನಿಮ್ಮ ನಿಲುವಿನಿಂದಾಗಿ ಬಸವಣ್ಣನ ಬಗ್ಗೆ ಜನರಿಗೆ ಒಂದ್ ಸ್ವಲ್ಪ ಏನೋ ಸಂಕೋಚ ಸ್ವಭಾವ, ಏನಪ್ಪಾ ಬಸವಣ್ಣನ ಹಿಂಗ್ ಹೇಳಿದ್ನ ಅನ್ನೋ ರೀತಿಯ ಏನು ತಾತ್ಸಾರ ಭಾವ ಮೂಡುತ್ತರ, ಜಿಗುಪ್ಸಾ ಮನೋಭಾವ ಮೂಡುತ್ತರ ನಡ್ಕೊಳ್ತಾ ಇದ್ದೀರಿ. ಹಿಂಗ್ ನಡ್ಕೊಳ್ಬಾರ್ದು, ನೀವು ಬದಲಾವಣೆ ಆಗ್ಬೇಕು. ಇನ್ನೂ ಒಂದು ಕೇಳಿದೀವಿ, ಈ ವೇದಕ್ಕೆ ಹೊರೆಯ ಕಟ್ಟುವೆ ಎಂಬಂತ ವಚನಗಳನ್ನ, ಅದರ ಕುರಿತು ತಮ್ಮ ಅಭಿಪ್ರಾಯ? ನೋಡಿ, ಈಗ ಅನೇಕ ಜನ ಹೇಳಿದ್ದಾರೆ ವೇದಕ್ಕೆ ಹೊರೆಯ ಕಟ್ಟುವೆ. ಯಾವ ಅರ್ಥದಲ್ಲಿ? ಅದೇ ಈಗ ಒಂದು ಪುರುಷ ಸೂಕ್ತ ಇದೆ, ಅದೇನ್ ಹೇಳ್ತದೆ? ಬ್ರಾಹ್ಮಣೋ ಮುಖಮಾಸೀತ್ ಬಾಹುರಾಜನ್ಯ ಕೃತಃ ಪೂರು ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ. ಬ್ರಹ್ಮದೇವನ ಮುಖದ ಭಾಗದಿಂದ ಬ್ರಾಹ್ಮಣ ಹುಟ್ಟಿದ, ಮುಖದ ಭಾಗದಿಂದ ಬ್ರಾಹ್ಮಣ ಹುಟ್ಟಿದ ಶ್ರೇಷ್ಠ. ಈ ಬಾವು ಭಾಗದಿಂದ ಯಾರು ಹುಟ್ಟಿದ್ರು? ಕ್ಷತ್ರಿಯ ಹುಟ್ಟಿದ್ರು, 2ನೇ ಹಂತದ್ದು. ತೊಡೆಯ ಭಾಗದಿಂದ ವೈಶ್ಯ ಹುಟ್ಟಿದ, 3ನೇ ಹಂತದವ. ಕಾಲಿನಿಂದ ಶೂದ್ರ ಹುಟ್ಟಿದ, ಅತ್ಯಂತ ಕೆಳಗಿನ ಹಂತದವ, ಅವ ನೀಚ, ಅಸ್ಪೃಶ್ಯ. ಹೀಗೆ ಭಾವ. ಆಮೇಲೆ ಇದಮ ಶಿಷ್ಯಾಯನ ದೇಯಂ ಯೋ ಯದಿ ಮೋಹಾತ್ ದಾಸ್ಯತಿ ಸ ಪಾಪಿಯಾನ್ ಭವತಿ. ಈ ವೇದವನ್ನ
ಶಿಷ್ಯನಲ್ಲದವನಿಗೆ ಹೇಳಿಕೊಡಬಾರದು. ಒಂದು ವೇಳೆ ತಾನು ತನ್ನ ಮಗ ಅನ್ನುವ ಉದ್ದೇಶದಿಂದ ಅಥವಾ ಶಿಷ್ಯನಲ್ಲದೆ ಇರ್ತಕ್ಕಂಥವ್ರಿಗೆ ವ್ಯಾಮೋಹದಿಂದ ಇದನ್ನ ಹೇಳಿಕೊಟ್ರೆ ಹೇಳಿಕೊಟ್ಟವನು ಪಾಪಿಷ್ಠ ಆಗ್ತಾನೆ. ಈ ತರದ ಮಂತ್ರಗಳಿದಾವು. ಇಂಥ ಮಂತ್ರಗಳನ್ನ ವಿರೋಧಿಸಿ ವೇದಕ್ಕೆ ಹೊರೆಯ ಕಟ್ಟುವೆ. ಮೇಲು ಕೀಳು ಭಾವ. ಇದನ್ನ ಈ ವಿಷಯದಲ್ಲಿ ಇನ್ನೊಂದು ಮಾತು ನೆನಪಿ ಬರ್ತದೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು. ಎಲ್ಲರೂ ಒಂದೇ, ಜೀವ ಜಗತ್ತು ಬ್ರಹ್ಮ ಒಂದೇ ತತ್ವದಿಂದಾಗಿದೆ. ಒಂದೇ ಬಂಗಾರ, ಕಿವಿ ಆಭರಣ, ಮೂಗಿನ ಆಭರಣ, ಕಂಠಾಭರಣ, ತಲೆಗೆ ಕಿರೀಟಾಭರಣ, ಹೀಗೆ ಅನೇಕ ಆಭರಣ ಒಂದೇ ಬಂಗಾರ. ಆಕಾರ ಬೇರೆ ಬೇರೆ, ಹೆಸರು ಬೇರೆ ಬೇರೆ, ಅದರ ಒಳಗಡೆಗಿರುವ ಬಂಗಾರ ಒಂದೇ. ಹೇಗೋ ಆ ರೀತಿ ಜಗದ ಎಲ್ಲ ಜೀವರಾಶಿಗಳು, ಪ್ರಕೃತಿಯಲ್ಲಿ ಅಡಗಿದ ಎಲ್ಲ ಪಡಿ ಪದಾರ್ಥಗಳು ಮತ್ತು ಜಗತ್ತಿನ ಮೂಲ ಕಾರಣವಾಗಿರ್ತಕ್ಕಂಥ ಪರಬ್ರಹ್ಮ ಎಲ್ಲವೂ ಒಂದೇ. ಒಂದೇ ಪರಮಾತ್ಮ. ಸರ್ವಂ ಜಗದಿದಂ ತ್ವತ್ತೋ ಜಾಯತೆ ಈಶಾವಾಸ್ಯಮಿದಂ ಸರ್ವಂ. ಇದೆಲ್ಲವೂ ಈಶ್ವರನಿಂದ ತುಂಬಿದೆ ಅಂತ ಅಭೇದ ಸಿದ್ಧಾಂತವನ್ನು ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದರು. ಇಂಥ ಶಂಕರಾಚಾರ್ಯರು ಬ್ರಹ್ಮಸೂತ್ರಗಳ ಪೈಕಿ ಅಪಶೂದ್ರಾಧಿಕರಣ ಅಂತ ಒಂದು ಅಧಿಕರಣ ಬರ್ತದೆ. ಅಲ್ಲಿ ಭಾಷ್ಯವನ್ನು ಬರೆಯುವಾಗ ಏನ್ ಬರೀತಾರೆ ಗೊತ್ತಾ? ಸ್ಮೃತಿಗಳ ಮಾತನ್ನ ಉಲ್ಲೇಖ ಮಾಡ್ತಾರೆ. ಏನು? ದ್ವಿಜನಲ್ಲದವನು. ದ್ವಿಜ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇವ್ರು ಮೂರು ಜಾತಿಯವರು ದ್ವಿಜರು. ಇವರಿಗೆ ಉಪನಯನ ಸಂಸ್ಕಾರ ಇರ್ತದೆ. ಇವರು ವೇದವನ್ನು ಓದಬಹುದು. ಇವರು ಅಲ್ಲದೆ ಇರೋರು ವೇದವನ್ನ ಕೇಳಿಸಿಕೊಂಡರೆ ಕಿವಿಯಲ್ಲಿ ಕಾದ ಸೀಸವನ್ನು ಹೊಯ್ಯಬೇಕು. ದ್ವಿಜರಲ್ಲದೆ ಇರೋರು ನಾಲಿಗೆಯಿಂದ ವೇದ ಮಂತ್ರವನ್ನ ಉಚ್ಚಾರಣೆ ಮಾಡಿದರೆ ಅವರ ನಾಲಿಗೆಯನ್ನ ಕತ್ತರಿಸಬೇಕು, ಸೀಳಬೇಕು ಅನ್ನುವಂತ ಅರ್ಥದ ಸ್ಮೃತಿಗಳನ್ನು ಶಂಕರಾಚಾರ್ಯರು, ಅದ್ವೈತ ಸಿದ್ಧಾಂತ ಪ್ರತಿಪಾದನೆ ಮಾಡಿರತಕ್ಕಂಥ ಶಂಕರಾಚಾರ್ಯರು ಬ್ರಹ್ಮಸೂತ್ರಗಳ ಅಪಶೂದ್ರಾಧಿಕರಣದಲ್ಲಿ ಬರೆದಿದ್ದಾರೆ. ಇಂಥ ನಿಲುವನ್ನು ಬಸವಣ್ಣವರು ವಿರೋಧ ಮಾಡಿ ವೇದಗಳನ್ನು ಹೊರೆಯ ಕಟ್ಟುವೆ ಅಂತ ಹೇಳಿದ್ದಾರೆ ಹೊರತು ಸರ್ವಂ ಜಗದಿದಂ ತ್ವತ್ತೋ ಜಾಯತೆ, ಇದೆಲ್ಲ ಜಗತ್ತು ನಿನ್ನಿಂದಲೇ ಆಗಿದೆ. ಇಂಥ ಸರ್ವಾತ್ಮಕ ಭಾವನೆಯ ಅಭೇದ ಸಿದ್ಧಾಂತ ಪ್ರತಿಪಾದಕವಾದಂತ ವೇದ ಭಾಗವನ್ನು ಬಸವಣ್ಣವ್ರು ವಿರೋಧ ಮಾಡ್ತಾರ. ಅದನ್ನು ವಿರೋಧ ಮಾಡಿದ್ರೆ ಹಂಗಾರೆ ಬಸವಣ್ಣವ್ರಿಗೆ ಬುದ್ಧಿವಂತರು ಅಂತ ಹೆಂಗ್ ಕರಿತೀರಿ ನೀವು? ಅಲ್ರಿ, ಬಸವಣ್ಣವ್ರು ಎಷ್ಟು ಸಾವಿರ ವಚನಗಳನ್ನ ಬರೆದಿದ್ದಾರೆ. ಬುದ್ಧಿವಂತರಾಗಿ ಅತ್ಯಂತ ಶ್ರೇಷ್ಠವಾದ ವಚನ ಸಾಹಿತ್ಯ ಬರೆದಾರ ಅಥವಾ ದಡ್ಡರಾಗಿ ಯಾರೋ ಬರೆದಿದ್ದನ್ನ ಅನುಕರಣೆ ಮಾಡ್ಬಿಟ್ಟು ತಮ್ಮ ವಚನಾಂಕಿತವನ್ನು ಹಾಕೊಂಡಿದಾರ. ಅಪ್ರತಿಮ ಬುದ್ಧಿವಂತರವರು ಬಸವಣ್ಣವರು. ಮತ್ತೆ ನೀವು ಇದೆಲ್ಲ ಸಮಗ್ರ ವೇದವನ್ನು ವಿರೋಧ ಮಾಡಿದ್ರು ಅಂತ ನೀವು ಬಸವಣ್ಣನಿಗೆ ಅನ್ವಯಿಸಿದ್ರೆ ಬಸವಣ್ಣ ದಡ್ಡ ಅಂತ ಹೇಳ್ದಂಗ ಆಗ್ತದೆ. ನೀವು ಇದಲ್ಲ, ಸಾಂದರ್ಭಿಕವಾಗಿ ಈ ಭೇದ ಭಾವದ ವ್ಯವಸ್ಥೆಯನ್ನ ಪ್ರತಿಪಾದನೆ ಮಾಡತಕ್ಕಂತ ಮಂತ್ರ ಭಾಗವನ್ನು, ವೈದಿಕ ಭಾಗವನ್ನು ವಿರೋಧ ಮಾಡೋದು ಈ ವಚನಗಳ ತಾತ್ಪರ್ಯವೇ ಹೊರತು ಸಾರಾಸಗಟಾಗಿ ವೈದಿಕ ಧರ್ಮವನ್ನೇ ವಿರೋಧ ಮಾಡ್ತೀನಿ ಅನ್ನೋದು ಈ ಬಸವಾದಿ ಶರಣರ ವಚನಗಳ ತಾತ್ಪರ್ಯವಲ್ಲ. ಅನೇಕ ವಚನಕಾರರು, ಚಂದಿ ಮರಸ ಅಂತ ಒಬ್ಬ ವಚನಕಾರರಾಗಿದ್ದಾರೆ. ಅವ್ರ ಹೆಸರು ಬಹಳ ಜನರಿಗೆ ಗೊತ್ತಿಲ್ಲ. ವಚನಗಳಲ್ಲಿ ಸಂಸ್ಕೃತ ಶ್ಲೋಕಗಳನ್ನ, ಮಂತ್ರಗಳನ್ನೇ ಯಥಾವತ್ತಾಗಿ ಉಲ್ಲೇಖ ಮಾಡ್ತಾರೆ ವಚನದಲ್ಲಿ. ಮತ್ತೆ ಆದ್ರಿಂದ ವಚನಕಾರರು ಸಂಸ್ಕೃತ ವಿರೋಧಿಗಳು, ವೈದಿಕ ವಿರೋಧಿಗಳು ಅಂತ ಲಕ್ಷಣ ಸಮನ್ವಯ ಮಾಡ್ಲಿಕ್ಕೆ ಆಗುತ್ತಾ? ನೀವು ಬಾಯಿಗೆ ಏನಾದ್ರೂ ಮಾತು ಬರ್ತದ್ರಿ, ಸಮನ್ವಯ ಮಾಡ್ಬೇಕಾಗ್ತದೆ. ನೀವು ಬಾಯಿ ತೋಳ್ಬಲ ಇಟ್ಕೊಂಡು ಬಾಯಿ ಜೋರ್ ಮಾಡ್ಕೊಂಡು ವಾದ ಮಾಡ್ಕೊಂಡು ಗೆಲ್ತೀನಿ ಅಂತ ಅನ್ನಕ್ ಆಗಲ್ಲ. ವೈಚಾರಿಕ ಕಾಲ ಇದು, ಸೂಕ್ಷ್ಮವಾದಂತ ಕಾಲು ಅಲ್ರಿ. 10,000 ವರ್ಷಗಳ ಪ್ರಾಚೀನವಾದಂತದ್ದು ಹಿಂದೂ ಧರ್ಮ. ಈ ಧರ್ಮದಲ್ಲಿ ಒಬ್ಬನೇ ಗುರು ಇರ್ಬೇಕಂತ ಹೇಳ್ತೀರಿ ನೀವು? ಅಲ್ರಿ, ಒಂದ್ ಶಾಲೆಯಲ್ಲಿ ಒಬ್ಬರೇ ಟೀಚರ್ ಇದ್ರೆ ಆಗ್ತದ? 10 ಜನ ಟೀಚರ್ಸ್ ಒಪ್ಕೊಳಲ್ವಾ? ಮತ್ತೆ ಒಂದೊಂದು ವಿಷಯದಲ್ಲಿ ತಜ್ಞರಾಗಿರ್ತಕ್ಕಂತ ಗುರುಗಳ ಒಳ್ಳೆ ಉಪಯುಕ್ತವಾದದನ್ನೆಲ್ಲ ಒಪ್ಕೊಳ್ಬೇಕಾಗುತ್ತೆ ತಾನೆ. ಹಂಗೆ ಯಾರ್ಯಾರು ಹಂಗ ನೋಡಿದ್ರೆ ನಿಜವಾದಂತ ಪ್ರಜಾಪ್ರಭುತ್ವದ ವ್ಯವಸ್ಥೆ ವೈದಿಕ ಧರ್ಮದಲ್ಲಿದೆ. ವ್ಯಾಸ ಮಹರ್ಷಿಗಳು ಯಾವ ಜಾತಿಯವರು? ಅನೇಕ ಮಹರ್ಷಿ ವಾಲ್ಮೀಕಿಗಳು ಯಾವ ಜಾತಿಯವರು? ಆದ್ದರಿಂದ
ಎಲ್ಲೋ ಒಂದ್ ಕಡೆಗೆ ಇದೆ, ಜಾತಿ ಬೀಜವನ್ನು ಅದು ಬಿತ್ತಿದ್ದಾರೆ. ಒಂದು ಬೇರೆ ವಿಷಯ ನಿಮ್ದು. ಅದನ್ನು ವಿರೋಧ ಮಾಡೋಣ, ಹೌದು. ಕತ್ತರಿಸಿ ಹಾಕೋಣ. ಸಂವಿಧಾನ ರಚನೆ ಆದ ನಂತರ ಇಲ್ಲಿವರೆಗೂ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡಿಲ್ವಾ? ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದೇವೆ. ಹಂಗೆ ಈ ಧರ್ಮ ಗ್ರಂಥಗಳನ್ನ ಸಮಾಜದ ಸಮಾಜಕ್ಕೆ ವಿರೋಧವಾಗಿರ್ತಕ್ಕಂಥ ವೈದಿಕ ಧರ್ಮದಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಅವುಗಳನ್ನ ಸರಿಪಡಿಸಿ ಕತ್ತರಿಸಿ ವಾದ ಮಾಡಿ ಅದ್ರ ಬಗ್ಗೆ. ಹೌದು. ಇರೋದನ್ನು ಕೂಡ ತೆಗಳ್ತೀನಿ ಅಂತಂದ್ರೆ ಸರಿಯಾಗಿರೋದನ್ನು ತೆಗಳ್ತಕ್ಕಂಥದ್ದು ಒಳ್ಳೆಯ ಲಕ್ಷಣ ಅಲ್ಲ. ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಎಷ್ಟು ಶಾಸ್ತ್ರಗಳಿವೆ, ಒಂದ ಎರಡ? ಸಂಸ್ಕೃತದಲ್ಲಿ ಇರ್ತಕ್ಕಂಥ ವ್ಯಾಕರಣ ಶಾಸ್ತ್ರ, ಸಂಸ್ಕೃತದಲ್ಲಿ ತರ್ಕಶಾಸ್ತ್ರ, ಧರ್ಮಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ಉಪನಿಷತ್ ಶಾಸ್ತ್ರ, ವೇದಾಂತ ಶಾಸ್ತ್ರ, ಎಷ್ಟು ಆಳ ಅಗಲ ಆಗಿದೆ. ಈ ಉಳಿದ ಧರ್ಮದಲ್ಲಿ ಏನಿದೆ ಇಷ್ಟು ಸಾಹಿತ್ಯ? ವಚನಗಳು ಜನಸಾಮಾನ್ಯರ ಸಾಮಾಜಿಕ ಬದುಕಿಗೆ ಪೂರಕವಾಗಿವೆ. ಸಾಮಾಜಿಕ ಬದುಕು ಅಷ್ಟೇ ಸಾಕಾಗ್ತದ? ಅದನ್ನು ಮೀರಿ ಆಧ್ಯಾತ್ಮಿಕ ಆನಂದವನ್ನು ಮನುಷ್ಯ ಅನುಭವಿಸ್ಬೇಕಾಗ್ತದೆ. ಮತ್ ದೇವಸ್ಥಾನಗಳಿಗೆ ಯಾಕೆ ಹೋಗ್ತಾರೆ ಜನ? ಏನ್ ಸಾಮಾಜಿಕ ಸುಖಕ್ಕೂ ಹೋಗ್ತಾರ? ಮನೆಯಲ್ಲಿ ಬೇಕಾದ ಸೋಫಾಗಳು ಇರ್ತಾವು, ಅಲ್ಲ, ಮನೆ ಫ್ಯಾನ್ ಕಟ್ಟಿದ್ರೇನೆ ಇರ್ತದೆ. ವಾಸ್ತು ಶಾಂತಿ ಅಂತಾರೆ. ಇದು ಲಿಂಗಾಯತರಲ್ಲಿ ಇಲ್ವೇ ಇಲ್ವಲ್ಲ ವಾಸ್ತು? ಮನೆಯಲ್ಲಿ ಬೇಕಾದ ಎಲ್ಲಾ ಸೌಲಭ್ಯಗಳು ಇರ್ತಾವು. ಹೌದು. ಆದ್ರೆ ಯಾಕೆ ಹಂಗ ಲಿಂಗ ಪೂಜೆನೆ ಯಾಕೆ ಮಾಡ್ಬೇಕು? ಆತ್ಮ ಸಂತೋಷಕ್ಕೆ ಧ್ಯಾನ. ಇದು ಕುರುಹು ಮಾತ್ರ. ಇಷ್ಟಲಿಂಗ ಅನ್ನೋದು ಕುರುಹು. ಇದನ್ನ ಇಟ್ಟುಕೊಂಡು ನಾವು ನಿರಾಕಾರ ಪರಮಾತ್ಮನನ್ನ ಧ್ಯಾನಿಸಬೇಕು ಅನ್ನೋದು ತಾನೆ ಇದೇ ಆತ್ಮಶಾಂತಿ. ಈ ಆತ್ಮಶಾಂತಿಗೆ ಎರಡು ಮಾರ್ಗಗಳು, ಒಂದು ಸಾಕಾರ, ಒಂದು ನಿರಾಕಾರ. ನೀರು ದ್ರವನೋ ಘನನೋ? ನೀರಿದೆ, ಅದು ದ್ರವ ರೂಪದಲ್ಲಿ. ಸಾಮಾನ್ಯವಾಗಿ ಎಲ್ಲರಿಗೂ ನೀರು ದ್ರವ ರೂಪದಲ್ಲಿ ತೋರ್ತದೆ. ಆದ್ರೆ ಅದಕ್ಕೆ ವಿಶಿಷ್ಟವಾದ ತಂಪು ತಗಲದಾಗ ಘನ ಆಗ್ತದ ತಾನೆ? ಹಂಗೇನೆ ಪರಮಾತ್ಮ ವಾಸ್ತವದಲ್ಲಿ ನಿರಾಕಾರ, ಅವನು ಒಬ್ಬನೇ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಆ ಪರಮಾತ್ಮ ನಿರಾಕಾರ ಪರಮಾತ್ಮ ತಾನೇ ತಾನಾಗಿ ಸೋಕಾಮಯತ ಬಹುಶ್ಯಾಂ ಪ್ರಜಾಯೇತಿ. ಯಾವ ದೃಷ್ಟಿ, ಯಾವ ರೂಪದಿಂದ ನೋಡಿ ತಾನು ಅನೇಕ ಕ್ರೀಡಾ ಮನೋಭಾವದಿಂದ ಅನೇಕ ರೂಪವಾಗಿ ತಾಳಬೇಕು ಅಂತ ಅಪೇಕ್ಷೆ ಪಟ್ಟು ಆ ಚೈತನ್ಯ ಸ್ವರೂಪದಲ್ಲಿ ಒಂದು ಅನುಕಂಪ, ಇಚ್ಛಾ ಉಂಟಾಯ್ತು. ಅದಕ್ಕನುಗುಣವಾಗಿ ನಾಮರೂಪಾತ್ಮಕ ಜಗತ್ತಿನ ಸೃಷ್ಟಿಯಾದ ನಂತರ ಅದರಲ್ಲಿ ತಾನೇ ಪ್ರವೇಶ ಮಾಡಿದ. ಬಸ್ ರೆಡಿ ಮಾಡಿದ ನಂತರ ಬಸ್ ತನ್ನಷ್ಟಕ್ಕೆ ತಾನೇ ಸಂಚಲಿಸ್ತದೇನೋ? ಒಬ್ಬ ಚಾಲಕರಲ್ಲಿ ಕೂತ್ ಬಳಿಕನೆ ಚಾಲನೆ ಮಾಡಿದಾಗ್ಲೇ ಬಸ್ ಸಂಚರಿಸ್ತದೆ. ಹಂಗೆ ಪರಮಾತ್ಮ ಎಲ್ಲ ಜೀವರಾಶಿಗಳಲ್ಲಿ ಸೇರ್ಕೊಂಡ ಸಾಕಾರ ಪರಮಾತ್ಮನೇ ಈ ರೀತಿ ಅಲ್ಲಿ ತೋರ್ತಾ ಇದ್ದಾನೆ. ನೀರು ಘನ ದ್ರವ ಎರಡು ಆದಂತೆ ಪರಮಾತ್ಮ ನಿರಾಕಾರ. ವಾಸ್ತವಿಕವಾಗಿ ಭಕ್ತರಿಗೆ ನಿರಾಕಾರ, ಎಲ್ಲಾ ಭಕ್ತರಿಗೆ ನಿರಾಕಾರ ಪರಮಾತ್ಮನ ದರ್ಶನ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅಂತಃಕರಣ ದೋಷ ಇರ್ತದೆ, ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಇದಿರ್ತಾವ. ಇವೆಲ್ಲ ಈಗ ಒಮ್ಮೆ ಎಮ್.ಎ ಕ್ಲಾಸಿಗೆ ಹೋಗ್ತಾನ ಹುಡುಗ, 1ನೇ ಕ್ಲಾಸಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿ ನಿಧಾನವಾಗಿ ಸಿದ್ಧಾಂತಗಳನ್ನ ಕಲ್ತ್ಕೊಳ್ತಾನೆ. ಹಂಗೆ ಇಲ್ಲಿ ಮೊದಲು ಸಾಕಾರ, ಸಾಕಾರದಿಂದ ನಿರಾಕಾರದೆಡೆಗೆ. ಸಾಕಾರ ಉಪಾಸನೆ, ಕರ್ಮ ಹೇಳಿದ್ದಾರೆ, ಉಪಾಸನೆ ಹೇಳಿದ್ದಾರೆ, ಪೂಜೆ ಹೇಳಿದ್ದಾರೆ, ಜಪ ಹೇಳಿದ್ದಾರೆ, ತಪಸ್ಸು ಹೇಳಿದ್ದಾರೆ, ಮಂತ್ರೋಚ್ಚಾರಣೆ, ಧ್ಯಾನ. ಅದಾದ ಬಳಿಕ ಮನಸ್ಸು ಶುದ್ಧವಾದ ಬಳಿಕ ತಗೊಳ್ಳಿಯಪ್ಪ ವೇದಾಂತ ವಿದ್ಯೆಗೆ ಬನ್ನಿ, ಉಪನಿಷತ್ತನ ಅಧ್ಯಯನ ಮಾಡಿ. ನೀವು ಇಷ್ಟಲಿಂಗ ಆರಂಭದಲ್ಲಿ ಇಷ್ಟಲಿಂಗ ದೀಕ್ಷೆ ಆದ ನಂತರ ನಿಮ್ಗೆ ನಿರಾಕಾರ ವಸ್ತುವಿನ ಸಾಕ್ಷಾತ್ಕಾರ ಆಗ್ತದ? ಇದನ್ನ ಮಾಡ್ತಾ 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 ಕ್ರಮವಾಗಿ ಆಗ್ತದೆ. ಈ ಇಷ್ಟಲಿಂಗ ಸಾಕಾರ ಅಲ್ವಾ? ಮತ್ತೆ ಸಾಕಾರವನ್ನ ವಿರೋಧ ಮಾಡೋದಾದ್ರೆ ಇಷ್ಟಲಿಂಗವನ್ನು ಬಿಟ್ಬಿಡಿ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಇಷ್ಟಲಿಂಗ ಯಾವ್ದ್ರದಪ್ಪ? ಆದ್ರಿಂದ ನೋಡಿ, ನಾವು ಸರಿಯಾಗಿ ತಿಳ್ಕೊಳ್ಳೋ ಬಂಡವಾದಗಳ ಬಂಡವಾದದಿಂದ ನಾವು ಗೆಲ್ಲಕ್ಕಾಗಲ್ಲ. ಈ ಸಮಾಜದಲ್ಲಿ ಬಂಡವಾದ ಒಂದು ಒಂದು ಬೇರೆ ತರ ಒಂದು ವಿಚಿತ್ರವಾದಂತ ಗೊಂದಲವನ್ನ ಹುಟ್ಟಾಕಿದೆ ಸ್ವಾಮಿ. ನೀವು ಇಸ್ಲಾಂ ಏಕಧರ್ಮ ನಿರಾಕಾರ, ಮಸೀದಿ ಯಾಕೆ ಕಟ್ತೀರಿ? ನಿರಾಕಾರ ದೇವರಿಗೆ ಮಸೀದಿ ಹಾಕ್ಬೇಕು, ಪ್ರಾರ್ಥನೆ ಮಾಡ್ಲಿಕ್ಕೆ ಒಂದ್ ಜಾಗ. ಕ್ರಿಶ್ಚಿಯನ್ರು ಅವರು ನಿರಾಕಾರ ದೇವರು ಚರ್ಚ್ ಯಾಕೆ ಕಟ್ತೀರಿ? ಮೂರ್ತಿ ಎಲ್ಲ ಪ್ರಾರ್ಥನೆ ಮಾಡಕ್ ಒಂದ್ ಜಾಗ. ಮತ್ತೆ ದೇವಸ್ಥಾನ ಬೇಡ ಅನ್ನೋದಾದ್ರೆ ಏನ್ರಿ? ಯಾವ ಈ ವಾದದಲ್ಲಿ ಏನ್ ಅರ್ಥ ಇದೆ? ಮನೆಯಲ್ಲಿ ನಿಮ್ಗೆ ಹಿರಿಯರಿಲ್ಲದ ಮನೆಯಲ್ಲ. ಮನೆಯಲ್ಲಿ ಮಕ್ಕಳು ಮರಿಗಳಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಹಿರಿಯರು ಬೇಕು, ಅವರು ಸಂಸ್ಕಾರ ಕೊಡ್ತಾರೆ. ನೀವು ಇಷ್ಟೇ ಅವ್ರಿಗೆ ನಿಮ್ಗೆ ದೇವಸ್ಥಾನ ಬೇಡ ಅಂತ ಇಟ್ಕೊಳ್ರಿ, ನೀವೇ ಸಂಸ್ಕಾರ ಕೊಡ್ತೀರಿ ಮಕ್ಕಳಿಗೆ ನೀವೇ ಇಷ್ಟಲಿಂಗ ದೀಕ್ಷೆ ಕೊಡ್ತೀರಿ ಅಂತ ಇಟ್ಕೊಳ್ರಿ, ಪೂಜಾ ವಿಧಾನವನ್ನು ನೀವೇ ಹಿರಿಯರು ಕಲಿಸ್ಕೊಡ್ತೀರಿ ಅಂತ ಇಟ್ಕೊಳ್ರಿ. ಕೆಲವರಿಗೆ ಹಿರಿಯರೇ ಇರಲ್ಲ, ಮನೆಯಲ್ಲಿ ಹಿರಿಯರೇ ಇರಲ್ಲ, ಅವ್ರಿಗೆ ಸಂಸ್ಕಾರ ಕೊಡೋರು ಯಾರು? ದೇವಸ್ಥಾನ ಗುರು ಬೇಕೋ ತಾನೆ?
ಗುರು ವಾಸ ಮಾಡಿದ್ದಕ್ಕೆ ಮಹಾಮನೆ ಮಠ ಅಂತ ಕರಿತೇವೆ. ಹೌದು. ಮಠದ ಜೊತೆ ಸಾರ್ವಜನಿಕವಾದಂಥದ್ದು ಒಂದು ಮಠದ ಪರ್ಯಾಯವಾಗಿನೇ ಒಂದು ದೇವಸ್ಥಾನ. ಆ ದೇವರನ್ನು ನೀವೇನು ಇಷ್ಟಲಿಂಗವನ್ನು ಸಣ್ಣದಾಗಿ ಸ್ಥಾಪನೆ ಮಾಡ್ಕೊಂಡಿದ್ದೀರೋ ಅದನ್ನೇ ಸ್ಥಾವರ ಲಿಂಗ ಅಂತ ಸ್ಥಾಪನೆ ಮಾಡಿದ್ದೇವೆ. ಇಷ್ಟಲಿಂಗದ ಕುರು ಸ್ಥಾವರ ಲಿಂಗ, ಪರಿಕಲ್ಪನೆ ಒಂದೇನೆ. ಆದ್ರಿಂದ ಸ್ಥಾವರ ಲಿಂಗ ಸ್ಥಾಪನೆ ಆಗಿರ್ತಕ್ಕಂಥ ದೇವಸ್ಥಾನ ಬೇಡ, ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂದ್ರೆ ಮತ್ತೆ ಬಸವಣ್ಣನ ದೇವಸ್ಥಾನಗಳದಾವಲ್ಲ, ಬಸವೇಶ್ವರ ದೇವಸ್ಥಾನ ಅಂತಿದೆ. ಹೌದು. ಆ ಬಸವೇಶ್ವರ ನಿಮ್ ಬಸವೇಶ್ವರನ ಅಥವಾ ನಂದಿ ಬಸವಣ್ಣನ? ಅಲ್ಲ ಅಷ್ಟೇ, ಇತ್ತಿತ್ತಲಾಗಿ ಈಗ ನಾವು ಬೇರೆನೂ ನೋಡ್ತಾ ಇದೀವಿ, ಕ್ರೈಸ್ತ ದೇವಾಲಯ ಅಂತ ನೋಡ್ತಾ ಇದೀವಿ. ಅದು ಬಿಡಿ, ಅದೊಂದು ವಿಚಾರ. ಅಲ್ಲ, ನೀವು ಅದು- ಲಿಂಗಾಯತ ಅಲ್ಲ, ಧರ್ಮವಾದ ಬಿಟ್ಟು ಅದು ಹೋಗ್ತಾ ಇದೆ. ಈಗ ಲಿಂಗಾಯತ ಪ್ರತ್ಯೇಕವಾದಿಗಳು ಹೌದು. ಬಸವೇಶ್ವರ ದೇವಸ್ಥಾನ ಅನ್ನೋದ್ರ ವಿಚಾರಕ್ಕೆ ವಿರೋಧ ವ್ಯಕ್ತಪಡಿಸ್ತೀರಾ? ಹ್ಞೂ ಅನ್ನೋದಾದ್ರೆ ಬಸವೇಶ್ವರ ದೇವಸ್ಥಾನ ಒಂದು ಒಡೆದ ಹಾಕ್ಬೇಕಾಗುತ್ತೆ. ಅಲ್ಲಮ್ಮ ಪ್ರಭು ದೇವಸ್ಥಾನ, ಮತ್ತೆ ಚನ್ನಮಲ್ಲಿಕಾರ್ಜುನ ದೇವಸ್ಥಾನ. ಒಳ್ಳೆ ಸಂಸ್ಕಾರಗಳನ್ನು ಬಿತ್ತಿರಿ ಜನರಿಗೆ. ನೀವು ಪ್ರತ್ಯೇಕ ಧರ್ಮ ಮೀಸಲಾತಿ ಸೌಲಭ್ಯಕ್ಕೋಸ್ಕರ ಈ ಧರ್ಮವನ್ನೇ ವಿರೋಧ ಮಾಡ್ತಕ್ಕಂತ ಕೂಡಿ ಬಾಳಿ ಅಂತ ಹೇಳಿರೋದನ್ನ ಒಡೆದು ಬಾಳೋ ತರ ಮತ್ತೆ ಆಗ್ತಾ ಒಡೆದು ಏನ್ ಸಾಧನೆ ಮಾಡೋರಿದೆ ಇದೆ. ಒಡೆದು ಈಗ ಇನ್ನೊಂದು ನಾವು ಇತ್ತೀಚೆಗೆ ನೋಡಿದ್ವಿ ಸ್ವಾಮೀಜಿ, ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ, ಇದ್ರ ಹೌದು. ಬಗ್ಗೆ ತಮ್ಮ ಅಭಿಪ್ರಾಯ? ಓ, ಈ ವಿಚಾರದಲ್ಲಿ ಮೀನಾಕ್ಷಿ ಬಾಳಿ ಮಾತು ನೆನಪಿಗೆ ಬರ್ತದೆ. ಹ್ಮ್. ಆ ಗುಲ್ಬರ್ಗಾದಲ್ಲಿ ಇತ್ತೀಚೆಗೆ ಆ ಮೀನಾಕ್ಷಿ ಇತ್ತೀಚೆಗೆ ನಾವು ಸಾಮಾಜಿಕ ಹೌದು, ಜಾಲತಾಣದಲ್ಲಿ ಹೌದು. ನೋಡಿದ್ವಿ, ಕೇಳಿದ್ವಿ. ನೋಡಿ ಈ ಯಾರು ಮತ್ತೆ ಅಲ್ಲಿ ಕನೇರಿ ಬಾಳಿ. ಸ್ತ್ರೀಯರಿಗೆ ಪ್ರಶ್ನೆ ಎದ್ದಿದೆ. ಮೀನಾಕ್ಷಿ ಬಾಳಿ ಅಂತವ್ರು, ಇವರು ಮಠದಲ್ಲಿ ಇದ್ದು ಓದಿ ಬೆಳೆದವರು ಸ್ವಾಮಿ. ಮಠದಲ್ಲಿ ಇದ್ದು ಓದಿ ಬೆಳೆದಂತವ್ರು ಈ ರೀತಿ ವಿರೋಧ ಮಾಡ್ತಾರೆ ಮಠಾಧೀಶರ ಬಗ್ಗೆ. ಕನೇರಿ ಶ್ರೀಗಳಿಗೆ ಪ್ರಶ್ನೆಗಳನ್ನ ಏನ್ ಕೇಳ್ತಾರ ಅವ್ರು? ಕೇಳಿದ ಮಾತು, ನಿಮಗೆ ಬಸವಾದಿ ಶರಣರ ಹಿಂದೂ ಧರ್ಮ ಸಮಾವೇಶ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು? ಮತ್ ನಿಮಗ್ ಮಾತಾಡಕ್ ಅಧಿಕಾರ ಕೊಟ್ಟವ್ರು ಯಾರು? ನನಗ್ ಮಾತಾಡಕ್ ಅಧಿಕಾರ ಕೊಟ್ಟವ್ರು ಯಾರು? ಈ ಪ್ರಶ್ನೆಗೆ ಒಂದೇ ಉತ್ತರ, ಎಲ್ಲಾರು ಏನೇನ್ ಮಾಡ್ತಾ ಇದಾರೋ ಅವ್ರು ಮಾತಾಡ್ಲಿಕ್ಕೆ ಅಧಿಕಾರ ಕೊಟ್ಟವ್ರು ಅವ್ರ ಒಳಗಡೆಗೆ ಇರ್ತಕ್ಕಂಥ ಪರಮಾತ್ಮ. ವಾಕ್ ಸ್ವಾತಂತ್ರ್ಯ, ಅದು ಅಷ್ಟೇ. ವಾಕ್ ಸ್ವಾತಂತ್ರ್ಯ ಮಾಡ್ತಾರೆ. ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡೋದು ತಪ್ಪು ನೀವು ವಾದ ಮಾಡ್ತೀರಿ, ನೀವು ಮಾಡಿ. ನಾವು ಸರಿ ಅಂತ ನಮಗನ್ಸದ್ ನಾವು ಮಾಡ್ತೇವೆ. ಅಲ್ಲಿ ಬರೋ ಜನ ಬರ್ತಾರೆ, ಇಲ್ಲಿ ಬರೋರು ಬರ್ತಾರೆ. ನಿಮ್ಮನ್ನ ಅನ್ಸಾರ್ಸ ಅವ್ರು ನಿಮ್ಮನ್ನ ನೋಡ್ರಿ. ಅಲ್ಲಿ ಇಲ್ಲಿ ಎರಡು ಕಡೆ ಬರೋರು ಲಿಂಗಾಯತರು ನೋಡ್ರಿ, ಕಳ್ಳನಿಗೂ ಪರಂಪರೆ ಇದೆ, ಅವನಿಗೂ ಹಿಂದೂ ಶಿಷ್ಯ ಮಂಡಳಿ ಇದೆ, ಹೌದು. ಸುಳ್ಳನಿಗೂ ಇದೆ, ಹೌದು. ಧರ್ಮಾನುಯಾಯಿಗಳಿಗೂ ಇದೆ. ನೀವು ಯಾವ ಮಾರ್ಗ ಅನುಸರಿಸ್ಬೇಕಂತೀರ ಆ ಮಾರ್ಗ ನೀವು ಅನುಸರಿಸ್ರಿ. ಆದ್ರೆ ನನ್ನ ಮಾರ್ಗ ಮಾತ್ರ ಅನುಸರಿಸ್ಬೇಕು, ಇನ್ನೊಂದು ಮಾರ್ಗ ಅನುಸರಿಸಬಾರ್ದು, ಅದನ್ನು ತಡಿತೀನಿ ಅನ್ನುವಂತ ದುರಭಿಮಾನ ದುಸ್ಸಾಹಸ ಯಾರಿಗೂ ಬೇಡ. ನಾವೇನ್ ಮಾಡ್ಬೇಕಂತೇವೋ ನಾವು ಮಾಡ್ತೇವೆ. ನಮ್ಮನ್ ತಡ್ಯಾಕ್ ನೀವ್ಯಾಕೆ ಪ್ರಯತ್ನ ಮಾಡ್ತೀರಿ? ಧರ್ಮಾಭಿಮಾನಿಗಳು, ಧರ್ಮಾನುಯಾಯಿಗಳು, ಧರ್ಮವಂತರು ಅಂತ ಹೇಳಿಟ್ಕೊಂಡವ್ರು ಇದನ್ನ ಯಾಕೆ ಮಾಡ್ತೀರಿ? ಭಯೋತ್ಪಾದಕ ಕೆಲಸ ಮಾಡಕ್ ಹೋಗ್ಬೇಡಿ. ನೀವಿನ್ ಬಾಲ್ಕಿ ಸ್ವಾಮಿಗಳ ಒಂದು ನಿಲುವನ್ನು ನಾನು ಇಷ್ಟಪಡ್ತೀನಿ. ಅವ್ರೇನ್ ಮಾಡ್ತಾರೆ, ಅವ್ರು ಮಾತಿನಲ್ಲಿ ಎಲ್ಲೂ ಕೂಡ ಖಂಡನಾತ್ಮಕವಾಗಿ ಮಾತಾಡೋ ಸ್ವಭಾವದವರು ಅಲ್ಲ. ಅವ್ರು ಹೇಳ್ತಾರೆ, ನಮ್ಮ ವಚನ ಸಾಹಿತ್ಯವನ್ನ, ವಚನ ಸಂಸ್ಕೃತಿಯನ್ನ ಜನರಿಗೆ ಕಲಿಸ್ಕೊಡೋಣ, ಮಾಡಿ ಒಳ್ಳೇದು, ತಿಳಿಸ್ಬೇಕು, ಒಳ್ಳೇದು ಮಾಡಿ. ನಾನು ಕೂಡ ಸಿದ್ಧ ಸೂಕ್ತಿ ಅಂತ ಹೇಳಿ ವಚನಗಳ ಮೇಲೆ 101 ವಚನಗಳ ಮೇಲೆ ವಿಶ್ಲೇಷಣೆ ಮಾಡಿದ್ದೀನಿ. ನಾನು ಹಿಂದೂ ಧರ್ಮ ಪ್ರತಿಪಾದಕ, ವಚನಗಳನ್ನು ವಿಶ್ಲೇಷಣೆ ಮಾಡಿದ್ದೀನಿ. ವಚನಗಳಿಗೂ ಹಿಂದೂ ಧರ್ಮಗೂ ಪರಸ್ಪರ ಯಾವಾಗ್ಲೂ ತಿಕ್ಕಾಟ ಇರಬೇಕು ಅಂತೇನಿಲ್ವಲ್ಲ. ಹಿಂದೂ ಧರ್ಮದಲ್ಲೇನೆ ಒಬ್ಬ ಋಷಿ ಇನ್ನೊಬ್ಬ ಋಷಿ ಅಥವಾ ಒಬ್ಬ ಗುರು ಇನ್ನೊಬ್ಬ ಗುರು ಹೇಳಿದ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಹಂಸಕ್ಷೀರ ನ್ಯಾಯಿಗಳಾಗ್ಬೇಕು ನಾವು. ಯಾವ್ದು ಒಳ್ಳೇದಿದೆ ಸ್ವೀಕರಿಸ್ಬೇಕು, ಯಾವ್ದು ನಮ್ಗೆ ಸರಿ ಅನ್ಸಲ್ಲ ಬಿಟ್ಬಿಡಿ ಅಷ್ಟೇ. ಅಲ್ಲ ಗುರುಗಳೇ, ಒಂದು ಪ್ರಶ್ನೆ ಹೇಗಿದೆ ಅಂದ್ರೆ, ನಾವು ಭಕ್ತರು, ಹೌದು, ಗುರುಗಳ ಹತ್ರ ಏನಕ್ಕೆ ಬರ್ತೀವಿ? ಸಮಾಧಾನಕ್ಕೆ, ಏನೋ ಒಂದು ತಿಳಿದುಕೊಳ್ಳಿಕ್ ಬರ್ತೀವಿ. ಹೌದು. ಇಲ್ಲಿ ಗುರುಗಳ ಸ್ಥಾನದವರೇ ಈಗ ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಈಗ ಭಕ್ತರು ಏನ್ ಮಾಡ್ಬೇಕು? ಈಗ ನಾವು ಹಿರಿಯರ ಪರಂಪರೆಯಿಂದ ಗಣೇಶ ಪೂಜೆ ಮಾಡ್ತೀವಿ, ಲಕ್ಷ್ಮೀ ಪೂಜೆ ಮಾಡ್ತೀವಿ, ಗುಡಿ ಗುಂಡಾಂತರಗಳಿಗೆ ಹೋಗ್ತೀವಿ. ಈಗ ಸಡನ್ ಆಗಿ ನೀವು ಲಿಂಗಾಯತ ಹಿಂಗೆ ಇದೊಂದು ಎಬ್ಬಿಸ್ಬಿಟ್ರೆ, ಇದಕ್ಕೆ ಕರೆಕ್ಟಾಗಿ ನೀವು ಫಸ್ಟ್ ಸ್ಟಡಿಯಾಗಿ ನೀವು ಮಠಗಳಲ್ಲಿ ನಿಮ್ಮ ಮಠಗಳಲ್ಲಿ ಕೂತು ಮಠಾಧೀಶರುಗಳೆಲ್ಲ ಫಸ್ಟ್, ಆಮೇಲೆ ನೀವು ಸಮಾವೇಶಗಳು, ಅದು ಇವ್ರು ಇರಲಿ, ಯಾರು ಬಸವಾದಿ ಶರಣರದಿರಲಿ ಅಥವಾ ಲಿಂಗಾಯತ ಇವರು ಶರಣರಿರಲಿ, ಅವರು ಇವರು ಕೂತ್ಕೊಂಡು ಆಮೇಲೆ ಇವರು ಭಕ್ತರ ಹತ್ರ ಬರಲಿ ಅಂತ. ಇದು ಒಳ್ಳೆ ನಿಮ್ದು ಒಳ್ಳೆ ಸಲಹೆ. ಯಾಕಂದ್ರೆ ಭಕ್ತರಿಗೆ ಗೊಂದಲ ಬೇಡ. ಹೌದು. ಈಗ ನಾವು ಮಾತಾಡಿದ್ರು ನೋಡಿ, ಈಗ ನೀವು ಒಳ್ಳೆ ಚರ್ಚೆ ಮಾಡ್ತೇವೆ, ಕೂಡಿ ಹೋಗಿ ಅಂತ. ಇದ್ರ ಅರ್ಥ ಒಂದೇ, ಎಲ್ಲರೂ ಸೇರ್ಕೊಂಡು ಹೋಗೋದು, ಸಮಾಜದಲ್ಲಿ ಗೊಂದಲ ಮಾಡಬಾರ್ದು.
ಈಗ ನಾವು ಒಂದ್ ಲೆಕ್ಕ ನೋಡಿದ್ರೆ ತಾವು ಅನೇಕ ಸಾರಿ ಹೇಳಿದ್ರ ಹಿಂದೂ ಮುಸ್ಲಿಂ ಬಾಯ್ ಬಾಯ್. ಈಗ ಇದು ಡಿಸೆಂಬರ್ ತಿಂಗಳು ಬಂದ್ರೆ ಚರ್ಚ್ಗಳಿಗೆ ಹೋಗ್ತಾರೆ. ಆ ಗೋವಾ ಎಲ್ಲ ನೋಡಿದ್ರೆ ನೀವು ಇಲ್ಲಿ ಚರ್ಚ್ಗಳಿಗೆ ಹೋಗ್ತಾರೆ, ಯಾರು ಹಿಂದೂಗಳು ಹೋಗಲ್ಲ ಅಂತಲ್ಲ. ಎಲ್ಲರೂ ಸೇರಿ ಬಾಳೋದು ನಮ್ಮ ದೇಶದಲ್ಲಿ ಇದೆ. ಸರ್ವ ಜನಾಂಗದ ಶಾಂತಿಯ ಶಾಂತಿಯ ತೋಟ ತೋಟ ನಮ್ದಲ್ಲಿದೆ. ಕೂಡಿ ಬಾಳೋಣ. ಇಲ್ಲಿ ಯಾಕೆ ಹಿಂದೂ ಲಿಂಗಾಯತರು ಬಡದಾಡ್ಬೇಕು? ಈಗ ಮುಸ್ಲಿಮ್ರು ಹಿಂದೂಗಳು ವಿರೋಧಿಗಳು ಹಾಗೆ ಬದುಕ್ಬೇಕಂತಿಲ್ಲ, ಇಲ್ವಲ್ಲ, ಸ್ನೇಹದಿಂದ ಸೇರ್ಕೊಂಡು ಹೋಗ್ತಾ ಇದೀವಲ್ಲ. ಜೈನರನ್ನ ಹಿಂದೂಗಳು ವಿರೋಧ ಮಾಡ್ತೇವಾ? ಇಲ್ವಲ್ಲ. ಯಾಕೆಂದ್ರೆ ಜೈನರು ಹಿಂದೂಗಳನ್ನ ವಿರೋಧ ಮಾಡಲ್ಲ. ಮಾಡಲ್ಲ, ಅವರು ಜೈನರು ಬೌದ್ಧರನ್ನು ವಿರೋಧಿಸುದಿಲ್ಲ. ಮಾಡಲ್ಲ. ಯಾಕೆ? ಬೌದ್ಧರು ಹಿಂದೂ ಧರ್ಮ ವಿರೋಧಿಗಳಲ್ಲ, ಅವ್ರು ತಮ್ಮ ಪಾಡಿ ತಾವು ತಮ್ಮ ನೀತಿ ನಿಯಮಗಳ ಪ್ರಕಾರ ಅವ್ರು ಬದುಕ್ತಾ ಇದ್ದಾರೆ. ಸಿಖ್ರನ್ನ ನಾವು ದ್ವೇಷ ಮಾಡ್ತೇವಾ? ಇಲ್ಲಿ ಹಿಂದೂ ಲಿಂಗಾಯತ್ರಿಗೆ ಏನಾಗಿದೆ? ಆದ್ರಿಂದ ನೀವ್ಯಾಕೆ ದ್ವೇಷ ಮಾಡ್ತೀರಿ ಹಿಂದೂ ಧರ್ಮ? ಇದನ್ನ ಮಾಡ್ತಾರ ಅವ್ರು ಯಾರು? ಯಾಕೆಂದ್ರೆ ನಿಮ್ಗೆ ಪ್ರತ್ಯೇಕ ಮೀಸಲಾತಿ ಬೇಕಾಗಿದೆ, ಮಾಡ್ತೀವಿ. ಮಾಡಿ. ನೀವು ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಪಡೆಯೋದಕ್ಕೆ ನಮ್ಮ ವಿರೋಧ ಇಲ್ಲ. ಹೌದು. ಪ್ರತ್ಯೇಕ ಧರ್ಮ ಮಾನ್ಯತೆ ಬೇಕಾ? ಹೋರಾಡಿ. ಒಂದು ಧರ್ಮ ಅಂತ ಉಳಿದ್ಬಿಟ್ಟು ನೀವು ಧರ್ಮ ಮಾಡಬೇಡಿ. ಅದಕ್ಕೋಸ್ಕರ ಹಿಂದೂ ಧರ್ಮವನ್ನ ದ್ವೇಷ ಮಾಡಬೇಡಿ. ನೀವು ಹಿಂದೂ ಧರ್ಮದ ಗ್ರಂಥಗಳನ್ನ ಓದ್ಲಿಕ್ಕಾಗಲ್ಲ, ಬಿಡಿ, ಓದ್ಬೇಡಿ. ನೀವು ವಚನ ಸಾಹಿತ್ಯವನ್ನು ಮಾತ್ರ ಓದ್ತೀರಾ, ಆಯ್ತು, ಅದನ್ನೇ ಮಾಡಿ, ಅದನ್ನೇ ಅನುಸರಿಸ್ರಿ. ಬದಲಾಗಿ ಅದನ್ನ ಓದ್ಬೇಡ್ರಿ, ಅದು ಸರಿಯಲ್ಲ, ಅದು ಧರ್ಮವಲ್ಲ, ಈ ರೀತಿ ವಿರೋಧ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಒಂದು ಹೇಳಿ, ನೀವು ತಾವು ಸಲಹೆ ಕೊಟ್ಟ ರೀತಿಯಲ್ಲಿ ನಾವು ಮಠಾಧೀಶರು ಆಗಿರ್ತಕ್ಕಂಥವರೇ ಈ ರೀತಿ ಕಚ್ಚಾಡಿದ್ರೆ ಭಕ್ತರ ಗತಿ ಏನು ಅನ್ನುವಂಥ ಪ್ರಶ್ನೆ ಇದು ಮುಖ್ಯವಾಗಿ ಕಾಡಿಸ್ತದೆ, ಎಲ್ಲರಿಗೂ ಕಾಡಿಸ್ತದೆ. ಇದ್ರ ಪರಿಣಾಮ ಏನಾಗ್ತಿದೆ ಗೊತ್ತಾ? ನೋಡ್ರಿ, ಮೊದಲೇ ಜನಸಾಮಾನ್ಯರು ಯಾವ್ದ್ರ ಕಡೆ ಗಮನ ಕೊಡ್ತಾರೆ? ಇವತ್ತು ಬದುಕೋದು ನೋಡ್ತಾ ಇದಾರೆ ಅವರು. ಬೆಲೆ ಏರಿಕೆ ಏನೇನೋ ನಡೀತಾ ಇದೆ ಹೊರಗಡೆ. ಜನಸಾಮಾನ್ಯರಿಗೆ ನಿಮ್ಮ ಧರ್ಮ ಸಿದ್ಧಾಂತದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಆಮೇಲೆ. ಅದು ಎಲ್ಲೋ ಯುದ್ಧ ಆದ್ರೆ ಇವತ್ತು ನನ್ನ ಮಗಳದ ಎಜುಕೇಶನ್ ಏನು, ನನ್ನ ಸಂಬಳ ಏನು, ಪಾಪ ಅದು ಓದಾಡ್ತಾ ಇದ್ದಾರೆ. ಊಟ, ಬಟ್ಟೆ, ವಸತಿ, ಸೌಕರ್ಯ, ಈ ಜೀವನದ ಬಗ್ಗೆ ವಿಚಾರ ಮಾಡ್ತಾರೆ. ಧರ್ಮ ದೇವರ ಬಗ್ಗೆ ಆಮೇಲೆ. ಅವ್ರಿಗೆ ಸಂಸ್ಕಾರ ಸಿಕ್ಕರೆ ಧರ್ಮ ದೇವರ ಕಡೆಗೆ ಬರ್ತಾರೆ. ಸಂಸ್ಕಾರ ಸಿಗಲಿಲ್ಲ ಅಂದ್ರೆ ಅಲ್ಲೇ ಉಳಿತಾರೆ. ಹೌದಾ? ಅದೇ ಜನಸಾಮಾನ್ಯರ ಜೀವನದಲ್ಲಿ ಧರ್ಮ ಸಂಸ್ಕಾರ ಇಲ್ಲದೇನೆ ಒದ್ದಾಟದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಧರ್ಮ ಸಂಸ್ಕಾರವನ್ನ ಬೋಧನೆ ಮಾಡೋದು ನಮ್ಮ ಕೆಲಸ. ನಾವೇ ಕಚ್ಚಾಡದಾಗ ಅವ್ರು ಇದು ದಾರಿಗೆ ಬರೋದಿಲ್ಲ. ನೀವು ಕಚ್ಚಾಡ್ಕೊಂಡು ನಿಮ್ ಧರ್ಮ ಅಲ್ಲೇ ಇಟ್ಕೊಂಡು ಕೊಳಿರಿ, ಏನಾರ ಮಾಡ್ಕೊಳ್ಳಿ, ನಾವು ನಮ್ಮ ಪಾಡಿಗೆ ಸರ್ವ ಬದುಕನ್ನು. ನಮ್ಗೆ ಯಾವ್ದು ರೀತಿ ಇಷ್ಟನೋ, ಗುಡಿಗೆ ಹೋಗ್ಬೇಕಾ, ಚರ್ಚ್ಗೆ ಹೋಗ್ಬೇಕಾ, ಮಸೀದಿಗೆ ಹೋಗ್ಬೇಕಾ, ಕುಂಕುಮ ಹಚ್ಕೊಳ್ಬೇಕಾ, ವಿಭೂತಿ ಹಚ್ಕೊಳ್ಬೇಕಾ, ವೀರಭದ್ರನ ಪೂಜೆ ಮಾಡ್ಬೇಕಾ, ಗಣಪತಿನ ಪೂಜೆ ಮಾಡ್ಬೇಕಾ, ನಮ್ಮ ಇಷ್ಟದಂತೆ ನಾವು ಮಾಡ್ಕೊಂಡು ಹೋಗ್ತೇವೆ ಅಂತಾರೆ. ಜನಸಾಮಾನ್ಯರು ತಮ್ಮ ಕೆಲಸ ಸಿಕ್ಕರೆ ಯಾವ ಧರ್ಮನ ನೋಡಲ್ಲ, ಅವರಲ್ಲಿ ಮಾಲೀಕ ಯಾವ ಧರ್ಮದವನು. ಅದಕ್ಕೆ ನಾವೇನ್ ಮಾಡ್ಬೇಕು? ವಿಶೇಷ ತಿಳುವಳಿಕೆಯನ್ನು ಕೊಡ್ತಕ್ಕಂತ ಕೆಲಸ ಮಾಡ್ಬೇಕೆ ಹೊರತಾಗಿ ದ್ವೇಷ ಮಾಡುವಂತ, ಕೆಡಿಸುವಂತ ಕೆಲಸಕ್ಕೆ ಕೈ ಹಾಕಬಾರ್ದು. ಇದು ಉತ್ತಮ ಲಕ್ಷಣ ಅಲ್ಲ, ಉತ್ತಮ ಬೆಳವಣಿಗೆ. ಧರ್ಮಗುರುಗಳ ಕೆಲಸ ಇದಲ್ಲ. ಲಿಂಗಾಯತ ಪ್ರತ್ಯೇಕ ಧರ್ಮ ಮಾನ್ಯತೆ ಪಡೀರಿ, ಆ ಧರ್ಮದ ಪ್ರಚಾರ ಮಾಡ್ತೀರಿ, ಮಾಡೋಣ, ನಾವು ಮಾಡೋಣ, ನೀವು ಮಾಡಿ. ಕೊನೆ ಪಕ್ಷ ಈಗ ಇದೊಂದು ಏನ ಲಿಂಗಾಯತದಲ್ಲಿ ಈ ತರ ಬದುಕಬೇಕು, ಈ ತರ ರೀತಿ ನೀತಿ ಬೇಕು ಅಂತ ಇಷ್ಟು ಜನಸಂಖ್ಯೆ ಜನ ಹೀಗೆ ಬದುಕ್ತಾ ಇದಾರೆ ಅಂತ ತೋರ್ಸೋಕ್ಕಾದ್ರೂ ಜನ ಬೇಕಲ್ಲ? ಇಲ್ಲ, ಅಲ್ಲಿ ಹೋಗಿ ಕುಳಿತು ಕೇಳೋರು ಇಲ್ಲ. ನನ್ನ ಪ್ರಕಾರ ಈಗ ನಾನು ಹೋಗ್ತೀನಿ, ಎಲ್ಲ ಸ್ವಾಮೀಜಿಗಳ ಕಡೆ ಹೋಗ್ತೀನಿ, ಅವರು ನಮಗೆ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿದ್ದಾರೆ. ಯಾಕಂದ್ರೆ ನಾವು ಅವರಿಂದ ಜ್ಞಾನ ಪಡೆದಿದ್ದೀವಿ. ಈಗ ತಮ್ಮ ಕಡೆನೂ ಬರ್ತೀವಿ, ಎಲ್ಲ ಸ್ವಾಮೀಜಿಗಳ ಕಡೆ ಹೋಗ್ತೀವಿ. ಬಟ್ ನಮಗೆ ಗೊಂದಲ ಆಗ್ತಾ ಇದೆ. ಈ ಗೊಂದಲ ಬಗೆಹರಿಸೋರು ಯಾರು? ಮತ್ತೆ ನೀವೇ. ನಮ್ಮ ಪ್ರಶ್ನೆ ಇದು. ನಮ್ಮನ್ನ ಗೊಂದಲದಿಂದ ತೆಗೀರಿ. ಈಗ ನೀವು ಹಚ್ಕೊಳ್ಳೇಬೇಡಿ ಅಂತ ಎಲ್ಲರನ್ನು ಬಿಟ್ಬಿಡೋಣ. ಇಲ್ಲ, ಈಗ ಈ ಕಣೇರಿ ಸ್ವಾಮೀಜಿಗಳು ಯಾವಾಗ ಹೇಳಿಕೆ ಕೊಟ್ರು ಅವಾಗಿದೆ ಉದ್ಭವ. ಅದರಿಂದ ಈ ಕುಂಕುಮ ಹಚ್ತಾರಲ್ಲ. ಹೌದೌದು. ಈಗ ಕಣೇರಿ ಸ್ವಾಮೀಜಿಗಳ ಮಾತು ಬಹಳ ಕಠೋರ ಅಂತ ಬಹಳ ವಿರೋಧ ಮಾಡಿದ್ರು. ಆದ್ರೆ ಇಲ್ಲಿ ನಾವು ಈ ಅಂಬಿಗರ ಚೌಡಯ್ಯನವರು ಕೆಲವು ವಚನಗಳನ್ನು ಬರೆದಿದ್ದಾರೆ. ಬಾಯಿಯ ಮೇಲೆ ಎಡದ ಚಪ್ಪಲೆಯನ್ನಿಟ್ಟು ಪಟಪಟನೆ ಹೊಡಿ ಅಂದ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಬಾಯಿ ಮೇಲೆ ಎಡಗಾಲ್ ಚಪ್ಪಲಿಟ್ಟು ಹೊಡಿ ಅಂತಾರೆ. ಇನ್ನೂ ಬೇರೆ ಬೇರೆ ಪದಗಳನ್ನು ಬಳಸಿದ್ದಾರೆ. ಆದ್ರಿಂದ ಕಣೇರಿ ಶ್ರೀಗಳೇ ಮೊದಲಲ್ಲ ಇಂತಹ ಪದಗಳನ್ನು ಬಳಸಲಿಕ್ಕೆ. ವಚನಕಾರರ ಕಾಲದಲ್ಲಿ ಅನೇಕ ಶರಣರು ಇಂತಹ ಪದಗಳನ್ನು ಬಳಸಿದ್ದಾರೆ. ಆದ್ರೆ ನನ್ನ ನಿಲುವು ಏನು ಗೊತ್ತಾ? ಅಲ್ಲ, ಪುರಾಣವೆಂಬುದು ಪುಂಡರ ಘೋಷವೆಲ್ಲ ಇದ್ದೇ. ನನ್ನ ನಿಲುವೇನು ಗೊತ್ತಾ? ಯಾವುದೇ ಶರಣರು ಸ್ವಾಮಿಗಳು ಇಂಥ ಪದಗಳನ್ನು ಬಳಸುವುದು ಸೌಜನ್ಯ ಅಲ್ಲ. ಆದ್ರೆ ಮಾನುಳ್ಳವನಿಗೆ ಮಾತಿನ ಪೆಟ್ಟ, ಮಾನಗೇಡಿಗೆ ಮಚ್ಚೆ ಪೆಟ್ಟ ಅಂತಿದೆಯಲ್ಲ, ಹಾಗೆ ಇವರೆಲ್ಲ ಬಹಳ
ದೌರ್ಜನ್ಯದಿಂದ ಹಿಂದೂ ಧರ್ಮವನ್ನ ವಿರೋಧ ಮಾಡಿದ್ರಿಂದ ಕಣೇರಿ ಶ್ರೀಗಳು ಅನಿವಾರ್ಯವಾಗಿ ಮಾತಾಡುವಂತ ಸಂದರ್ಭ ಬಂತು. ಒಂದ್ ವೇಳೆ ಕಣೇರಿ ಶ್ರೀಗಳು ಹಂಗ ಮಾತಾಡದೇ ಇದ್ದದ ಪಕ್ಷದಲ್ಲಿ ಈ ಅವ್ರ ದೌರ್ಜನ್ಯವೇ ಇನ್ನು ಹೆಚ್ಚಾಗ್ತಿತ್ತು. ಕಣೇರಿ ಶ್ರೀಗಳು ಯಾರಾದ್ರೂ ಒಬ್ರು ಮಾತಾಡೋರು ಬೇಕಿತ್ತು. ಅದನ್ನ ಬೇರೆಯವರು ಮಾಡಿದ್ರೆ ಚೆನ್ನಾಗಿತ್ತು. ಈಗ ಧರ್ಮಾನುಯಾಯಿಗಳು, ಧರ್ಮ ಕಾರ್ಯಕರ್ತರು, ಧರ್ಮ ಪ್ರತಿಪಾದಕರು, ಲೌಕಿಕರು ಯಾರಾದ್ರೂ ಮಾಡಿದ್ರೆ ಸ್ವಾಮೀಜಿಗಳ ಬಿಟ್ಟು ಚೆನ್ನಾಗಿತ್ತು. ಹೊರತಾಗಿ, ಹೌದು. ಸ್ವಾಮೀಜಿಗಳಿಗಿಂತ ಬೇರೆಯವರು ಮಾಡಿದ್ರೆ ಚೆನ್ನಾಗಿತ್ತು. ಆದ್ರೆ ಬೇರೆಯವರು ಮಾಡಿದ್ರೆ ಪರಿಣಾಮಕಾರಿ ಆಗ್ತಿರ್ಲಿಲ್ಲ. ಇವ್ರು ಮಾತಾಡಿದ್ರಿಂದ ಸ್ವಾಮೀಜಿಗಳೇ, ಕಣೇರಿ ಸ್ವಾಮೀಜಿಗಳು ಮಾತಾಡಿದ್ರಿಂದಲೇ ಪರಿಣಾಮ ಜಾಸ್ತಿ ಆಯ್ತು. ಕಣೇರಿ ಸ್ವಾಮೀಜಿಗಳಿಗೆ ಯಾಕೆ ಹಿಂಗ್ ಮಾತಾಡಿದ್ರಿ ಅಂತ ಕೇಳಿದಾಗ, ನೋಡಿ ನಾನ್ ಹಿಂಗ್ ಮಾತಾಡ್ದೇನೆ ಬೇರೆ ಶಬ್ದ ಉಪಯೋಗಿಸಿದ್ದೆ ಅಂದ್ರೆ ಬಹುಶಃ ನನ್ ಮಾತು ಯಾರು ಕೇಳ್ತಿರ್ಲಿಲ್ಲ, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಕೇಳಿಸ್ತಾ ಇದ್ವಿ. ಆ ಎರಡೇ ಶಬ್ದ ನೋಡ್ರಿ ಇಡೀ ರಾಜ್ಯ ಅಥವಾ ಇಡೀ ದೇಶಾದ್ಯಂತ ಪ್ರಚಲಿತವಾಯ್ತು ಈ ವಿಚಾರ ಅಂತಂದ್ರು. ಹಂಗೆ ಕಣೇರಿ ಸ್ವಾಮೀಜಿಗಳು ಒಬ್ರು ಈ ಭದ್ರ ಕೋಟೆಯಂತೆ ನಿಂತಿದ್ರಿಂದ ಈ ಏನು ವಿರೋಧಿಗಳು ಮೊದಲು ಮಾತಾಡ್ತಿದ್ರಲ್ಲ ಆ ಮಾತು ಈಗ ಬಾಯಿ ಬರ್ತಾ ಇಲ್ಲ ಅವ್ರಿಗೆ. ಸ್ವಾಮೀಜಿ, ಇದನ್ನೆಲ್ಲ ಗಮನಿಸಿದ ಮೇಲೆ ಇಷ್ಟೊಂದು ನಮ್ಮ ದೀರ್ಘ ಚರ್ಚೆಯ ನಂತರ ಒಂದು ಪ್ರಶ್ನೆ ಮೂಡುತ್ತೆ, ಇದರ ಅಂತ್ಯ ಏನಾಗುತ್ತೆ? ಅಂತ್ಯ ತಣ್ಣಗಾಗುತ್ತೆ, ಅದು ತನಗಾಗುತ್ತೆ, ಅವ್ರ ವಿರೋಧ ತಣ್ಣಗಾಗುತ್ತೆ. ಯಾಕೆ ಜನರಿಗೆ ವಿಚಾರ ಎರಡು ಹಿಂದೂ ಲಿಂಗಾಯತ ಕೂಡಿ ಹೋದ್ರೇನೆ ಒಂದು ಜೋಡೆತ್ತಾಗಿ ಹೋದ್ರೆ ಒಳ್ಳೇದು. ಜೋಡೆ ಏನಿದು ಆಗುತ್ತೆ. ಬೇರೆ ಆದ್ರೆ ಒಳ್ಳೇದಾ? ಏನು ನೋಡಿ, ಬೇರೆ ಆಗಕ್ಕೆ ಚಾನ್ಸ್ ಇಲ್ಲ ತರ ಕಾಣಿಸುತ್ತೆ, ಯಾಕಂದ್ರೆ ಭಕ್ತರು ಆತರ ಅಟ್ಯಾಚ್ಮೆಂಟ್ ಇದೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಮಾನ್ಯತೆ ಸಿಗಬಹುದು, ಅದಕ್ಕೆ ನಮ್ಮ ವಿರೋಧವೇನು ಇಲ್ಲ. ಆದ್ರೆ ನನ್ನ ಸಲಹೆ ಏನು, ಬದುಕೋ ರೀತಿ ಬದಲಾವಣೆ ಆಗಕ್ಕೆ ನನ್ನ ಸಲಹೆ ಏನು ಅಂದ್ರೆ, ಪ್ರತ್ಯೇಕ ಮೀಸಲಾತಿಗೆ ಪ್ರತ್ಯೇಕ ಧರ್ಮ, ಲಿಂಗಾಯತ ಪ್ರತ್ಯೇಕ ಧರ್ಮ ಅಂದ್ರೆ ನಾಳೆ ಕುರುಬವು ಪ್ರತ್ಯೇಕ ಧರ್ಮ ಆಗ್ಬೋದಲ್ಲ, ಎಲ್ಲವೂ ಒಕ್ಕಲಿಗರು ಪ್ರತ್ಯೇಕ ಧರ್ಮ ಅಂತ ಆಗ್ಬೋದಲ್ಲ, ದೇವಾಂಗರಾಗ್ತಾರ. ಆಮೇಲೆ ಹೀಗೆ ಎಲ್ಲರೂ ಎಲ್ಲವೂ. ಪ್ರತ್ಯೇಕ ಧರ್ಮ ಅಂತ ಒಡ್ಕೊಂಡ್ ಹೋದ್ರೆ ಮುಂದ್ ಮೀಸಲಾತಿ ಯಾರಿಗೆ ಎಷ್ಟ್ ಸಿಗ್ತದೆ ಕೊನೆಗೆ? ಮೀಸಲಾತಿಯೇ ಅಂತಿಮ ಪರಿಹಾರವಲ್ಲ. ಹಾಗಾದ್ರೆ ಈ ಧರ್ಮ ಮಾಡ್ತಾರದು ಮೀಸಲಾತಿ ಸಲುವಾಗಿ. ಈ ಧರ್ಮ ಇಲ್ಲ ಇಲ್ಲ, ಇದು ಬಹಳ ಗಂಭೀರವಾದ ವಿಷಯ ಸ್ವಾಮಿ. ಮೀಸಲಾತಿಯ ಸೌಲಭ್ಯಕ್ಕೋಸ್ಕರ ಮಾತ್ರ ಇವು ಹೋರಾಟ ನಡೆದಿದೆ. ಇಲ್ಲಿ ಜನರಿಗೆ ಏನ್ ತಿಳಿಬೇಕಾಗಿದೆ ಅಂದ್ರೆ, ಧರ್ಮ ಏನಕ್ಕೆ? ಧರ್ಮದಿಂದ ನಡೆಯೋದಕ್ಕೆ ಬೇಕು, ಮೀಸಲಾತಿಗೋಸ್ಕರ ಧರ್ಮ. ಅವ್ರು ಈ ತಪ್ಪಾಗಿ ಜನರಿಗೆ ಕಲ್ಪನೆ ಕೊಡ್ತಾ ಇದ್ದಾರೆ. ಮೀಸಲಾತಿಗೋಸ್ಕರ ಪ್ರತ್ಯೇಕ ಧರ್ಮ ಹುಟ್ಟು, ಇನ್ನೊಂದು ಮಾಡ್ಲಿಕ್ಕೆ ಅಲ್ಲಿ ಒಂದು ಧರ್ಮ ಹುಟ್ಟಿಸ್ಬೇಕು ಮೀಸಲಾತಿಗೋಸ್ಕರ. ಮೀಸಲಾತಿ ಅಂತಿಮ ಪರಿಹಾರವಲ್ಲ. ಇನ್ನು ನೀವು ಏನ್ ಹೋರಾಟ ಮಾಡ್ರಿ ನಿಜವಾಗಿ ಅಂದ್ರೆ, ನೋಡ್ ಸ್ವಾಮಿ, ನೀನ್ ಲಿಂಗಾಯತ್ರು ರಿಸರ್ವೇಶನ್ ಪಡ್ಕೊಂಡಿ, ನಿನಗೆ ಸೀಟ್ ಸಿಕ್ತು. ಇನ್ ಯಾರ್ಯಾರಿಗೆ ರಿಸರ್ವೇಶನ್ ಇದೆಯಾ? ಇದು ನಾನು ಸಾಮಾನ್ಯ, ನಿಮಗೆ 70% ಇತ್ತು ರಿಸರ್ವೇಶನ್ ಸೀಟ್ ಸಿಕ್ತು, ನನಗೆ 80% ಇತ್ತು ಜನರಲ್ ಒಂದು ಸೀಟ್ ಸಿಗ್ಲಿಲ್ಲ. ರಿಸರ್ವೇಶನ್ ದಿಂದ ನೀವು ಸೌಲಭ್ಯ ಪಡ್ಕೊಂಡ್ರಿ, ನನಗೆ ಸೌಲಭ್ಯ ಸಿಗ್ಲಿಲ್ಲ, ನನಗೆ ಅನ್ಯಾಯ ಆಯ್ತೋ ಇಲ್ವೋ? ಧರ್ಮ ಹೇಳ್ತದೆ ಅಲ್ಲ, ನೀವು ಯಾವ ಧರ್ಮದವರೇ ಆಗಿರ್ಲಿ, ಧರ್ಮ ಇದು ಅನ್ಯಾಯ, ಈ ವ್ಯಕ್ತಿಗೆ ಅನ್ಯಾಯ ಆಯ್ತು ಅಂತ ಧರ್ಮ ಸೂಕ್ಷ್ಮ ಹೇಳ್ತದ ಇಲ್ವೋ? ಆದ್ದರಿಂದ ಈ ಧರ್ಮ ಸೂಕ್ಷ್ಮವನ್ನ ಜಾಗೃತೆಗೊಳಿಸ್ರಿ ನೀವು. ಈ ಸೂಕ್ಷ್ಮತೆ ಜಾಗೃತೆಗೊಂಡ್ರೆ ಅಂತಿಮವಾಗಿ ಮೀಸಲಾತಿಯನ್ನೇ ವಿರೋಧ ಮಾಡ್ರಿ ನೀವು. ಜಾತಿಯ ಆಧಾರದ ಮೀಸಲಾತಿ ತೆಗಿಬೇಕು, ಅರ್ಹತೆಯ ಆಧಾರದ ಮೇಲೆ ಮೀಸಲಾತಿ ಬರಬೇಕು, ಜಾತಿ ಭೇದ ಭಾವ ಅಳಿದು ಹೋಗಬೇಕು, ಎಲ್ಲರೂ ಗುಣಧರ್ಮದ ಮೇಲೆ ಸಮಾನರಾಗಿ ಬಾಳುವಂತಾಗಬೇಕು. ಇದನ್ನು ವಾದ ಮಾಡ್ರಿ, ಇದ್ರ ಹೋರಾಟ ಮಾಡ್ರಿ. ಪ್ರತ್ಯೇಕ ಮೀಸಲಾತಿ ಧರ್ಮದ ಬಗ್ಗೆ ಹೋರಾಟ ಮಾಡೋದು ಇದು ಬುದ್ಧಿವಂತರ ಲಕ್ಷಣ ಅಲ್ಲ, ಸ್ವಾಮೀಜಿಗಳ ಕೆಲಸ ಅಂತೂ ಅಲ್ವೇ ಅಲ್ಲ. ಲೌಕಿಕರು ಬೇಕಾದ್ರೆ ಮಾಡ್ಕೊಳ್ಳಿ, ಮಠಾಧೀಶರು ನಿಂತು ಈ ಕೆಲಸ ಮಾಡೋದಲ್ಲ. ಧರ್ಮ ಬೋಧನೆ ಮಾಡೋದು ಮಠಾಧೀಶರ ಕರ್ತವ್ಯ, ಪ್ರತ್ಯೇಕ ಧರ್ಮ ಮಾನ್ಯತೆಗೆ ಹೋರಾಡೋದು ಮಠಾಧೀಶರ ಕರ್ತವ್ಯ ಅಲ್ಲ. ಕೊನೆಯದಾಗಿ ಏನ್ ಹೇಳ ಬಯಸ್ತೀರಾ ಸ್ವಾಮೀಜಿ? ಅತ್ಯಂತ ಸುದೀರ್ಘವಾದಂತ ಒಂದು ಚರ್ಚೆ ಮಾಡಿದ್ವಿ. ಈ ಚರ್ಚೆಗಳಿಗೆ ಅಂತ್ಯ ಇಲ್ಲ, ಪ್ರಶ್ನೆಗಳು ಮೂಡ್ತಾನೆ ಹೋಗುತ್ತೆ. ಮತ್ತೆ ನಾವು ಇನ್ನೂ ಅನೇಕ ವಿಷಯಗಳನ್ನ ತಮ್ಮ ಜೊತೆಗೆ ತರ್ತೀನಿ. ಯಾಕಂದ್ರೆ ನಾನು ಜನರ ಮಧ್ಯೆ ಹೋಗ್ಬಿಟ್ಟು ಈ ಪ್ರಶ್ನೆಗಳನ್ನ ತೊಗೊಂಡ್ ಬರ್ತಾ ಇರೋದು. ಯಾಕೆ ಜನರಿಗೆ ಮೂಡಿರುವಂಥ ಪ್ರಶ್ನೆಗಳನ್ನ ತಮಗೆ ಕೇಳಿದ್ರೆ ಆ ಗೊಂದಲಗಳ ನಿವಾರಣೆ ಆಗತ್ತಾ ಅಂತ. ಪ್ರಾಯಶಃ ನಾವು ಕೆಲವೇ ದಿನಗಳಲ್ಲಿ ಕಣೇರಿ ಶ್ರೀಗಳನ್ನು ಪ್ರಶ್ನಿಸ್ತೀವಿ, ನಮ್ಮ ಲಿಂಗಾಯತ ಸ್ವಾಮೀಜಿಗಳು ಅನೇಕರಿದ್ದಾರೆ, ಅವರನ್ನು ಪ್ರಶ್ನಿಸ್ತೀವಿ. ಪ್ರಶ್ನಿಸ್ಲಿಕ್ಕೆ ಒಂದೇ ಕಾರಣ, ನಾವು ಪ್ರಶ್ನೆ ಹಾಕ್ತಾ ಇಲ್ಲ, ನಮ್ಗೆ ಉತ್ತರ ಬೇಕಾಗಿದೆ. ನಾವು ಲಿಂಗಾಯತರು, ನಾನು ಪ್ರಶ್ನೆ ಕೇಳ್ತು, ನಾನೇ ಒಬ್ಬ ಲಿಂಗಾಯತ, ನಾನು ಕುಂಕುಮ ಇಡ್ತೀನಿ ನಿಜವಾಗ್ಲು. ಯಾಕೆ ನಾನು ಮೊದಲಿಂದ ಅವ್ರ ಭೇಟಿ ಹೋದಾಗ ನಾನು ಇಟ್ಕೊಂಡಿದ್ದೀನಿ. ಇದು ಯಾಕೆ ತೆಗಿಬೇಕು ಅನ್ನೋ ಕಾರಣ ಹೇಳ್ಬೇಕು ನನಗೆ, ಅಥವಾ ತಪ್ಪ ನಾನು ಮಾಡಿರೋದು ಅಪರಾಧನ ಅನ್ನೋದು ನನಗೆ ಪ್ರಶ್ನೆ ಬೇಕು. ಅಲ್ಲಲ್ಲ, ನಾನು ಮಾಡಿದ್ರೆ ಇಷ್ಟು ಮಹಾಪರಾಧ, ಇದಕ್ಕೆ ಏನ್ ಶಿಕ್ಷೆ ಇದೆ, ಏನ್ ಅಪರಾಧ ಧರ್ಮದಲ್ಲಿ ಏನಾದ್ರು ಹೇಳುತ್ತಾ? ಯಾಕಂದ್ರೆ ಇಲ್ಲಿ 99%
99% ಲಿಂಗಾಯತರು ಕುಂಕುಮ ಹಚ್ಕೊಳ್ತಾರೆ. ಎಲ್ಲ ಧರ್ಮಸ್ಥಳ, ರಾಘವೇಂದ್ರ ಸ್ವಾಮೀಜಿಗಳು, ಸಾಯಿಬಾಬಾ, ಅನೇಕ ದೇವಸ್ಥಾನ, ವೆಂಕಟರಮಣ ಸ್ವಾಮಿ, ದುಡ್ಡು ಬೇಕಾದ್ರೆ ವೆಂಕಟರಮಣ ಸ್ವಾಮಿ ಅಂತ ಹೋಗ್ತಾರೆ. ಎಲ್ಲ ಕಡೆ ಹೋಗ್ತಾರೆ. ಬಸವಣ್ಣ ಅಂತ ಹೇಳ್ಬಿಟ್ಟು ಕೂಡಲ ಸಂಘಕ್ಕೆ ಹೋಗೋ ಜನ ಜಾಸ್ತಿ ನಮ್ಮ ಲಿಂಗಾಯತರು. ನಾನು ಬರೆದು ಕೊಡ್ತೀನಿ ಸ್ವಾಮೀಜಿ. ವರ್ಷಕ್ಕೊಮ್ಮೆ ಲಿಂಗಾಯತರು ಕೂಡಲ ಸಂಗಮಕ್ಕೆ ಹೋಗ್ತಾರ ಅಂತ ತೋರಿಸಿ ಪ್ರೂವ್ ಮಾಡಿ ಕೊಟ್ರೆ ನಾನು ಅದನ್ನ ಬಹಳ ಚಾಲೆಂಜ್ ಆಗಿ ನಾನು ಕೇಳ್ಕೊತೀನಿ. ಎಷ್ಟು ಜನ ಲಿಂಗಾಯತರು ಪ್ರತಿ ವರ್ಷ ಬಸವಣ್ಣ ಅವರ ಐಕ್ಯ ಸ್ಥಳಕ್ಕೆ ಹೋಗ್ತಾರೆ ಅಲ್ವಾ ಸ್ವಾಮೀಜಿ? ಹೌದಲ್ವಾ? ಎಷ್ಟು ಜನ ಹೋಗ್ತಾರೆ ಪ್ರಶ್ನೆ. ಯಾಕಂದ್ರೆ ನಾನು ಹೋಗ್ತಾ ಇರ್ತೀನಿ, ನನಗೆ ಗೊತ್ತದು. ಈಗ ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗೋಷ್ಟು ಯಾರಾದ್ರೂ ಹೋಗ್ತಾರೆ, ಅದನ್ನ ಸರಿ ಮಾಡಬೇಕಾಗಿದೆ ಇವತ್ತು. ಈ ಎಲ್ಲ ಪ್ರಶ್ನೆಗಳು ನನ್ನೆಲ್ಲ ಸ್ವಾಮೀಜಿಗಳಿಗಿದೆ. ಸಾಧ್ಯ ಆದ್ರೆ ಇದಕ್ಕೊಂದು ವೇದಿಕೆ ಚೆನ್ನಾಗಿ ಆಗಿ ಒಂದು ಒಳ್ಳೆ ಔಟ್ಪುಟ್ ಬರಲಿ ಅಂತ ಕೇಳ್ಕೊತೀನಿ. ಸ್ವಾಮೀಜಿ, ಈ ಸಾಕಾರ ದೇವರ ಉಪಾಸನೆ ಬಗ್ಗೆ ಶರಣರು ಏನಾದ್ರು ಹೇಳಿದಾರಾ ಅಂತ? ಓ, ಖಂಡಿತವಾಗಿ. ಹ್ಮ್. ಅಲ್ಲಮ್ಮ ಪ್ರಭುಗಳು ಒಂದು ವಚನದಲ್ಲೇ ಹೇಳಿದ್ದಾರೆ, ಹ್ಮ್ ಹ್ಮ್ ಲೀಲೆಯಾದಡೆ ಉಮಾಪತಿ, ಹ್ಮ್ ಲೀಲೆ ತಪ್ಪಿದಡೆ ಸ್ವಯಂಭೂ. ಹ್ಮ್ ಹ್ಮ್ ಲೀಲೆ ಆ ಪರಮಾತ್ಮನ, ನಿರಾಕಾರ ಪರಮಾತ್ಮನ ಲೀಲೆ. ಈ ಲೀಲೆಯೇ ಮಾಯಾ ಜಗತ್ತು. ಲೀಲೆ ಆಯ್ತು ಅಂತಂದ್ರೆ ಆ ಶಿವನಿಗೆ ಉಮಾಪತಿ ಅಂತ ಹೆಸರು ಬರ್ತದೆ. ಹ್ಮ್ ಹ್ಮ್ ಉಮಾ ಅಂದ್ರೆ ಪಾರ್ವತಿ, ಪಾರ್ವತಿ ಮತ್ತು ಪತಿ ಶಿವ, ಗಣೇಶ ಇತ್ಯಾದಿ ದೇವತೆಗಳ ವ್ಯವಸ್ಥೆ ಆಗ್ತದೆ. ಇದು ಅಲ್ಲಮ್ಮ ಪ್ರಭುಗಳು ಹೇಳಿರೋದು. ಹೌದು, ಅಲ್ಲಮ ಪ್ರಭುವಿನ ಮಾತಿದು. ಹ್ಮ್. ಅವನು ಶುದ್ಧ ಅದ್ವೈತ ಸಿದ್ಧಾಂತವನ್ನು ಹೇಳಿರ್ತಾನೆ. ಅಲ್ಲಮ್ಮ ಪ್ರಭು ಸಿನಿಮಾನೇ ಮಾಡಿದೀನಿ ನಾನು. ಯಾಕಂದ್ರೆ ಇಲ್ಲಿ ನಾನೇ ಗೊಂದಲದಲ್ಲಿ ಬಿದ್ದಿದ್ದೀನಿ ಇವತ್ತು. ನೋಡಿ, ಅಂತ ಅಲ್ಲಮ ಪ್ರಭುಗಳು ಹ್ಮ್. ಲೀಲೆಯಾದಡೆ ಉಮಾಪತಿ, ಲೀಲೆ ಆದಾಗ ಪರಮೇಶ್ವರ, ಪಾರ್ವತಿ, ಗಣೇಶ, ಷಣ್ಮುಖ ಈ ಎಲ್ಲ ಸಗುಣ ದೇವತೆಗಳ ಕಲ್ಪನೆ ವ್ಯವಸ್ಥೆ. ವಚನದಲ್ಲಿ ಎಲ್ಲ ಸರಿ. ಹೌದು, ಅದನ್ನೇ ಹೇಳಿದ್ದಾರೆ. ಲೀಲೆ ಉಡುಗಲು, ಲೀಲೆ ಅಡಗುತ್ತು ಅಂತಂದ್ರೆ ಸ್ವಯಂಭೂಹು, ತನ್ನಷ್ಟಕ್ಕೆ ತಾನೇ ಇರ್ತಾನೆ. ಅಲ್ಲಿ ಯಾವ ನಾಮ ಇಲ್ಲ, ರೂಪ ಇಲ್ಲ, ಕ್ರಿಯೆ ಇಲ್ಲ, ಗುಣ ಯಾವುದು ಇಲ್ಲ. ಅದೇ ನಿರ್ಗುಣ ನಿರಾಕಾರ. ಲೀಲೆ ಇಲ್ಲದ ಸ್ಥಿತಿಯೇ ನಿರ್ಗುಣ ನಿರಾಕಾರ, ಲೀಲೆಯಾದ ಸ್ಥಿತಿಯೇ ಸಗುಣ ಸಾಕಾರ. ಆದ್ದರಿಂದ ಅಲ್ಲಮ ಪ್ರಭುವಿನ ವಚನ ಏನ್ ಹೇಳ್ತದೆ, ಹಿಂದೂ ಧರ್ಮದ ಏನು ನಿರ್ಗುಣ ನಿರಾಕಾರ ದೇವೋಪಾಸನೆ, ಸಗುಣ ಸಾಕಾರ ದೇವೋಪಾಸನೆ ಎರಡನ್ನು ಏನು ಹೇಳಿದೆಯಲ್ಲ, ಅದು ಶರಣ ಸಿದ್ಧಾಂತಕ್ಕೆ ವಿರೋಧಿಯಾದದ್ದಲ್ಲ. ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ಯಾವುದನ್ನು ವಿರೋಧ ಮಾಡೋದಿಲ್ಲ. ಲೀಲೆಯ ಸ್ಥಿತಿಯಲ್ಲಿ ಇದು ಇರ್ತದೆ, ಲೀಲೆ ಅಡಗಿದ ಸ್ಥಿತಿಯಲ್ಲಿ ನಿರಾಕಾರ ಇರ್ತದೆ. ಆದ್ದರಿಂದ ಸಾಕಾರವು ಸಾಧಕನ ಸಾಧನೆಗೆ ಬಾಧಕ ಆಗೋದಿಲ್ಲ. ಅಲ್ಲೇ ನಿಲ್ಬಾರ್ದಷ್ಟೇ. ಸಾಕಾರದಿಂದ ಮುಂದೆ ನಿರಾಕಾರದೆಡೆಗೆ ಹೋಗ್ಬೇಕು ಅವನು ಅನ್ನೋದು ಮುಖ್ಯ. ನಿರಾಕಾರವೇ ಅಂತಿಮ, ಅಲ್ಲಿಗೆ ಹೋಗ್ಬೇಕನ್ನೋದೇ ಪರಮ ಗುರಿ. ಸಾಕಾರವು ಅದಕ್ಕೆ ಸೋಪಾನ. ಮೆಟ್ಲ ಹತ್ತಿ ಮೇಲೆ ಹೋಗ್ತೇವೆ, ಮೆಟ್ಲೆ ಬೇಡ ಅನ್ನಕ್ಕಾಗುತ್ತಾ? ಆದ್ರಿಂದ ಆ ರೀತಿ ಸಾಕಾರ ನಿರಾಕಾರ, ಏಕದೇವೋಪಾಸನೆ ಅನೇಕ ದೇವೋಪಾಸನೆ ಪರಸ್ಪರ ವಿರೋಧವಲ್ಲ. ಈಗ ಪೂಜಿಸೋ ವಿಷಯ ಬಂದ್ರೆ ಅಲ್ಲಮ್ಮ ಪ್ರಭುಗಳು ಚೆನ್ನಾಗಿ ಹೇಳಿದ್ದಾರೆ. ಆದ್ರಿಂದ ಪರಸ್ಪರ ವಿರೋಧವಲ್ಲ. ಅಲ್ಲ, ಅವ್ರದ್ದೊಂದು ವಚನದಲ್ಲಿ ನಾವು ಕೇಳಿದೀವಿ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ, ಬಯಲ ಜೀವನ ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ಹೌದಾ? ನಾ ನಿಮ್ಮ ನಂಬಿ ಬಯಲಾದೆ ಭುಜೇಶ್ವರ. ಹೌದಾ? ಅಲ್ಲಮ ಪ್ರಭುಗಳು ವಚನನ. ಹೌದು. ಉಪನಿಷತ್ತಿನ ಶಾಂತಿ ಮಂತ್ರ ಹೇಳ್ತೀನಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದು ಈಗ ನಾನು ವಚನ, ಈ ವಚನದ ಸಾರವೇ ಈ ಮಂತ್ರ. ಈ ಬಯಲು ಬಯಲನೆ ಬಿತ್ತಿ. ಹೌದು, ಪೂರ್ಣದಿಂದ ಪೂರ್ಣ, ಪೂರ್ಣವು ಪೂರ್ಣದಲ್ಲೇ ಲಯವಾಗಿ ಪೂರ್ಣವೇ ಉಳಿಯುತ್ತದೆ. ಪೂರ್ಣ ಅಂದ್ರೆ ಏನು? ಬಯಲು ಅಷ್ಟೇ. ಇದರಿಂದ ನೋಡಿ, ನಮ್ಮದೇ ಸರಿ ಅನ್ನುವಂತ ಈ ಇದು ತಾವು ಹೇಳಿದ್ಮೇಲೆ ನನಗೇನು ಅನಿಸ್ತು ಸ್ವಾಮೀಜಿ, ತಾವು ಸಂಸ್ಕೃತದಲ್ಲಿ ಹೇಳಿದ್ರಿ, ನಾನು ಅಲ್ಲಮ್ಮ ಪ್ರಭುಗಳ ವಚನ ಕನ್ನಡದಲ್ಲಿದೆ, ಅದನ್ನು ನಾನು ಓದಿದ್ದೆ, ಅದನ್ನು ಹೇಳಿದೆ. ಇದು ಹಿಂದಿಲಿ ಮಾಡಿದರೆ ಹಿಂದಿಲಿ ಆಗತ್ತೆ ಇಷ್ಟೇ. ಅಂದರೆ ಆಯಾಯ ಯುಗದಲ್ಲಿ ಆಯಾಯ ಕಾಲಮಾನದಲ್ಲಿ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ಬಸವ ಕಾಲದವರು ಶರಣರು ಜ್ಞಾನಿಗಳು, ನಾವು ಅಜ್ಞಾನಿಗಳ? ಹಿಂದಿನವರು ಅಜ್ಞಾನಿಗಳ? ಲೆಕ್ಕ ಬರಲ್ಲ ಅದನ್ನೆಲ್ಲ. ಯಾರ ಹತ್ರ ಎಷ್ಟು ಜ್ಞಾನ ಇದೆ ಯಾರು? ಜ್ಞಾನಿಗಳು ಎಲ್ಲಾ ಕಾಲದಲ್ಲಿ ಇದ್ರು, ಎಲ್ಲ ಕಾಲ. ಅಜ್ಞಾನಿಗಳು ಕೂಡ ಎಲ್ಲಾ ಕಾಲದಲ್ಲಿ ಇರ್ತಾರೆ. ಜ್ಞಾನಿಗಳು ಅಜ್ಞಾನಿಗಳು ಲೋಕದಲ್ಲಿ ಸಹಜ. ಇದು ಕಲ್ಲು ಮಣ್ಣು ಕಟ್ಟಿಗೆ ಬೇರೆ ವೈವಿಧ್ಯವೇ ಬದುಕು. ತಮ್ಮ ಕೊನೆಯ ಮಾತು ಏನು ಸರ್? ಏನಿಲ್ಲ, ಈ ಲಿಂಗಾಯತ ಪ್ರತ್ಯೇಕ ಧರ್ಮ
ಅನುಯಾಯಿಗಳು ಅಥವಾ ಇದರ ಪರವಾಗಿ ಏನು ಸ್ವಾಮೀಜಿಗಳವರು ಕೆಲವು ಧರ್ಮಾಭಿಮಾನಿಗಳು ಹೋರಾಟ ಮಾಡ್ತಾ ಇದ್ದಾರೋ ಅವರು ತಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು. ಲಿಂಗಾಯತ ಧರ್ಮದ ಪ್ರಚಾರ ಮಾಡಬೇಕು, ಮಾಡಲಿ, ಅದು ಒಳ್ಳೆ ಲಿಂಗಾಯತ ಧರ್ಮ ನಾವು ಒಪ್ಕೊಳ್ತೀನಿ. ಬಸವಾದಿ ಶರಣರ ವಚನ ಸಾಹಿತ್ಯ ಶ್ರೇಷ್ಠ ಸಾಹಿತ್ಯ, ಇದೊಂದು ಶ್ರೇಷ್ಠ ಧರ್ಮ ಗ್ರಂಥ, ಅದರಲ್ಲಿ ಎರಡು ಮಾತಿಲ್ಲ. ಇದರ ಪ್ರಚಾರ ಮಾಡೋಣ, ಯಾವ್ಯಾವುದು ಒಳ್ಳೇದಿದೆಯೋ ಅದನ್ನೆಲ್ಲ ಸ್ವೀಕರಿಸೋಣ, ಯಾವುದು ಬೇಡವಾಗಿದೆಯೋ ಅದನ್ನು ಕೈ ಬಿಡೋಣ. ಒಟ್ಟಾರೆ ನಮಗೆ ನೆಮ್ಮದಿ ಯಾವಾಗ ಬರ್ತದೆ ಅಂದರೆ ಪ್ರೀತಿ, ಸ್ನೇಹ, ಸಹಬಾಳ್ವೆಯಲ್ಲಿ ನೆಮ್ಮದಿ ಇದೆಯೇ ಹೊರತು ದ್ವೇಷದಲ್ಲಿ ನೆಮ್ಮದಿ ಇಲ್ಲ. ಆದ್ದರಿಂದ ಹಿಂದೂಗಳಾಗಿರಲಿ, ಮುಸ್ಲಿಮ್ರಾಗಿರಲಿ, ಕ್ರಿಶ್ಚಿಯನ್ರಾಗಿರಲಿ, ಲಿಂಗಾಯತರು, ಜೈನರು, ಎಲ್ಲ ಧರ್ಮದವರು ನಾವು ಆನಂದವಾಗಿರೋಣ. ಯಾವ್ಯಾವ ಧರ್ಮದಲ್ಲಿ ಏನೇನು ಒಳ್ಳೆಯ ಅಂಶಗಳಿವೆಯೋ ಅವುಗಳನ್ನು ಸ್ವೀಕರಿಸೋಣ. ನಮ್ಮ ಹಿಂದೂ ಧರ್ಮವನ್ನೂ ಸೇರಿಸಿಕೊಂಡು ಎಲ್ಲ ಧರ್ಮದವರು ಆಯಾ ಧರ್ಮದಲ್ಲಿ ಏನು ಲೋಪದೋಷಗಳಿವೆಯೋ ಅವುಗಳನ್ನು ಒಪ್ಕೊಳ್ಬೇಕು. ಎಲ್ಲರೂ ಅದಕ್ಕೆ ಈಗ ತೌಲನಿಕ ಅಧ್ಯಯನ ಅಂತಿದೆ. ಅವರವರ ಧರ್ಮಗಳ ದೋಷಗಳನ್ನ ಒಪ್ಕೊಂಡು ಕೈ ಬಿಡುವಷ್ಟು ಉದಾರ ಸ್ಥಿತಿ ಅವ್ರಿಗೆ ಬರಬೇಕು. ಒಳ್ಳೆಯದನ್ನ ಒಪ್ಕೊಳ್ಳುವಂಥ ಉದಾರ ಸ್ಥಿತಿಯು ಕೂಡ ಬರಬೇಕು. ಈ ಕಣೇರಿ ಶ್ರೀಗಳ ಜೊತೆಗೆ, ಈ ಲಿಂಗಾಯತ ಪ್ರತ್ಯೇಕವಾದಿ ಮಠಾಧೀಶರ ಜೊತೆಗೆ ಆದಷ್ಟು ಬೇಗ ಸೌಹಾರ್ದ ಮನೋಭಾವ ಮೂಡಿ ಬರಲಿ, ಎಲ್ಲರೂ ಪ್ರೀತಿಯಿಂದ ಹೋಗುವಂತ ಸಂದರ್ಭ ನಿರ್ಮಾಣವಾಗಲಿ ಅಂತ ನಾನು ಆಶೆ ವ್ಯಕ್ತಪಡಿಸ್ತೇನೆ. ಸ್ವಾಮೀಜಿ, ಕೊನೆ ಮಾತು ತುಂಬಾ ಇಷ್ಟವಾಯಿತು. ಯಾಕಂದ್ರೆ ಜನರಿಗೆ ಬೇಕಾಗಿರೋದೇ, ಜನಸಾಮಾನ್ಯನಿಗೆ ಬೇಕಾಗಿರೋದೇ ಗೊಂದಲಗಳಲ್ಲಿ. ಯಾಕೆ ಅವ್ರದೇ ಆದಂಥ ಜೀವನದಲ್ಲಿ ಹಲವು ಗೊಂದಲಗಳಿರುತ್ತೆ. ತುಂಬಾ ಒಳ್ಳೆ ಮಾತನ್ನು ಹೇಳಿದ್ರಿ. ಇಷ್ಟೊತ್ತು ನಮ್ಮ ಅನೇಕ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ನೀಡಿದ್ರಿ. ಇದು ನಮಗೆ ಅನ್ನೋಕ್ಕಿಂತ ಎಲ್ಲ ಜನರಿಗೆ. ಮತ್ತೊಮ್ಮೆ ತಮಗೆ ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಡಿಜಿಟಲ್ ಹೌಸ್ ಸ್ಟುಡಿಯೋಸ್ ನಾವು ಅತಿ ಶೀಘ್ರದಲ್ಲಿ ಅನೇಕ ಸ್ವಾಮೀಜಿಗಳನ್ನು ಈ ಸಂದರ್ಶನದ ಮುಖಾಂತರ, ಈ ಚರ್ಚೆ ಮುಖಾಂತರ, ಈಗೇನು ಈ ಸಮಾವೇಶದ ಮೂಲಕ ಒಂದು ಗೊಂದಲ ಸೃಷ್ಟಿ ಆಗ್ತದೆ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಇದು ಬೇಗನೆ ಮುಕ್ತಾಯಕ್ಕೆ ಬರಲಿ. ಒಟ್ಟಿನಲ್ಲಿ ಹೇಳೋದ್ರೆ ಈ ಚರ್ಚೆಯಲ್ಲಿ ತಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಂದರೆ ಸಾಮರಸ್ಯದಿಂದ ಬದುಕಬೇಕು ನಾವು ಅಷ್ಟೇ. ಇಲ್ಲಿ ಬೇರೆ ಸಮಸ್ಯೆ ಇದೆ, ಎಲ್ಲೋ ಒಂದು ಯುದ್ಧ ಆದರೆ ಏನೋ ಸಮಸ್ಯೆಗಳಾಗ್ತಾ ಇದೆ, ಅದ್ರ ವಿರುದ್ಧ ನಾವು ಹೋರಾಡಬೇಕಾಗಿದೆ ಹೊರತು ನಮ್ಮಲ್ಲೇ ಹೋರಾಡಬೇಕಾದಂಥ ಪರಿಸ್ಥಿತಿ ಬೇಡ. ನಮ್ಮ ಈ ಡಿಜಿಟಲ್ ಹೌಸ್ ಸ್ಟುಡಿಯೋ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಮತ್ತೊಮ್ಮೆ ಮಾಧವಾನಂದನ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಡಿಜಿಟಲ್ ಹೌಸ್ ಸ್ಟುಡಿಯೋಸ್ ನಾವು ಅತಿ ಶೀಘ್ರದಲ್ಲಿ ಅನೇಕ ಸ್ವಾಮೀಜಿಗಳನ್ನು ಈ ಸಂದರ್ಶನದ ಮುಖಾಂತರ, ಈ ಚರ್ಚೆ ಮುಖಾಂತರ, ಈಗೇನು ಈ ಸಮಾವೇಶದ ಮೂಲಕ ಒಂದು ಗೊಂದಲ ಸೃಷ್ಟಿ ಆಗ್ತದೆ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಇದು ಬೇಗನೆ ಮುಕ್ತಾಯಕ್ಕೆ ಬರಲಿ. ಒಟ್ಟಿನಲ್ಲಿ ಹೇಳೋದ್ರೆ ಈ ಚರ್ಚೆಯಲ್ಲಿ ತಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಂದರೆ ಸಾಮರಸ್ಯದಿಂದ ಬದುಕಬೇಕು ನಾವು ಅಷ್ಟೇ. ಇಲ್ಲಿ ಬೇರೆ ಸಮಸ್ಯೆ ಇದೆ, ಎಲ್ಲೋ ಒಂದು ಯುದ್ಧ ಆದರೆ ಏನೋ ಸಮಸ್ಯೆಗಳಾಗ್ತಾ ಇದೆ, ಅದ್ರ ವಿರುದ್ಧ ನಾವು ಹೋರಾಡಬೇಕಾಗಿದೆ ಹೊರತು ನಮ್ಮಲ್ಲೇ ಹೋರಾಡಬೇಕಾದಂಥ ಪರಿಸ್ಥಿತಿ ಬೇಡ. ನಮ್ಮ ಈ ಡಿಜಿಟಲ್ ಹೌಸ್ ಸ್ಟುಡಿಯೋ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಮತ್ತೊಮ್ಮೆ ಮಾಧವಾನಂದನ ನಮಸ್ಕಾರ.